ತಮ್ಮ 27ನೇ ವಯಸ್ಸಿನಲ್ಲಿ ಅತಿ ಕಿರಿಯ ಶಾಸಕರಾಗಿ ವಿಧಾನಸಭೆಯನ್ನ ಪ್ರವೇಶ ಮಾಡ್ತಾರೆ. ನಾಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ವನೆ ವಿಕ್ರಮಾಜಿತ ಸರ್ಪಸ್ಯ ಸ್ವಯಮೇವ ಭುವೇಂಗತ. ಕರ್ನಾಟಕದ ಉಪ ಮುಖ್ಯಮಂತ್ರಿ ಶ್ರೀ ಡಿ.ಕೆ. ಶಿವಕುಮಾರ್ ಅವರು. By birth I am an educationist, by profession I am a businessman, by choice I am an educationist, by passion I am a politician. ಮಕ್ಕಳಿಲ್ಲ ಅಂತೇಳಿ ಶಿವದಪ್ಪನ ಬೆಟ್ಟಕ್ಕೆ ಹರಕೆ ಮಾಡಿಕೊಂಡು ನನ್ನ ಮಗ ಹುಟ್ಟದ. ಮ್ಯಾನ್ ಪವರ್ ಮನಿ ಪವರ್ ಎಲ್ಲ ಬರೋದು ಹೋಗೋದು, ಬಟ್ ಡಿವೈನ್ ಪವರ್ ಇಸ್ ಆಲ್ವೇಸ್ ಎಟರ್ನಲ್. ನೋಬಡಿ ಕ್ಯಾನ್ ಸ್ಟಾಪ್ ಯು. ಏನ್ ಚಂದ ಕಾಣಿಸ್ತಾಳ್ ನಮ್ ಕೋಡೇರಮ್ಮವ್ವ. ಸಂಘಟನೆಯಲ್ಲಿ ಚತುರ ಸರ್. ಇವನ್ ಆರ್ಗನೈಸೇಷನ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಇಟ್ ಇಸ್ ಡಿ.ಕೆ. ಶಿವಕುಮಾರ್. ಇವತ್ತು ಆ ಸೀಟಲ್ಲಿ ಕೂತಿಯಾನಲ್ಲ, ಆ ತರ ಕನಸ್ಕೊಂಡಿದ್ದ ಅವನು. ಹಾಗಾಗಿ ಹಿ ಇಸ್ ಅ ಸಕ್ಸಸ್ಫುಲ್ ಪರ್ಸನ್. Usha's biggest gift to me is 3 children's education and culture. ನನ್ನ ಜೀವನದಲ್ಲಿ ನಾನು ಏನೇ ಸಾಧಿಸಕ್ಕೆ ಹೋಗ್ತಾ ಇದ್ದೀನಿ, ಮುಂದಕ್ಕೆ ಸಾಧಿಸ್ಬೇಕು ಅನ್ಕೊಂಡಿದ್ದೀನಿ, ಅದಕ್ಕೆಲ್ಲನೂ ಯಾವತ್ತಿದ್ರೂ ಅದು ನಮ್ಮ ಅಪ್ಪನೇ ಕಾರಣ. ಹಿ ಈಸ್ ದ ಸ್ಟ್ರೆಂತ್ ಟು ಮೈ ಫ್ಯಾಮಿಲಿ. Nice meeting you all. ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, ರಾತ್ರಿ 9 ಗಂಟೆ ಆಯ್ತು. ನಾನು ನಿಮ್ಮ ರಮೇಶ್ ಬಂದಾಯ್ತು. ಮತ್ತೆ ಆಗ್ತಾಡ ಶುರು ಮಾಡೋಣ. This is Nippon Paint Weekend with Ramesh Season 5 Grand Finale. Co-powered by Odonil Air Freshener, Special Partner Parishrama Neat Academy, GRB Tuppa, Sprayer Partner Cycle Pure Agarbattis, Steel Partner Turbo Steel, LPS TMT Bars, iBaco, Digital Streaming Partner Z5. ಮೊದಲು ಮಾರ್ಗ ಯಾವುದು ಅಂತ ಗೊತ್ತಿರಬೇಕು. ಎರಡನೇದು ಆ ಮಾರ್ಗದಲ್ಲಿ ನಡೆಯುವಂತ ಧೈರ್ಯ, ಛಲ ಇರಬೇಕು. ಮೂರನೇದು ನಿಮ್ ಜೊತೆಗೆ ಮಿಕ್ಕವ್ರನ್ನು ಅದೇ ದಾರಿಯಲ್ಲಿ ಕರ್ಕೊಂಡೋಗಿ ಅವರ ಏಳಿಗೆಗೂ ಕಾರಣ ಆಗ್ಬೇಕು. ಈ ತ್ರಿಗುಣಗಳು ಒಬ್ಬ ನಾಯಕನ ಲಕ್ಷಣ ಅಂತ ಚಾಣಕ್ಯ ಹೇಳಿದ್ರು. ಮೊದಲನೇದು ನಾಲೆಡ್ಜ್, ಎರಡನೇದು ಆ ಅರಿವನ್ನ ಕಾರ್ಯರೂಪಕ್ಕೆ ತರುವಂತ ಧೈರ್ಯ, ಮೂರನೇದು ನಿಮ್ ಜೊತೆ ಇರೋರನ್ನು, ನಿಮ್ಮ ಹಿಂಬಾಲಕರನ್ನು ನಾಯಕರನ್ನಾಗಿ ಮಾಡುವಂತ ಆ ಮನೋಧರ್ಮ. ಇಂತಹ 3 ಗುಣಗಳನ್ನ ಪಡೆದಂತ ಹಲವು ನಾಯಕರನ್ನ ಕರ್ನಾಟಕ ನೋಡಿದೆ. ಅದರಲ್ಲಿ ಒಬ್ಬರು ಶ್ರೇಷ್ಠರು, ಈಗ ಬಹಳ ದೊಡ್ಡ ಜನಪ್ರಿಯತೆಯನ್ನ ಗಳಿಸಿದವರು ಇವತ್ತು ಈ ಕೆಂಪು ಕುರ್ಚಿಯನ್ನ ಅಲಂಕರಿಸ್ತಾರೆ. ಸ್ವಾಗತಿಸಿ ಪ್ರೀತಿಯಿಂದ ಕರ್ನಾಟಕದ ಉಪ ಮುಖ್ಯಮಂತ್ರಿ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು. Thank you, sir. Thank you, sir. Thank you. ಸರ್, ಥ್ಯಾಂಕ್ ಯು ಸೋ ಮಚ್. ಕಳೆದ 10 ದಿನಗಳಿಂದ ನಮ್ಮ ಟೀಮ್ ಎಲ್ಲ ಸಾರ್ ಜೊತೆಗೇ ಇದ್ದಾರೆ. ಅಂದ್ರೆ ಅವರ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ಗಮನಿಸ್ತಾ ಇದ್ದಾರೆ. ನೀವು ನಂಬೋದಿಲ್ಲ, ಪ್ರತಿ ಕ್ಷಣ 200-300 ಜನ ಅವರ ನೋವುಗಳನ್ನ, ಅವರ ಸಮಸ್ಯೆಗಳನ್ನ ಸಾರ್ ಕೇಳ್ತಾರೆ. ಅದಕ್ಕೇನೋ ಪರಿಹಾರ ಕೊಡ್ತಾ ಇರ್ತಾರೆ. ಮಲಗೋದು ರಾತ್ರಿ 2-2:30, ಬೆಳಗ್ಗೆ 6:30-7 ಗಂಟೆಗೆ ಹೇಳ್ತಾರಂತೆ. ಬ್ರೇಕ್ಫಾಸ್ಟ್ ನಡೆಯೋದು ಕಾರಲ್ಲೇ, ಲಂಚ್ ನಡೆಯೋದು ಯಾವುದೋ ಒಂದು ಮೀಟಿಂಗ್ ಅಲ್ಲಿ, ಜೊತೆಗೆ ಫ್ಯಾಮಿಲಿ ಟೈಮು. ಸರ್, ಒಂದ್ ದಿನಕ್ಕೆ 24 ಗಂಟೆ ಸಾಕಾ? 48 ಗಂಟೆ ಇದ್ರೆ ಎಷ್ಟು ಚಂದ ಅಂತ ಅನಿಸ್ತಾ ಇದೆಯಾ? ಹೌ ಡು ಯು ಮ್ಯಾನೇಜ್ ಟೈಮ್? ಪ್ರಕೃತಿ ನಿಯಮ ತೀರ್ಮಾನ ಆಗೋಗಿದೆ. ಓಕೆ, ಸೂರ್ಯ ಯಾವಾಗ ಹುಟ್ಟಬೇಕು, ಸೂರ್ಯ ಯಾವಾಗ ಮುಳುಗಬೇಕು ಅಂತ. ಸೊ 48 ಗಂಟೆ ಬೇಕು ಅಂತ ಆಸೆ ಇದ್ರು ದಿನಕ್ಕಿರೋದು 24 ಗಂಟೆನೆ. ಕರೆಕ್ಟ್. ಅಷ್ಟರೊಳಗೆ ನಮ್ಮೆಲ್ಲ ಪ್ರಯೋಗ ಮಾಡಬೇಕು. ನಾನು ಕೋಪರೇಷನ್ ಮಿನಿಸ್ಟರ್ ಆಗಿದ್ದೆ. ಇದ್ದಾಗ ಎಲ್ಲದಕ್ಕೂ ವಾಚ್ ಇತ್ತು, ಬಡ್ಡಿಗೆ ಮಾತ್ರ ವಾಚ್ ಇಲ್ಲ. ಬಡ್ಡಿಗೆ ಮೀಟರ್ ಓಡ್ತಾ ಇರ್ತದೆ. ಓಕೆ. ಡೇ ನೈಟ್ ಇಲ್ಲ ಬಡ್ಡಿಗೆ. ಓಕೆ. ಅಂದ್ರೆ ಬ್ಯಾಂಕ್ ಲೋನ್ ಕೊಡ್ತಿದ್ವಲ್ಲ ಸೊಸೈಟಿಗಳಿಗೆ, ಬ್ಯಾಂಕ್ಗಳಿಗೆಲ್ಲ,
ಹಂಗೆ ಈ ರಾಜಕೀಯದವ್ರಿಗೆ ಯಾವಾಗಲೂ ವಾಚ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ವಾಚ್ ಇದ್ರೆ ನಾವು ರಾಜಕಾರಣಕ್ಕೆ ಲಾಯಕ್ಕಿಲ್ಲ. ಪಾಪ ಎಲ್ಲ ಹಳ್ಳಿಯಿಂದ ದೂರದಿಂದ ಬಂದಿರ್ತಾನೆ, ಹಗಲತ್ತು ಬೀಟ್ ಮಾಡೋಕ್ಕಾಗಲ್ಲ, ಕಷ್ಟಪಟ್ಟು ಬಂದು ಕಾಯ್ಕೊಂಡಿರ್ತಾನೆ. ಅವನಿಗೊಂದು ಸಮಾಧಾನ ಇಡಬೇಕು, ಒಂದು ಧೈರ್ಯ ಕೊಡಬೇಕು, ನಮ್ಮ ಕೈಲಾದ ಸಹಾಯ ಮಾಡಬೇಕು. ಆಗ ಮಾತ್ರ ನಮ್ಮ ಜೊತೆ ಜನ ಉಳಿತಾರೆ. ಟೈಮ್ ಕ್ರಂಚ್ ಮಧ್ಯೆ, ಈ ಒತ್ತಡಗಳ ಮಧ್ಯೆ ನಮಗೊಂದು 3 ಗಂಟೆ ಕಾಲ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಸೊ ದಿಸ್ ವೀಕೆಂಡ್ ಇಸ್ ವರ್ತ್ ಶ್ರೀ ಡಿ.ಕೆ. ಶಿವಕುಮಾರ್ ಅವರು. ಇವರು ದೊಡ್ಡ ಆಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಅವರು ಹುಟ್ಟಿದ್ದು ಮೇ 15, 1962 ಕನಕಪುರದ ಮಾಳ್ಗಾಳ್ ಗ್ರಾಮದಲ್ಲಿ. ಇವರ ತಂದೆ ಕೆಂಪೇಗೌಡ ಅವರು, ತಾಯಿ ಗೌರಮ್ಮ. ಈ ದಂಪತಿಯ 3 ಜನ ಮಕ್ಕಳಲ್ಲಿ ಇವರು ಹಿರಿಯ ಮಗ. ಇವರ ಸಹೋದರ ಲೋಕಸಭಾ ಸದಸ್ಯರಾದ ಶ್ರೀ ಡಿ.ಕೆ. ಸುರೇಶ್ ಅವರು, ಸಹೋದರಿ ಮಂಜುಳಾ, ಇವರ ಧರ್ಮಪತ್ನಿ ಉಷಾ ಅವರು, ಮಕ್ಕಳು ಐಶ್ವರ್ಯ, ಆಭರಣ ಹಾಗೂ ಆಕಾಶ್ ಕೆಂಪೇಗೌಡ. ಇವರು ರಾಜ್ಯ ಶಾಸ್ತ್ರದಲ್ಲಿ MA ಪದವಿ ಪಡೆದಿದ್ದಾರೆ ಹಾಗೂ ಕಾಲೇಜು ದಿನಗಳಲ್ಲಿಯೇ ವಿದ್ಯಾರ್ಥಿ ಸಂಘಟನೆಯ ಮೂಲಕ ನಾಯಕತ್ವದ ಗುಣಗಳನ್ನ ಮೈಗೂಡಿಸಿಕೊಳ್ತಾರೆ. 1982ರಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರೆ. ನಂತರ 1989ರಲ್ಲಿ ಸಾತನೂರು ಕ್ಷೇತ್ರದಿಂದ ಸ್ಪರ್ಧಿಸಿ ಭರ್ಜರಿ ಜಯ ಸಾಧಿಸಿ ತಮ್ಮ 27ನೇ ವಯಸ್ಸಿನಲ್ಲಿ ಅತಿ ಕಿರಿಯ ಶಾಸಕರಾಗಿ ವಿಧಾನಸಭೆಯನ್ನ ಪ್ರವೇಶ ಮಾಡ್ತಾರೆ. 1999ರಲ್ಲಿ S. ಬಂಗಾರಪ್ಪನವರ ನೇತೃತ್ವದಲ್ಲಿ ಬಂದೀಖಾನೆ ಸಚಿವರಾಗಿ ಮೊದಲ ಬಾರಿಗೆ ಮಂತ್ರಿ ಆಗ್ತಾರೆ. 4 ದಶಕಗಳ ಸುದೀರ್ಘ ರಾಜಕೀಯ ಪಯಣದಲ್ಲಿ 8 ಬಾರಿ ಶಾಸಕರಾಗಿ 4 ಬಾರಿ ಸಚಿವರಾಗಿದ್ದಾರೆ. 2020ರಿಂದ KPCC ಅಧ್ಯಕ್ಷರಾಗಿರುವಂತ ಇವರು 2023ರಲ್ಲಿ ನಡೆದಂತ ಈ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಂಡ ಬಹುಮತ ಪಡೆದು ಸರ್ಕಾರ ರಚಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದವರು ನಮ್ಮೆಲ್ಲರ ಪ್ರೀತಿಯ ಡಿ.ಕೆ. ಶಿವಕುಮಾರ್ ಅವರು. ಪ್ರಸ್ತುತ ಕರ್ನಾಟಕ ಸರ್ಕಾರದ ಉಪ ಮುಖ್ಯಮಂತ್ರಿಗಳಾಗಿ ಜಲ ಸಂಪನ್ಮೂಲ ಹಾಗೂ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸೊ ದಿಸ್ ವೀಕೆಂಡ್ ಇಸ್ ವರ್ತ್ ಆನರಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು. ಸರ್, you know, this is a very relaxed show. ನಿಮ್ಮ ಸೆನ್ಸಿಟಿವ್ ಪಾರ್ಟ್, ನಿಮ್ಮ ವಲ್ನರಬಲ್ ಪಾರ್ಟ್, ನಿಮ್ಮ ಹ್ಯೂಮನ್ ಪಾರ್ಟ್ನ ಜನಕ್ಕೆ ಪರಿಚಯ ಮಾಡಬೇಕು ಅಂತ ನಿಮ್ಗೆ ಇದೆಲ್ಲ ಬಹಳ ಇಷ್ಟ ಅಂತೆ. ಇದನ್ನು ಮಂಚ್ ಮಾಡ್ತಾ ನಾವು ಮಾತಾಡ್ಬೋದು. ಸರ್, ಈಗ ನೀವು ಉಪಮುಖ್ಯಮಂತ್ರಿ, ಕಾಂಗ್ರೆಸ್ ಪ್ರೆಸಿಡೆಂಟು. ವರ್ಷಗಳ ಹಿಂದೆ ಇದು ಯಾವ ಸುಳಿವು ಇಲ್ಲದೆ ಅಂತ ಒಬ್ಬ ಹುಡುಗ ನಿಮ್ಮ ಊರಲ್ಲಿ ಓಡಾಡ್ತಿದ್ದ. ನಿಮ್ಮ ಬಾಲ್ಯದ ನೆನಪುಗಳು, ಯು ಹ್ಯಾಡ್ ನೋ ಐಡಿಯಾ ಇಷ್ಟು ದೊಡ್ಡ ಸ್ಟೋರಿ ಆಗುತ್ತೆ ಈ ಹುಡುಗಂದು ಅಂತ. ಆ ಹುಡುಗನ ನಮ್ಮ ಪರಿಚಯ ಮಾಡ್ಕೊಳ್ಳಿ. ಡಿ.ಕೆ. ಶಿವಕುಮಾರ್ ಅವರು, ಅವರ ಬಾಲ್ಯ ಹೇಗಿತ್ತು. ಇಲ್ಲೊಂದು ಫೋಟೋ ಇದೆ. ಈ ಫೋಟೋ ನೋಡಿದಾಗ ನಿಮ್ಗೆ ಏನ್ ನೆನಪಾಗುತ್ತೆ ಹೇಳಿ? ನಿಮ್ಮ ಹುಟ್ಟಿಗೂ ಈ ದೇವಸ್ಥಾನಕ್ಕೂ ಏನೋ ಕನೆಕ್ಷನ್ ಇದೆ ಅಂತ ಕೇಳ್ಪಟ್ವಿ. ದೊಡ್ಡಾಲಹಳ್ಳಿ ಪಕ್ಕದಲ್ಲಿ ಶಿವಾಲ್ದಪ್ಪನ ಮೂರ್ತಿ ಅಂತ ಶಿವಾಲ್ದಪ್ಪನ ಬೆಟ್ಟ ಇದೆ. ನಮ್ಮ ಮನೇಲಿ ಯಾರೇ ಹುಟ್ಟಿದ್ರು ಫಸ್ಟ್ ಹೆಣ್ಮಕ್ಳಿಗೆ ಕೆಂಪಮ್ಮ ಅಂತ ಹೆಸರಿರ್ತಾರೆ, ಗಂಡು ಮಕ್ಳಿಗೆಲ್ಲ ಕೆಂಪೇಗೌಡ ಅಂತ ಹೆಸರಿರ್ತಾರೆ. ಅದು ಪದ್ಧತಿ. ಕೆಂಕೀರಮ್ಮ ಅಂತ ನಮ್ಮಲ್ಲಿ ಮನೆ ದೇವರು, ಕೆಂಪೇಗೌಡ ಅಂತ ಇಡ್ತಾರೆ. ಇಲ್ಲಿ ನಮ್ಮ ತಾಯಿ ಒಬ್ಬಟ್ಟಿನ ಪರ ಮಾಡ್ತೀನಿ ಅಂತೇಳಿ ಅಲ್ಲಿ ಅರ್ಕೆ ಮಾಡ್ಕೊಂಡು, ಹಾಗಾಗಿ ನಿಮ್ಗೆ ಶಿವಕುಮಾರ್ ಅಂತ ಹೆಸರು. ಆ ಶಿವಾಲ್ದ ಮೂರ್ತಿಗೆ ಲಿಂಕ್ ಆಗ್ಲಿ ಅಂತೇಳಿ ಫಸ್ಟ್ ಕೆಂಪರಾಜ್ ಅಂತ ಇಟ್ಟು ಆಮೇಲೆ ಶಿವಾಲ್ದ ಮೂರ್ತಿಗೆ ಶಿವಕುಮಾರ್ ಅಂತ ಹೇಳಿ. ಎಸ್ ಸರ್, ನಿಮ್ಮ ಹುಟ್ಟಿನ ಬಗ್ಗೆ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡಿ. ಶಿವಕುಮಾರ್, ನಾ ಮಂಜು ಮಾತಾಡ್ತಾ ಇದ್ದೀನಿ. ಹೆಂಗಿದ್ಯಪ್ಪ? ಚೆನ್ನಾಗಿದ್ಯಾ? ನಮ್ಮನ್ನು ನೋಡಕ್ ಬರ್ಲೇ ಇಲ್ಲ ನೀನು? ಯಾಕೆ ಬರಲಿಲ್ಲ? ಬಾಪ. ನಮ್ಮ ಮನೆ ದೇವರು ಕೆಂಕೇರಮ್ಮ. ಫಸ್ಟು ಕೆಂಪೇಗೌಡ ಅಂತೇಳಿ ಅವನಿಗೆ ಹೆಸರಿಟ್ಟು, ಶಿವಾಲ್ದಪ್ಪನಿಗೆ ನನಗೆ ಗಂಡು ಮಗು ಆಗಲಿ, ನಮ್ಮ ವಂಶ ಬೆಳೀಲಿ ಅಂತೇಳಿ ಹರಕೆ ಮಾಡಿಕೊಂಡು ತೇರು ಮಾಡಿಸಿ ಶಿವಕುಮಾರ ಅಂತೇಳಿ ಹೆಸರಿಟ್ಟು. ನೀನು ಹುಟ್ಟಿದಾಗ ತುಂಬ ಮುದ್ದಾಗಿ ತುಂಬ ಚೆನ್ನಾಗಿದೆ ಕಣಪ್ಪ. ಎಲ್ಲ ನಿನ್ನೆ ಎತ್ಕೊಂಡು ಬೆಳಗಿಸ್ತಿದ್ರು ನಮ್ಮ ಅತ್ತೆದಿರಲ್ಲ. ಇವಾಗೂ ಹಂಗೆ ಅವನೇ, ಏನು ತೊಂದರೆ ಇಲ್ಲ. ಸತಿ ಅಪರೂಪ ಕೊಟ್ಬಿಟ್ರಲ್ಲ ಮಕ್ಕಳು. ನಾವು ಹೊಡೆದು ಬಡಿದು ಇದು ಮಾಡಲಿಲ್ಲ, ಮುದ್ದಾಡಿ ಮಕ್ಕಳನ್ನ. ನಮ್ಮ ಅತ್ತೆದಿರ್ಗೂ ಮಕ್ಕಳಿರಲಿಲ್ಲ,
ಇಬ್ರತ್ತಿದಿರೋರು ಹೊಡೆದ್ರೆ ನಮ್ಮನ್ನು ಬಿಡೋರೆ. ನಮ್ಮ ಮಾವ ಹೊಡೆದ್ರೆ ಏನಾರ ಒಂದು ಏಟ್ನದ ಅಳ್ತಾ ಕೂತ್ಕೊಳ್ಳೋರು, ನನ್ನ ಮೊಮ್ಮಕ್ಳು ಹೊಡೆದ್ಬಿಟ್ಲು ಅಂತ. ಮಕ್ಳಿಗೆ ಏನು ಇಷ್ಟಪಡ್ತಿರೋ ಅದೇ ಅಡುಗೆ ಮಾಡಿಕೊಡ್ತಿದ್ದೆ ನಾನು, ಅದೇ ತಿಂಡಿ ಕೊಡ್ತಿದ್ದೆ. ಚಿಕನ್ನು ಮಟನ್ನು ತಿಂತಿದ್ರು. ಅಂದರೆ ಈ ಕುರ್ಮೆ, ಈ ನಿಪ್ಪಟ್ಟಂತೆ, ಚಕ್ಲಿ ಅಂತೆ, ಕೋಡ್ಬಳೆ ಅಂತೆ ಅಂಥವೆಲ್ಲ ಇಷ್ಟ. ಅವೆಲ್ಲ ಮಾಡಿ ಮಾಡಿ ಡಬ್ಬಿ ತುಂಬ್ತಿದ್ದೆ. ಅವ್ರಿಗೆ ಬೇಕಾದಾಗ ತೊಗೊಂಡು ತಿಂತಿದ್ದೆ. ಮಕ್ಕಳನ್ನ ಓದಿಸ್ಬೇಕು, ಹಳ್ಳಿಲಿದ್ರೇ ಓದಲ್ರು ಅಂದ್ಬಿಟ್ಟು ಬೆಂಗಳೂರಿಗೆ ಕರ್ಕೊಂಡು ಹೊಂಟೋದೆ. ಅಲ್ಲೊಂದು ಮನೆ ಮಾಡಿಕೊಂಡು ಬೆಂಗಳೂರಿಗೆ ಹೊರಟೋದು. ಅಲ್ಲಿ ಸ್ಕೂಲಿಗೆ ಸೇರಿಸ್ತು. ಅಲ್ಲಿ ಓದ್ತಿದ್ರು ಚೆನ್ನಾಗಿ. ಆಮೇಲೆ ಎಲ್ಲ ಪೂರ ಅಲ್ಲೇ ಡಿಗ್ರಿ ತನಕ ಮಾಡವ್ರೆ. ಬಾಲ್ಯದಲ್ಲಿ ನಾವು ಒಟ್ಟಿಗೆ ಬೆಳೀದೇ ಇರ್ಬೋದು, ಆದರೆ ನಮ್ಮ ಮೇಲೆ ಒಂದು ಹೆಚ್ಚಿನ ಪ್ರೀತಿ ಇದೆ. ನಮಗೂ ಅಷ್ಟೇ ನಿಮ್ಮ ಮೇಲೆ ಹೆಚ್ಚಿನ ಗೌರವ ಇದೆ. ನೀವು ಈ ಸ್ಥಾನಕ್ಕೆ ಬರೋಕ್ಕೆ ತುಂಬ ಕಷ್ಟಪಟ್ಟಿದ್ದೀರಾ. ಹೆಜ್ಜೆಗೂ ಚಿಕ್ಕ ವಯಸ್ಸಿಂದನೂ ಮುಂದೆ ಬರಬೇಕು ಅನ್ನೋ ಛಲದಲ್ಲಿ ಪ್ರಯತ್ನಪಟ್ಟು ತುಂಬ ಶ್ರಮಪಟ್ಟು ಮೇಲೆ ಬಂದಿದ್ದೀರಾ. ಅದು ತುಂಬ ಹೆಮ್ಮೆ ಅನಿಸುತ್ತೆ ನಮಗೆ. ಅಣ್ಣ ಇದ್ದಿದ್ರೆ ತುಂಬ ಸಂತೋಷ ಪಟ್ಟಿರೋರು ನಿಮ್ಮ ಏಳಿಗೆ ನೋಡಿ. ಆದರೆ ಆ ಹಳ್ಳಿಯಲ್ಲಿ ರಜಕ್ಕೆ ಬಂದಾಗ ಆಟ ಆಡ್ತಿದ್ದು ಒಡನಾಟ ಎಲ್ಲ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ನಿಮಗೆ ಜ್ಯೋತಿಷದ್ದು ಅದರಲ್ಲಿ ಆಸಕ್ತಿ ಜಾಸ್ತಿ. ಮನೆಗೆ ಯಾರೋ ಜ್ಯೋತಿಷಿಗಳು ಬಂದಾಗ ನಾನು ಮುಂದೆ ಹಸ್ತ ತೋರ್ಸೋಕೆ ಹೋದೆ. ಆವಾಗ ನೀವು ನಿನ್ನ ಭವಿಷ್ಯ ಬರೆಯೋಕ್ಕೆ ನಾನೇ ಇದ್ದೀನಿ, ಅವ್ರ ಹತ್ರ ಯಾಕೆ ತೋರಿಸ್ತೀಯ ಅಂತ ಹೇಳಿದರೆ ಅದು ತುಂಬ ನೆನಪಿದೆ ನನಗೆ. ಹೆಚ್ಚಿನ ಅಭಿವೃದ್ಧಿ ಹೊಂದಲಿ, ದೇವರ ಎಲ್ಲ ಥರದ ಸೌಭಾಗ್ಯ ಆರೋಗ್ಯ ಎಲ್ಲ ಕೊಡಲಿ ಅಂತ ಬಯಸ್ತೀನಿ. ತುಂಬ ಸಂತೋಷ ಆಗಿದೆ ನನಗೆ. ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲದೆ. ಈಗ ಹೆಂಗೆ ನೋಡ್ಕೊಂಡಿದ್ಯೋ ಹಂಗೆ ನನ್ನ ಮುಂದಕ್ಕೂ ನೋಡ್ಕೋಪ್ಪ. ಸರ್, ಆ ಹುಡುಗನ ಬಗ್ಗೆ ನಮಗೆ ತಿಳ್ಕೊಳ್ಳುವಂಥ ಆಸೆ. ನಿಮ್ಮಮ್ಮ ಮಾತಲ್ಲೇ ಗೊತ್ತಾಗುತ್ತೆ, ಶಿ ವಾಸ್ ವೆರಿ ಸಾಫ್ಟ್ ಅನ್ಸುತ್ತೆ. ಯಾವತ್ತೂ ನಾನು ಕೈ ಮಾಡಿಲ್ಲ ನಮ್ಮ ಮಕ್ಕಳ ಮೇಲೆ. ಅವ್ರಿಗೆ ಏನು ಇಷ್ಟನೋ ಅದೆಲ್ಲ ಮಾಡಿಕೊಡ್ತಾ ಇದ್ದೆ ಅಂತ. ವಾಟ್ ಕೈಂಡ್ ಆಫ್ ಮದರ್? ಅವರ ನೇಚರ್ ಹೇಗಿತ್ತು? ಇಲ್ಲ, ಅದೇನು ಅವ್ರು ಯಾವತ್ತೂ ಕೈಗೆ ಮಾಡಕ್ ಹೋಗ್ಲಿಲ್ಲ. ಅದನ್ನ ಐ ಅಗ್ರಿ ವಿತ್ ದಟ್. ನಮ್ಮ ತಂದೆನೂ ಅಷ್ಟೇ, ಯಾವತ್ತೂ ನನಗೆ ಮನೇಲಿ ಕೈಗೆ ಮಾಡಿದವರು ಮತ್ತೊಂದೆಲ್ಲ ಇಲ್ಲ. ಬಟ್ ಭಾಳ ಪ್ರೀತಿಯಿಂದ ಸಾಕಿದ್ದಾರೆ, ಸ್ಯಾಕ್ರಿಫೈಸ್ ಮಾಡಿದ್ದಾರೆ ನಮಗೋಸ್ಕರ. ಅವರು ಒಂದು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಅವತ್ತಿನ ಕಾಲದಲ್ಲೇ ಕರ್ಕೊಂಡು ಬಂದು NPS ಅಲ್ಲಿ ಎಜುಕೇಷನ್ ಕೊಡಿಸ್ಬೇಕು ಅನ್ನೋದು ಇತ್ತು. ಅಂದರೆ ಮಕ್ಕಳಿಗೆ ಪ್ರಯಾರಿಟಿ ಎಜುಕೇಷನ್ ಭಾಳ ಮುಖ್ಯ ಅನ್ನೋದು ಅವ್ರು ಯಾರು ಓದಿರ್ಲಿಲ್ಲ. ಸರಿ, ನಮ್ಮ ತಂದೆ ಎಲ್ಲ SSC ಏನೋ ಓದಿದ್ರೇನೋ ಅಷ್ಟೇ. ನಮ್ಮ ತಾಯಿ 6ನೇ ಕ್ಲಾಸು 7ನೇ ಕ್ಲಾಸು ಓದಿದ್ದಾರೆ. ಸೊ ಅವ್ರಿಗೆ ಎಜುಕೇಷನ್ ಭಾಳ ಇಂಪಾರ್ಟೆಂಟ್ ಇತ್ತು. ಎಲ್ಲ ನಮ್ಮ ತಾಯಿ ಅಕ್ಕನ ಮನೇಲಿ ಫಸ್ಟ್ ವಿದ್ಯಾಭ್ಯಾಸ ಮಾಡ್ತಿದ್ದು. ಆಮೇಲೆ ಬಂದು ನಮ್ಮ ತಾಯಿ ಇಲ್ಲೊಂದು ಮನೆ ಮಾಡಿಕೊಂಡು ಒಂದು ಸಣ್ಣ ಸೈಟ್ ತೊಗೊಂಡು ಮನೆ ಕಟ್ಟಿ. ಬಟ್ ಆ ವಿಡಿಯೋ ಬಂದಾಗ ಸರ್, ವಿತೌಟ್ ಯುವರ್ ನಾಲೆಜ್, ನಿಮ್ಮ ಕಣ್ಣಲ್ಲಿ ಕಣ್ಣೀರು ನಾವು ನೋಡಿದ್ವಿ. ನಿಮ್ಮನ್ನ ರಾಜಕೀಯದಲ್ಲಿ ಬಂಡೆ ಅಂತ ಕರಿತೀವಿ. ಸಚ್ ಅ ಸ್ಟ್ರಾಂಗ್ ಮ್ಯಾನ್, ಬಟ್ ವಿ ಸಿ ಸಚ್ ಅ ಸೆನ್ಸಿಟಿವ್ ಸೈಡ್ ಟು ಯು. ಒಂದು ವಲ್ನರಬಲ್ ಸೈಡ್. ಇವತ್ತು ಇಲ್ಲಿ ಮಾತ್ರ ಅಲ್ಲ, ಮೊನ್ನೆ ಕೂಡ ಟಿವಿಯಲ್ಲಿ ನೀವು ಬಂದಾಗ ವಿತೌಟ್ ಯುವರ್ ನಾಲೆಜ್ ನೀವು ಇಮೋಷನಲ್ ಆಗ್ತಿದ್ರಿ. ಪರ್ಟಿಕ್ಯುಲರ್ಲಿ ಅಮ್ಮ ಬಂದಾಗಂತೂ ಇಟ್ ವಾಸ್ ಸೋ ಕ್ಲಿಯರ್. ಸೊ ನಿಮ್ಮ ಮೈಂಡಲ್ಲಿ ವಾಟ್ ವಾಸ್ ಗೋಯಿಂಗ್ ಆನ್? ನಮಗೋಸ್ಕರ ನೋ ಡೌಟ್ ನಾನು ಬಡತನದ ಮನೆ ಅಂತ ನಾನು ಹೇಳೋದಿಲ್ಲ. ನಮ್ಮೂರಿಗೆ ನಾವು ಶ್ರೀಮಂತರು, ಒಳ್ಳೆ ಆಸ್ತಿವಂತರೆ. ಬಟ್ ನಮ್ಮ ಪೇರೆಂಟ್ಸ್ ಮಾತ್ರ ನನ್ನ ಎಜುಕೇಷನ್ಗೆ ಓದಲೇಬೇಕು ಇವನು ಅಂತ ಭಾಳ ಪ್ರಯತ್ನ ಪಟ್ಟರು. ಆದರೆ ನಾನು ಓದಲಿಲ್ಲ. ಇವತ್ತು 5-6ನೇ ಕ್ಲಾಸಲ್ಲಿ ಏನು ಓದಿದ್ದೀನಿ ಅಷ್ಟೇ ನನ್ನ ತಲೆ ಇರೋದು. 6-7ನೇ ಕ್ಲಾಸ್ಗೆ ನನಗೆ ರಾಜಕೀಯದ ಚಟ. ಹೌದಾ? ನಾನು ಪಾಲಿಟಿಷಿಯನ್ ಆಗಲೇಬೇಕು ಅಂತ ತೀರ್ಮಾನ ಮಾಡಿದವನು ಆ ವಯಸ್ಸಲ್ಲೇ. ಅಂದರೆ ನಿಮ್ಮ ಕಣ್ಣೀರಿಗೆ ಕಾರಣ ಒಂದು ಅವ್ರು ಅಂದ್ಕೊಂಡಿದ್ದ ಆಸೆಗಳನ್ನ ಈಡೇರಿಸಲಿಲ್ಲ ಅಂತನಾ, ಅಥವಾ? ಇಲ್ಲ, ಅವ್ರದ್ದು ಸ್ಯಾಕ್ರಿಫೈಸ್ ಭಾಳ ಇದೆ, ಅವ್ರ ತ್ಯಾಗಗಳಿಂದ. ರೈಟ್ ಸರ್, ನಿಮ್ಮ ತಾಯಿಯವರು ಬಂದಿದ್ದಾರೆ, ಸ್ವಾಗತಿಸಿ. ಅಮ್ಮ ಬನ್ನಿಮ್ಮ. ಅಮ್ಮ ನಮಸ್ಕಾರ. DK ಶಿವಕುಮಾರ್ ಅವರ ತಾಯಿ ಗೌರಮ್ಮ ಮತ್ತು ಸಹೋದರಿ ಮಂಜುಳಾ ಅವರು ಬಂದಿದ್ದಾರೆ. ಸ್ವಾಗತ ಬನ್ನಿಮ್ಮ. ನೆನೆ ನಾನು ರಾತ್ರಿ ಭೇಟಿ ಮಾಡ್ಕೊಂಡ್ಬಂದು ಹೇಳಿಲ್ಲ ಇಲ್ಲಿ ಬರ್ತೀನಿ ಅಂತ. ಅಮ್ಮ, ನಿಮ್ಮ ಮಗನ ಬಾಲ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮಗೇನಾದ್ರು ನೆನಪಿರೋದ್ ಬಗ್ಗೆ ಹೇಳ್ಬೇಕು ನೀವು. ಮಕ್ಕಳಿಲ್ಲ ಅಂತೇಳಿ 2 ವರ್ಷ ಮಕ್ಕಳಿರ್ಲಿಲ್ಲ. 3 ವರ್ಷ ನಮ್ಮ ಅತ್ತೆ ಮನೆಯವ್ರು ಆಡ್ಕೋತಾ ಇದ್ರು. ಶಿವದಪ್ಪನ ಬೆಟ್ಟಕ್ಕೆ ಹರಕೆ ಮಾಡಿಕೊಂಡು ಆಗ ನನ್ನ ಮಗ ಹುಟ್ಟದ. ನಮ್ಮ ಫ್ಯಾಮ್ಲಿಲಿ ಕೆಂಪೇಗೌಡ ಅಂತ ಹೆಸರಿಡೋದು. ಆದರೆ ಶಿವಾಲ್ದಪ್ಪನ ಬೆಟ್ಟಕ್ಕೆ ಹೇಳಿದ್ವಲ್ಲ, ಅದಕ್ಕೆ ಶಿವಕುಮಾರ್ ಅಂತೇಳಿ ಹೆಸರಿಟ್ಟು.
ಬಹಳ ಬ್ಯೂಟಿಫುಲ್ ಆದ ಪಾಯಿಂಟ್ ನೀವು ಹೇಳಿದ್ರಿ. ಯಾರೋ ಭವಿಷ್ಯ ನೋಡಕ್ ಬರ್ತಾರೆ, ನೀವು ಕೈ ತೋರಿಸ್ತೀರಿ, ಆಗ ಸಾಹೇಬ್ರು ಹೇಳ್ತಾರೆ ನಾನು ನಿನ್ನ ಭವಿಷ್ಯ ನಿರ್ಣಯ ಮಾಡ್ತೀನಿ ಅಂತ. ಆ ಇನ್ಸಿಡೆಂಟ್ ಏನದು, ಸ್ವಲ್ಪ ವಿವರ ಹೇಳಿ. ಚಿಕ್ಕ ವಯಸ್ಸಿನಿಂದನೂ ಭವಿಷ್ಯ ಕೇಳೋದು ಒಂದು ಹವ್ಯಾಸ ಅವ್ರಿಗೆ. ಓಕೆ. ಯಾವಾಗ್ಲೂ ಯಾರೇ ಸಿಕ್ಕಿದ್ರು ಅವ್ರಿಗೆ ಭವಿಷ್ಯ ಹೇಳ್ತಾರೆ ಅನ್ನೋರು, ಅವ್ರನ್ನ ಕೇಳ್ತಾ ಇದ್ರು ಏನಿದೆ ನನ್ನ ಭವಿಷ್ಯ, ಮುಂದಕ್ಕೆ ಏನಿದೆ ಅಂತ. ಹಾಗಾಗಿ ಮನೆಗೆ ಯಾರೋ ಒಬ್ರು ಬಂದಿದ್ದಾಗ ಭವಿಷ್ಯಕಾರರು ಅವ್ರ ಹತ್ರ ಕೈ ತೋರ್ಸಕ್ ನಾನು ಮುಂದೋದೆ. ಅವಾಗ ನಾನಿದ್ದೀನಿ, ನೀನ್ ಯಾಕೆ ಕೈ ತೋರಿಸ್ತೀಯಾ, ನಿನ್ನ ಭವಿಷ್ಯ ನಾನೇ ರೂಪಿಸ್ತೀನಿ ಅಂತ ಹೇಳಿದ್ರು. ಅದು ತುಂಬಾ ಯಾವಾಗ್ಲೂ ನನ್ನ ನೆನಪು. ಅದು ಒಂದಿನ ರಾಜ್ಯದ ಉಪ ಮುಖ್ಯಮಂತ್ರಿ ಆಗ್ತಾರೆ ಅಂತ ಯಾರಾದ್ರೂ ಆ ಚಿಕ್ಕ ವಯಸ್ಸಲ್ಲಿ ಭವಿಷ್ಯ ಹೇಳಿದ್ರ? ನೀವ್ ಯಾರು ಊಹಿಸಿದ್ರಾ? ಇಲ್ಲ, ಉಪಮುಖ್ಯಮಂತ್ರಿ ಆಗ್ತಾರೆ ಅಂತ ಊಹಿಸಿರ್ಲಿಲ್ಲ. ಆದ್ರೆ ಒಂದು ದೊಡ್ಡ ವ್ಯಕ್ತಿ ಆಗ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಯಾಕಂದ್ರೆ ಅವ್ರ ಪ್ರಯತ್ನ, ಸಾಧನೆ ಆ ತರ ಇತ್ತು. ಎಸ್ ಸರ್. ನಿಮ್ಮ ಅಣ್ಣ, ನಿಮ್ಮ ತಂಗಿ, ನಿಮ್ಮ ತಮ್ಮ ಅವ್ರ ಜೊತೆ ಆಡಿದಂಥ ಆಟಗಳಿರ್ಬೋದು, ಆ ನೆನಪುಗಳಿರ್ಬೋದು, ಅಥವಾ ನೀವು ಹಬ್ಬಗಳನ್ನು ಆಚರಿಸಿದ ರೀತಿ ಇರ್ಬೋದು. ಅದೊಂದು ಆ ಭಾಗ್ಯ ನಂಗೆ ಸಿಗ್ಲಿಲ್ಲ. ಹೌದಾ? ಏನಾಯ್ತು, ನನ್ನ ಬೆಂಗಳೂರಿಗೆ ಕಳಿಸ್ಬಿಟ್ರು ವಿದ್ಯಾಭ್ಯಾಸಕ್ಕೆ. 6 ವಯಸ್ಸಿಗೆ ಬೆಂಗಳೂರು ಬಂದವನು. ಒಂದು ಸ್ಮಾಲ್ ಪೀರಿಯಡ್ ಸೈಂಟ್ ರೀಟಾ ಸ್ಕೂಲಲ್ಲಿ ಇದೆ ಕನಕಪುರದಲ್ಲಿ. ಅದಾದ್ಮೇಲೆ NPS ಅಲ್ಲಿ ಬಂದೆ. ನನ್ನ ತಂಗಿ ಊರಲ್ಲಿದ್ದು, ನನ್ನ ತಮ್ಮ ಕನಕಪುರದಲ್ಲಿ ಎಜುಕೇಶನ್ ಮಾಡ್ತಿದ್ದ. ಸೊ ನಾವು 3 ಜನನು ಒಟ್ಟಿಗಿರಕ್ಕೆ ಆಗ್ಲಿಲ್ಲ. ಅಂದ್ರೆ ಸಮ್ಮರ್ ಹಾಲಿಡೇಸ್ಗೆ ಬರೋದು ಆ ತರ ಏನಾಗಿರ್ಬೇಕಲ್ಲ ಸರ್? ಅಷ್ಟೇ, ಬೇಸಿಗೆ ರಾಜ್ಯದಲ್ಲಿ ಬರೋದು ಅಷ್ಟೇ. ದಟ್ ಈಸ್ ದಿ ಓನ್ಲಿ ಥಿಂಗ್. ಬಾಂಡೇಜ್. ರೈಟ್ ಸರ್. ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಏನೋ ಇದ್ದಾಗ ನೀವು ಬೆಂಗಳೂರು ಶಿಫ್ಟ್ ಆಗ್ತೀರಿ. ಅಂದ್ರೆ ಅಲ್ಲಿ ನಿಮ್ಮ ಸಂಬಂಧಿಕರು ಒಬ್ರು ಇದ್ರಂತೆ, ಮಿಲಿಟರಿ ಅವರಂತೆ, ಬಹಳ ಸ್ಟ್ರಿಕ್ಟ್ ಅಂತೆ. ಅವ್ರ ಜೊತೆ ಇದ್ರೆ ನೀವು ಡಿಸಿಪ್ಲಿನ್ಡ್ ಆಗಿ ಬೆಳಿತೀರಿ ಅಂತ ನಿಮ್ಮನ್ನು ಕಳ್ಸಿದ್ರಂತೆ. ಅಲ್ಲ, ನಮ್ಮ ತಾಯಿ ಅಕ್ಕ ಅವ್ರ ಯಜಮಾನ್ ಫಸ್ಟ್ ಮಿಲಿಟರಿ ಇದ್ರು, ಆಮೇಲೆ ಅವ್ರು ರಿಸೈನ್ ಮಾಡಿ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು. ಹಳ್ಳಿಯಲ್ಲಿದ್ರೆ ಸರಿಯಾಗಿ ಓದಲ್ಲ, ಪೋಲಿ ಪುಂಡು ಜೊತೆ ಸೇರ್ಕೊಂಡ್ಬಿಡ್ತಾನೆ ಅಂದ್ಬಿಟ್ಟು ನಮ್ಮ ಅಕ್ಕನ ಮನೆಗೆ ವಿದ್ಯಾಭ್ಯಾಸ ಕಳಿಸ್ತೆ. ಅಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಕಲಿಸ್ತಿ ಇವತ್ತು ಈ ಲೆವೆಲ್ಗೆ ಬಂದವನ್ನ. ಹೌದು ಹೌದು. ಹಲೋ, ವೆಲ್ಕಮ್ ಬ್ಯಾಕ್. ಆನರಬಲ್ ಡೆಪ್ಯೂಟಿ CM DK ಶಿವಕುಮಾರ್ ಅವ್ರ ಜೊತೆ ಮಾತುಕತೆಯಲ್ಲಿದ್ದೀನಿ. ಸರ್, ನಿಮ್ಮ ಸ್ಕೂಲಿನ ಬಗ್ಗೆ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡಿ. ಹಾಯ್ ಶಿವು. ಹಾಯ್ ಶಿವಕುಮಾರ್. ಹಲೋ ಶಿವಕುಮಾರ್, ಹೇಗಿದ್ದೀರಿ? ಆ್ಯಕ್ಚುಲಿ ನಾನು ನೀನು ಎಲ್ಲ ಒಟ್ಟಿಗೆ ರಾಜಾಜಿನಗರಲ್ಲಿ ಬೆಳೆದ್ವಿ. ಆಮೇಲೆ ಸ್ಕೂಲಲ್ಲಿ ಸ್ನೇಹಿತರಾಗಿದ್ವಿ. ಕಾರ್ಮಲ್ ಸ್ಕೂಲಲ್ಲಿ ನಾನು ನೀನು ತುಂಬ ಗಲಾಟೆಗಳು ಮಾಡಿ ನಮಗೆ ಸ್ಕೂಲ್ ಟೀಚರ್ಗಳು ಹೊರಗಡೆ ಕೂರಿಸಿ ತುಂಬ ಪನಿಷ್ಮೆಂಟ್ ಕೊಟ್ಟಿದ್ರು. ಅದೆಲ್ಲ ನಿನ್ನ ಜ್ಞಾಪಕ ಇದೆ ಅಂದ್ಕೊಂಡಿದ್ದೀನಿ. ನೆನಪಿದೆಯಾ? 1975-76ನೇ ಸಾಲಿನಲ್ಲಿ ನೀವು ನಮ್ಮ ಸಪ್ತರ್ಷಿಧಾಮಕ್ಕೆ ಪ್ರವೇಶಕ್ಕಾಗಿ ನಿಮ್ಮ ತಂದೆಯವ್ರ ಜೊತೆ ಬಂದದ್ದು. ನಾನು ನಿನ್ನ ಕಬಡ್ಡಿ ಪ್ಲೇಯರು, ಜ್ಞಾಪಕ ಇದೆಯಾ? ನೀನು ರೈಡರ್ ಆಗ್ತಾ ಇದ್ದೆ, ನಾನು ಕ್ಯಾಚರ್ ಆಗ್ತಾ ಇದ್ದೆ. ಆಡಬೇಕಾದ್ರೆ ಒಂದ್ಸತಿ ನಾನು ಕೈ ಮುರ್ಕೊಂಡೆ ಅಂತ ಜ್ಞಾಪಕ ಇದೆ. ಆಮೇಲೆ ಇಲ್ಲ, ನಾನು ಶಿವಿಗೆ ಕೈ ಮುರ್ಕೊಂಬಿಟ್ಟೆ, ನಾನು ಆಡೋದಿಲ್ಲ ಅಂತ ನೀನು ಒಂದು ಹೇಳಿದೆ. ಅದಕ್ಕೂ ಭಾಳ ಅದ್ರಲ್ಲಿ ಸ್ನೇಹಿತರ ಎಷ್ಟು ಬಾಂಧವ್ಯ ಇದೆ ಅಂತ ಅದ್ರಲ್ಲಿ ಭಾಳ ಖುಷಿ ಆಯಿತು ನೀನು ನೋಡಿ. ಬಾಲ್ಯದ ಶಿವಕುಮಾರ್ ಬೆರೆತಂತಹ ಒಂದು ಆ ಫ್ರೆಂಡ್ಶಿಪ್ ಏನಿದೆಯೋ ಇವತ್ತಿನವರೆಗೂ ಹಿ ಇಸ್ ನೆವರ್ ಚೇಂಜ್ಡ್ ಆ್ಯಂಡ್ ಹಿ ಇಸ್ ಸ್ಟಿಲ್ ಕೇರ್ಸ್ ಫಾರ್ ದ ಫ್ರೆಂಡ್ಶಿಪ್. ಜಮುನಾ ಜೊತೆಯಲ್ಲಿ ನಿನ್ನ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂತ ನಿನ್ನ ಎಲೆಕ್ಷನ್ಗೆ ನಿನ್ನೆ ನಿಲ್ಸಿದ್ದು ನೆನಪಿದ್ಯಾ? ಫಸ್ಟ್ ಟೈಮ್ ಜಮುನಾ ಗೆದ್ದಿರುವಾಗ ನಿನ್ ಕೋಪ ಬಂತು. ನೀನ್ ಸೆಕೆಂಡ್ ಟೈಮ್ ಎಲೆಕ್ಷನ್ ಅಲ್ಲಿ ಗೆದ್ದಿರುವಾಗ ನಿಮ್ಮ ಡಾರ್ತಿ ಮೇಡಮು, ಸುಭದ್ರಾ ಟೀಚರು, ನಾನು ಎಲ್ಲ ಸೇರಿ ಏನ್ ಹೇಳಿದ್ದು ನಿನ್ಗೆ, ನಮ್ಮ ಕರ್ನಾಟಕಕ್ಕೆ ನೀನು ದೊಡ್ಡ ಲೀಡರ್ ಆಗ್ತೀಯ ಅಂತ ಹೇಳಿದ್ದು ನಿನ್ ನೆನಪಿರ್ಬೇಕು ಅನ್ಸುತ್ತೆ. ನಾವೆಲ್ಲ ಆಶಿಸ್ತೀವಿ ನೀ ಇನ್ನೂ ಉನ್ನತ ಮಟ್ಟಕ್ಕೆ ಸೇರಿ ರೀಚ್ ಆಗಬೇಕು ಅಂತ. ನೀನು ಇಷ್ಟು ಮುಂದಕ್ಕೆ ಬಂದು ಕರ್ನಾಟಕದ ಜನತೆಗೆ ಒಂದು ಸ್ಟೇಬಲ್ ಗೌರ್ಮೆಂಟ್ ಕೊಟ್ಟಿದ್ಯಪ್ಪ, ಆ ಕ್ರೆಡಿಟ್ ನಿನ್ಗೆ ಹೋಗುತ್ತೆ. ಪ್ರತಿ ಸತಿ ನಾನು ನಿನ್ನ ಬರ್ತ್ಡೇ ವಿಶ್ ಮಾಡ್ಬೇಕಾದ್ರೂ ನಿನ್ನ CM ಆಗಿ ನೋಡ್ಬೇಕು ಕಣ ಅಂತ ಎಷ್ಟೋ ಸತಿ ಹೇಳಿದ್ದೀನಿ. ನನಗೆ ಜ್ಞಾಪಕ ಇದೆ ಅದು. ಈಗಲೂ ಅದೇ ಆಸೆಯಲ್ಲಿ ನೀನು ಡೆಪ್ಯೂಟಿ CM ಆದರೂ ಇದೇ ರೀತಿ ಟ್ರೀಟ್ ಮಾಡ್ತೀಯಾ ಅಂತ ನಮಗೆ ಗೊತ್ತು. ನಿನ್ನ ಸ್ನೇಹಕ್ಕೆ ನಿಜವಾಗ್ಲೂ ಚಿರಋಣಿ ನಾನು. ಎಸ್ ಸರ್, ಫ್ಲಾಶ್ ಬ್ಯಾಕ್ ಮೋಡ್. ಈಗ ನನಗೆ 3 ಸ್ಕೂಲ್ ತೋರಿಸಿದ್ರಿ. ನನ್ನ NPS, ಕಾರ್ಮಲ್ ಮತ್ತು ವಿದ್ಯಾವರ್ಧಕ, ಈ 3 ಶಾಲೆ ನಾನು ಓದಿದ್ದು. ಅಂದ್ರೆ NPS ಅಲ್ಲಿ ನನಗೆ TC ಕೊಟ್ಟು ಕಳಿಸ್ಬಿಟ್ರು. ಏನೇ ಕೊಟ್ಟರು ಸರ್? ಏನಾಯ್ತು ಪ್ರಾಬ್ಲಮ್? ಬಹುಶಃ ನಾನು ಅವ್ರ ಸ್ಟ್ಯಾಂಡರ್ಡ್ಗೆ ಅದೊಂದು ಆ ಸ್ಕೂಲಲ್ಲಿ ಅವ್ರ ತಪ್ಪು ಅಂತ ನಾನು ಹೇಳುದಿಲ್ಲ, ಅವತ್ತು ಅವ್ರ ಡಿಸಿಷನ್ ಕರೆಕ್ಟ್ ಇರ್ಬೋದೇನೋ. ಆ ಸ್ಕೂಲಲ್ಲಿ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಲಿಲ್ಲ ಅಂದ್ರೆ, ನಾವು ಓದಲಿಲ್ಲ ಅಂದ್ರೆ, ಇವರು ನಮ್ಮ ಪ್ರಿನ್ಸಿಪಾಲ್. ಎಸ್,
ಇದು ಬಹಳ ಸ್ವಾರಸ್ಕರವಾಗಿತ್ತು ಈ ಘಟನೆನೆ. ಹೌದೌದು, ಅವರೇ ನಿಮಗೆ ಟಿ ಸಿ ಕೊಟ್ಟು ಹೊರಗಡೆ ಕಳ್ಸಿದ್ರಂತೆ. ನೀವು ಡೆಪ್ಯೂಟಿ ಸಿಎಂ ಆದ್ಮೇಲೆ ಅವ್ರ ಹತ್ರ ಹೋಗಿ ಬ್ಲೆಸ್ಸಿಂಗ್ಸ್ ತಗೊಂಡಿದ್ದೀರಿ. ವಾಟ್ ಅ ಬ್ಯೂಟಿಫುಲ್ ಕನೆಕ್ಷನ್. ಹೇಳಿ ಸರ್. ಅವ್ರು ನಾನು ಆ ಸ್ಕೂಲಲ್ಲಿ ನನಗೆ ಟಿ ಸಿ ಕೊಟ್ಟು ಕಳಿಸ್ಬಿಟ್ರು. ಡಾಕ್ಟರ್ ಗೋಪಾಲ್ ಕೃಷ್ಣ, ನೀನು ಬೇರೆ ಕಡೆ ಓದ್ಕೊಂಡ್ ಬಾ, 8th ತಗೊಳ್ತೀನಿ ಅಂತ. ಅದು ಫಸ್ಟ್ ಆಟೋನಮಸ್ ಸ್ಕೂಲ್ ಆಫ್ ದಿ ಕಂಟ್ರಿ ಅದು. ಓಕೆ. ಆ ಸ್ಟ್ಯಾಂಡರ್ಡೇ ಬೇರೆ. ನನಗೂ ಅವ್ರಿಗೂ ಬಹಳ ದ್ವೇಷ ಬೆಳೆದ್ಬಿಟ್ಟಿತ್ತು, ನನ್ನ ಕಳಿಸ್ಬಿಟ್ರಲ್ಲ ಅಂತ. ತಿರ್ಗಾ ನನಗೆ ನಮ್ಮ ತಂದೆ ತಾಯಿ ತಿರ್ಗಾ ಅದೇ ಸ್ಕೂಲಲ್ಲಿ ಓದಿಸ್ಬೇಕು ಅಂತ ಅವ್ರಿಗೆ. ಓಕೆ. ತಿರ್ಗಾ ಕಾರ್ಮಲ್ ಸ್ಕೂಲಲ್ಲಿ ಸೇರ್ಕೊಂಡೆ ನಾನು. 2 years 6, 7ನೇ ಕ್ಲಾಸ್ ಓದೆ. 5th ಕೊಟ್ಟು ಓದಾಗ ನಾನು ಆ ಸ್ಕೂಲಲ್ಲಿ ನನಗೇನು ಮಾತಾಡ್ತಾ ಇದ್ರಲ್ಲ ಟೀಚರು, ಪಾರ್ವತಿ ಟೀಚರು, ಅಲ್ಲೇ ಎಲೆಕ್ಷನ್ ನಿಂತಿದ್ದೆ. ಆ ಸ್ಕೂಲಲ್ಲಿ ಹೆಂಗೆ ಅಂದ್ರೆ ಇವತ್ತೇನು ಡೆಮೊಕ್ರೆಟಿಕ್ ಪ್ರೋಸೆಸ್ ಏನಿದೆ ಅದೇ ಪ್ರೋಸೆಸ್ ನಡೀತಾ ಇತ್ತು. ಆ 7ನೇ ಕ್ಲಾಸ್ ವರ್ಗು ಈಗ ಏನ್ ನಮ್ಗೆ ಓಟ್ಗೆ ಇಲ್ಲಿ ಇಂಕಲ್ಲ ಹಾಕ್ತಾರಲ್ಲ, ಅವತ್ತ ಲಿಂಕ್ ಹಾಕೋರು. ನನ್ನ ಸಿಂಬಲ್ ಸ್ಟಾರ್. ಓಕೆ. ನಾನು ಎಲೆಕ್ಷನ್ ನಿಂತ್ಕೊಂಡಿದ್ದೆ. ನನ್ನ ಮೇಲೆ ಒಂದು 4-5 ಜನ ನಿಂತಿದ್ರು. ಒಂದು ಹುಡುಗಿ ರಿಮೆಂಬರ್ ಆರ್ತಿ ಪತಕ್ ಅಂತ ಅವಳು ನಿಂತಿದ್ಲು. ಶಿ ವಾಸ್ ದಿ ಪೆಟ್ ಆಫ್ ದಿ ಸ್ಕೂಲ್. ಓಕೆ. ಸೊ ನಾನು ಗೆದ್ದುಬಿಟ್ಟೆ. ಹೈಯೆಸ್ಟ್ ಮಾರ್ಕ್ಸ್ ಇದರಲ್ಲಿ ವೋಟ್ಸ್ ಅಲ್ಲಿ ನಾನು ಗೆದ್ದುಬಿಟ್ಟೆ. ನಾನು ಅನೌನ್ಸ್ ಮಾಡಲಿಲ್ಲ ಅವರು. ದೇ ಬ್ಲಾಕ್ ಮೀ ಫ್ರಮ್ ಬಿಕಮಿಂಗ್ ದಿ ಸೆಕ್ರೆಟರಿ. ಅಂಡ್ ಅನೌನ್ಸ್ಡ್ ಹರ್ ರಿಸಲ್ಟ್. ಆರ್ತಿ ಪತಕ್ನೆ ಅನೌನ್ಸ್ ಮಾಡಿ ನನಗೊಂದು ಹೊಸ ಪೋಸ್ಟ್ ನ ಕ್ರಿಯೇಟ್ ಮಾಡಿ ನಾನು ಸ್ಪೋರ್ಟ್ಸ್ ಸೆಕ್ರೆಟರಿ ಅಂತ ನನಗೆ ಮಾಡಿದ್ರು. ಓಕೆ. ದೇ ಬ್ಲಾಕ್ ಮೀ. ಅಲ್ಲಿ ಬೆಳಗ್ಗೆ ಅನೌನ್ಸ್ ಮಾಡ್ಬೇಕಾರೆ ಫಸ್ಟ್ ಆರ್ತಿ ಪತಕ್ ಅನೌನ್ಸ್ ಮಾಡ್ತಾರೆ, ಆಮೇಲೆ ನನ್ನ ಕರೆದ್ಬಿಟ್ಟು ನನ್ನ ಅನೌನ್ಸ್ ಮಾಡಿ ಕೊಟ್ಟು. ಬಟ್ ಲೀಡರ್ಶಿಪ್ ಜನಕ್ಕೆ ಗೊತ್ತಾಗ್ಬಿಟ್ಟಿತ್ತಲ್ಲ. ಹೌದು. ಊಟವೆಲ್ಲ ಬಸವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಜನ ಎಲ್ಲ ಹುಡುಗರು ಎಲ್ಲ ನನ್ನಿಂದನೇ ಬೆನ್ನತ್ತಿದ್ರು. ಕೊನೆಗೆ ಐ ಯೂಸ್ ಟು ರನ್ ದಿ ಶೋ. ರೈಟ್. ಏನೇ ಮಾಡ್ಬೇಕಾದ್ರು ಆ ಸ್ಕೂಲ್ ಸಂದರ್ಭದಲ್ಲಿ ಹಾಗೆ ನನಗೆ ಎಲೆಕ್ಷನ್ ಚಟ. ಈಗ ಕೊನೆಗೆ ಒಬ್ಬ ಕಿಶೋರ್ ಅಂತ ಈಗ ಲಾಸ್ಟ್ ಅಲ್ಲಿ ಇದ್ದಲ್ಲ, ಇವನು ನಾನು ಇಬ್ರು ಸ್ಕೂಲಲ್ಲಿ ಜೊತೆ ಬರ್ತಿದ್ದ. ಭಾಷಣ ಮಾಡಿ ಇದನ್ನ ಮಾಡ್ಬೇಕು. 6ನೇ ಕ್ಲಾಸ್ಗಿಂದನೇ ಸ್ವಲ್ಪ ಭಾಷಣ ಗಿಷ್ಟ ಮಾಡಕ್ಕೆ ನನಗೇನು ಅಂತ ಇಲ್ಲ. ಒಬ್ಬ ಐಸ್ ಕ್ಯಾಂಡಿ ಮಾರ್ತಿದ್ದ, ಒಬ್ಬ ಕೆಂಚ ಅಂತ. ಅವನು ಸ್ವಲ್ಪ ಓದಿದ ಅವನು. ಸೊ ಅವನ ಹತ್ರ ಹೋಗಿ ನಾನು ಭಾಷಣ ಬರ್ಸ್ಕೊಳ್ಳೋದು, ಏನೇನ್ ಮಾತಾಡ್ಬೇಕು ಅಂತ ಭಾಷಣ ಮಾಡಿ ಅದಕ್ಕೆಲ್ಲ ಬಯಾಟ್ ಮಾಡಿ ಎಲ್ಲ ಕ್ಲಾಸ್ಗೆಲ್ಲ ಹೋಗಿ ಪ್ರತಿ ಅದೊಂದು ಆಪರ್ಚುನಿಟಿ. ಯಾರು ಎಲೆಕ್ಷನ್ ನಿಂತ್ಕೊಳ್ತಾರೆ ಹೋಗಿ ಪ್ರತಿ ಕ್ಲಾಸ್ಗೂ ಹೋಗಿ ಅವ್ರು ಭಾಷಣ ಮಾಡಕ್ಕೆ ಒಂದು ಅವಕಾಶ ಮಾಡ್ಕೊಡ್ತಾರೆ. ಅವತ್ತಿನ ಕಾಲದಲ್ಲಿ ನನ್ನ ಭಾಷಣದಕ್ಕಿನ್ನ ಜನ ವೋಟ್ ಹಾಕ್ಬಿಟ್ಟು ನನಗೆ. ಬಟ್ ನೀವು ಕ್ಲಾಸ್ ಅಲ್ಲಿ ಒಂದು ಕಡೆ ಕೂರ್ತಾ ಇರಲಿಲ್ಲ ಅಂತ ಅವ್ರು ಹೇಳ್ತಾರೆ ಸರ್. ಅವ್ರು ಹೇಳ್ತಿದ್ರು ಡಿ ಕೆ ಶಿವಕುಮಾರ್ ಅವರ ಕ್ಲಾಸ್ ಟೀಚರ್ ಪಾರ್ವತಿ ಮೇಡಮ್ ಬಂದಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಬನ್ನಿ ಮ್ಯಾಮ್. ನಾನು ಬಹಳ ವರ್ಷ ಮೇಲೆ ಮೀಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 30 years 25 years ಮೇಲೆ ಆಗಿರ್ಬೇಕು. ಹೌದು. ಮದುವೆಗೆ ಬಂದಿದ್ದೆ. ಕರೆಕ್ಟ್. ಪ್ರೆಸೆಂಟ್ ಮಿನಿಸ್ಟರ್ ಆಗಿರುವಾಗ ಬಂದಿದ್ದೆ. ಶಿವಕುಮಾರ್ ನೀನ್ ನೋಡಿದ ತಕ್ಷಣ ನನಗೆ ಏನು ಅನ್ಸ್ತು ಗೊತ್ತಾ, ನೀವು ಒಬ್ಬ ಮುಖ್ಯಮಂತ್ರಿ ಆಗಿ ಬಂದಿದ್ದು ನನಗೆ ಅಷ್ಟು ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ನೀನು ತುಂಬ ಆನೆಸ್ಟಾಗಿ ವರ್ಕ್ ಮಾಡಿದ್ಯಾ. ನೀನು ಮಂತ್ರಿಯಾಗಿ ಆಗಬೇಕಾಗಿತ್ತು. ಜನಸೇವೆ ಜನಾರ್ದನ ಸೇವೆ, ಆ ಮನುಷ್ಯ ಸೇವೆ ಮಹಾದೇವ ಸೇವೆ. ಇದನ್ನು ನೀನು ತುಂಬ ವರ್ಷದಿಂದ ಮಾಡೋದ್ರಿಂದ ಇದು ಪರಿಣಾಮ ಎಲ್ಲಿಗೆ ಬರ್ತದೆ ಅಂದರೆ ನೀನು PM ಆಗಲೇಬೇಕು ಅಂತ ನನಗೊಂದು ಅಭಿಲಾಷೆ. ಮ್ಯಾನ್ ಪವರ್ ಮನಿ ಪವರ್ ಎಲ್ಲ ಬರೋದು ಹೋಗೋದು, ಬಟ್ ಡಿವೈನ್ ಪವರ್ ಈಸ್ ಆಲ್ವೇಸ್ ಎಟರ್ನಲ್ ಅಂಡ್ ಶಾಶ್ವತ. ಅದು ನಿನ್ನ ಜೊತೆಯಲ್ಲಿ ನಿಂತಿದ್ರೆ ನೋ ಪಾಲಿಟಿಕ್ಸ್ ಕ್ಯಾನ್ ಅಫೆಕ್ಟ್ ಯು, ನೋಬಡಿ ಕ್ಯಾನ್ ಸ್ಟಾಪ್ ಯು. ದಟ್ಸ್ ಮೈ ಫಸ್ಟ್ ಥಿಂಗ್. ಸೆಕೆಂಡ್ ಇಸ್, ಅವರು ಯಾವಾಗಲೂ ಚಿಕ್ಕ ಹುಡುಗರಾಗಿರೋವಾಗ ಬೆಂಚಲ್ಲಿ ಜಾಗದಲ್ಲಿ ಕೂತಿಲ್ಲ ಒಂದು ದಿವಸನು. ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದೆ. ಈ ಕ್ಲಾಸಿಂದ ಆ ಕ್ಲಾಸ್ ಹೋಗೋವಾಗ ಆ ಜಾಗದಲ್ಲಿ ಇರ್ತಿರ್ಲಿಲ್ಲ. ನಾನು ಬಂದ ಕೂಡಲೇ ಹೋಗಿ ಕೂತ್ಕೋತಿದ್ದೆ. ಆಮೇಲೆ ಅವ್ರ ಫ್ರೆಂಡ್ಸ್ಗಳು ಮತ್ತೆ ಈ ಕಡೆ ಹುಡುಗಿಯರುಗಳು ಮಿಕ್ಸ್ಡ್. ಸೋ ನಾಟಿ, ಅಷ್ಟು ತುಂಟ ಒಂದು ಕಡೆ ಕೂತಿರ್ಲಿಲ್ಲ. ಒಂದ್ ದಿವಸ ಏನ್ ಮಾಡ್ದ, ನನ್ನ ಹತ್ರ ಬಂದ್ಬಿಟ್ಟು ಪಾರ್ವತಿ ಟೀಚರ್ ನನ್ಗೆ ಹಾರ್ಟ್ ಹೇಳ್ಕೊಡಿ ಅಂದ. ನನ್ಗೆ ಅಷ್ಟು ಸಂತೋಷ ಆಗ್ಬಿಡ್ತು. ಆಹಾ, ನಮ್ ಶಿವಕುಮಾರ್ ಓದಕ್ ಶುರು ಮಾಡಿದ್ದಾನೆ. ಇವಾಗ ಹ್ಯೂಮನ್ ಹಾರ್ಟ್ ಅಂದ್ರೆ ಅದು 7th standard ಪಬ್ಲಿಕ್ ಎಕ್ಸಾಮು. ದಿಸ್ ಬಾಯ್ ಕೇಮ್ ಟು ಮೀ ಅಂಡ್ ಟೋಲ್ಡ್ ಮೀ, ಮ್ಯಾಮ್ ಐ ವಿಲ್ ಲರ್ನ್. ದೆನ್ ಐ ಟೋಲ್ಡ್ ಹಿಮ್, ಲುಕ್ ಯು, human heart is made up of 4 chambers and 3 valves and 5 left ventricle, right ventricle, I drew the figure and he learnt it. He learnt it and I was so happy. ಆಹಾ, ನನ್ನ ಮಗ ಇವತ್ತು ಚೆನ್ನಾಗಿ ಓದ್ಕೊಂಡ್ಬಿಟ್ಟ, ಇನ್ನು ಮುಂದೆ ಬರ್ತಾನೆ ಅಂತ. ಬಟ್ he was street smart. He had the leadership qualities. Street smart. Anything on the road you ask him, he will tell you.
ಅದೇನದು ಬೀದಿ ಜಾಣ್ಮೆ ಅಂದ್ರೆ ಏನು? ಆಗಲ್ಲ. ಕೆಳಗಿಂದ ಮೇಲ್ ಬರೋವಾಗ ಸ್ಟ್ರೀಟಲ್ಲಿ ಸ್ಮಾರ್ಟ್ ಆಗಿರೋರೇ ಪೊಲಿಟಿಷಿಯನ್ ಆಗಕ್ಕಾಗುತ್ತೆ. ಎಲ್ಲರೂ ಪೊಲಿಟಿಷಿಯನ್ ಆಗಕ್ಕಾಗಲ್ಲ. ಅದು ಬ್ಲಡಲ್ಲಿ ಇರಬೇಕು ಅಥವಾ ಕಲಿಬೇಕು. ದೆನ್ ಏನಾಯ್ತು, ಟೀಚರ್ಸ್ ಡೇ ನಾವೆಲ್ಲ ಅಲ್ಲಿ ಬೆಂಚಲ್ಲಿ ಕೂತಿರ್ಬೇಕು. ಇವನು ಬ್ಲ್ಯಾಕ್ ಬೋರ್ಡ್ ತಗೊಂಡು ಬಂದ, ಹ್ಯೂಮನ್ ಆರ್ಟ್ ಎಲ್ಲ ಬಂದ, ಭಾಳ ಚೆನ್ನಾಗಿ ಓದ್ಕೊಂಡು ಬಂದ್ಬಿಟ್ಟ. ಅಂದರೆ ನನಗೆ ಒಂದು ಬ್ಯಾಡ್ ಹ್ಯಾಬಿಟ್ ಇತ್ತು. ಕೈಯಲ್ಲಿ ಡಸ್ಟರ್ ಇರ್ತಿತ್ತು. ಆ ಡಸ್ಟರನ್ನು ಹಿಂಗೇ ಶಿವಕುಮಾರ್ ಮುಖ ನೋಡೋದು. ನಾನು ಹಾಕೋ ಡಸ್ಟರ್ ರೂಮ್ ಕಾರ್ನರ್ ರೂಫ್ಗೆ ಹೋಗ್ತಿತ್ತು. ಇವ್ರು ಏನು ಮಾಡಿದ್ರು ಆವತ್ತು, ಇವಾಗ ನಾನು ದೊಡ್ಡ ಸಾಹೇಬ್ರಾಗಿದ್ದಾರೆ, ಅವನು ಹೋಗ್ಬಾ ಅಂತೆಲ್ಲ ಹೇಳಂಗಿಲ್ಲ ಅಲ್ವಾ, ನಾನು ಸ್ವಲ್ಪ ದೊಡ್ಡ ಮರ್ಯಾದೆ ಕೊಡಬೇಕು. ಇವ್ರೇನು ಮಾಡಿದ್ರು, ಆ ಪಾಠ ಮುಗಿಸಿದ ತಕ್ಷಣ ಡಾಕ್ಟರ್ ನನ್ನ ಕಾಲಲ್ಲಿ ಹಾಕಿದ್ರು. ನನಗೆ ಖುಷಿ. ನಾನು ಬೈಯಂಗಿಲ್ಲ. ಟೀಚರ್ಸ್ ಡೇ ಮಕ್ಕಳು ಬೈಬಾರ್ದಲ್ವಾ ಟೀಚರ್ಸ್ ಡೇಗೆ? ಅದು ನಾನು ಟೀಚರ್ ಆಗಿರೋವಾಗ ಅದು ನನ್ನ ಪೆಟ್ ಸ್ಟೂಡೆಂಟಾ ಓದಿದ್ದಾನೆ ಅಂದರೆ ಅಷ್ಟು ಖುಷಿ ಆಗಲ್ವಾ ನನಗೆ? ನಾನೇನು ಮಾಡಿಲ್ಲ. ಬಟ್ ಈ ವಿವರಣೆ ಏನಕ್ಕೆ ಕೊಡ್ತಾ ಇದ್ದೀನಿ ಅಂದರೆ, ಡು ನಾಟ್ ಬ್ರ್ಯಾಂಡ್ ಚಿಲ್ಡ್ರನ್ ಗುಡ್ ಅಂಡ್ ಬ್ಯಾಡ್. ಇವಾಗ ಪ್ರೂವ್ ಮಾಡಿದಾರಲ್ವಾ, ಟೀಚರ್ ಇಸ್ ಅ ಟೀಚರ್, ಆಲ್ವೇಸ್ ಅ ಟೀಚರ್, ಹೋಲ್ಡಿಂಗ್ ನೋ ಸ್ಕೋಪ್ ಫಾರ್ ಫ್ಯೂಚರ್. But we are a ladder to make somebody a great person. That gives me joy. He is a person who had that leadership quality and burning desire, a great vision. ಅದಕ್ಕೆ ಓದಬೇಕಾಗಿಲ್ಲ. You need the integrity, a constant, dedicated, passionate work that will lead you to PM's level also. That is what he has proved. That is what I have made. When people tell me what kind of people you make, we make all kinds of people. Because a lawyer expects an illegal society, a doctor expects an ill-healthy society, teacher expects no prescription for a teacher. Anybody can become, but we will still teach. ಸರ್ ಏನು ಸರ್ ಇದು? ಏನು ಹೇಳ್ತಾರೆ? ಲಾಯರು ನಿರೀಕ್ಷೆ ಮಾಡೋದು ಒಂದು ಇಲ್ಲೀಗಲ್ ಸಮಾಜವನ್ನ, ಒಬ್ಬ ಡಾಕ್ಟರ್ ಎಕ್ಸ್ಪೆಕ್ಟ್ ಮಾಡೋದು ಒಬ್ಬ ಅನಾರೋಗ್ಯ ಸಮಾಜವನ್ನ, ಆದರೆ ಒಬ್ಬ ಟೀಚರ್ ಎಕ್ಸ್ಪೆಕ್ಟ್ ಮಾಡೋದು ಇಂಥ ಲೀಡರ್ಸ್ನ ಕ್ರಿಯೇಟ್ ಮಾಡೋದನ್ನ ಅಂತ ಹೇಳಿದ್ದಾರೆ. ನೋಡಿ, ಐ ಅಗ್ರಿ ವಿತ್ ಮೈ ಪಾರ್ವತಿ ಮ್ಯಾಮ್. 90% ತಗೊಂಡು ಮಕ್ಕಳನ್ನ ತಗೊಂಡು ಕಾಲೇಜಲ್ಲಿ ಗ್ರಾಜ್ಯುಯೇಟ್ ಮಾಡೋದು, ರ್ಯಾಂಕ್ ತಗೊಳ್ಳೋದು ಇಸ್ ನಾಟ್ ಇಂಪಾರ್ಟೆಂಟ್. ಕರೆಕ್ಟ್. ಹಂಗೆ ಕುದುರೆ ಓಡಿಸ್ಬೇಕಾದ್ರೆ ಫಸ್ಟ್ ಕ್ಲಾಸ್ ಕುದುರೆ ತೆಗೆದುಕೊಂಡು ಅದನ್ನ ಕುದುರೆನ ಗೆಲ್ಸೋದು ಮುಖ್ಯ ಅಲ್ಲ. ಸಾಮಾನ್ಯವಾಗಿ ಓದಂತ ಹುಡುಗರುಗಳನ್ನ ಸಮಾಜಕ್ಕೆ ತಯಾರು ಮಾಡೋದಿದೆಯಲ್ಲ, ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಓದೋರ್ನ ಮಾಡಿ, ಅವ್ರನ್ನ ಕಲ್ಟಿವೇಟ್ ಮಾಡಿ, ಅವ್ರನ್ನ ಶೇಪ್ ಅಪ್ ಮಾಡಿ, ಅವ್ರನ್ನ ಸಮಾಜಕ್ಕೆ ಬಿಡೋದಿದೆಯಲ್ಲ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಕರೆಕ್ಟ್. ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು, ಟಾಪ್ ಪರ್ಸನ್ ಆಕೆ ಟಾಪ್ ಸ್ಕೋರರ್ ಆಗ್ಬೇಕಾಗಿಲ್ಲ ಅಂತ. ಸೊ ಅದಕ್ಕೆ ಅವರ ಥಿಂಕಿಂಗ್ ಏನಂತಂದ್ರೆ, ದೇ ಯೂಸ್ ಟು ಲುಕ್ ಅಟ್ ದಿ ಬ್ಯಾಕ್ವರ್ಡ್, ಹೂ ಇಸ್ ವೀಕ್, ಆ ವೀಕ್ ನ ಸ್ಟ್ರಾಂಗ್ ಮಾಡಬೇಕು. ದಟ್ ಈಸ್ ಹಿಸ್ ಕಾನ್ಸೆಪ್ಟ್. ದಟ್ ಈಸ್ ದ ಕ್ವಾಲಿಟಿ ಆಫ್ ಎ ಗುಡ್ ಟೀಚರ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯ್ತು ನೀವು ಬಂದಿದ್ದು ನಮ್ಮ ಶೋಗೆ. ಬನ್ನಿ ಕೂತ್ಕೊಳ್ಳಿ. ರೈಟ್ ಸರ್, ನಿಮ್ಮ ಫ್ರೆಂಡ್ಸ್ ಬಗ್ಗೆ ಹೇಳ್ತಾ ಇದ್ರಿ. ನಿಮ್ಮ ಸ್ಕೂಲ್ ಗ್ರೂಪ್ ಫೋಟೋ ಸಿಕ್ಕಿದೆ. ನನ್ನ ಹತ್ರನೇ ಇಲ್ಲ ಈ ಫೋಟೋ. ನಿಮ್ಮ ಹತ್ರನೇ ಇಲ್ಲ ಈ ಫೋಟೋ. ಎಷ್ಟೋ ಜನ ಸಾಧಕರಿಗೆ ಸಿಗ್ತಾ ಇರೋ ವಿಷಯಗಳು ಈ ಶೋ ಅಲ್ಲಿ ಸಿಗುತ್ತೆ. ಮಧುಕರ್ ಇದ್ದಾನೆ, ಪಾರ್ವತಿ ಮೇಡಮ್ ಇದ್ದಾರೆ, ಅನುರಾಧ ಅಂತ ಇದ್ದಾಳೆ ಹುಡುಗಿ. ನಿಮ್ ಜೊತೆ ವಿನ್ ಆಯ್ತು ಹುಡುಗಿ ಯಾರು ಸರ್? ಆರ್ತಿ ಪತ್ತಾರ್. ಅಲ್ಲಿ ಪಕ್ಕ, ಇಲ್ಲಿ ಟೀಚರ್ ಪಕ್ಕ ಇರೋರು ಇವರು. ಟೀಚರ್ ಪಕ್ಕ. ಓ ಯಾ. ಅಲ್ಲಿ ವಾಸವಾಣಿ ಅಂತ ಒಬ್ಬ ಇದ್ದಾನೆ, ಅವನನ್ನು ಈಗೂ ಸಿಗ್ತಾನೆ ನನ್ನ ಹತ್ರ. ದೇರ್ ಸುಷ್ಮಾ ಅಂತ ಒಬ್ಳಿದ್ದಾಳೆ, ಅಲ್ಲಿ ಕಾಣ್ತಾ ಇದ್ದಾಳೆ. ಯಾ. ಕಿಶೋರ್, ಆನಂದ್ ತೀರ್ಥ. ಕಿಶೋರ್ ಇಲ್ಲಿಲ್ಲ, ಕಿಶೋರ್ ಇಸ್ 1 year ಜೂನಿಯರ್ ಟು ಮೀ. ಓಕೆ. ಆನಂದ್ ತೀರ್ಥ ಅವ್ನು NPS ಅಲ್ಲಿ ಇದ್ದಾನೆ. ಅವ್ನು ಮಧು ಇದ್ದಾನೆ ಇಲ್ಲಿ, ಮಧುಕರ್ ನೋಡಿ ಎರಡನೇವನು. ಅವ್ನು ಮಾದೇವ್ ನಾಯ್ಕ್ ಅಂತ ಇದ್ದಾನಲ್ಲ, ಅವನ ಪಕ್ಕದಲ್ಲಿ ಮಧು ಇದೆ. ಅವನ ಪಕ್ಕದಲ್ಲಿ ಒಬ್ಬ ವೀರೇಂದ್ರ ಇದ್ದಾನೆ, ಅವನ ಪಕ್ಕದಲ್ಲಿ ಒಬ್ಬ ರಮಣ ಅಂತ ಇದ್ದಾನೆ, ಅವನ ಪಕ್ಕದಲ್ಲಿ ಒಬ್ಬ ಧನಶೇಖರ್ ಅಂತ ಇದ್ದಾನೆ. ಇನ್ನ ಇದೆಲ್ಲ ಕಳೆದು ಇವರೆಲ್ಲ. ಆಮೇಲೆ ಅಲ್ಲೊಬ್ಬ ಸಂಪತ್ ಅಂತಿದ್ದಾನೆ. ಎಸ್, ಎಲ್ಲ ಹಳೆ ಗ್ಯಾಂಗ್ ಮತ್ತೆ ಸೇರಿದಿರಾ. ನಿಮ್ಮ ಚೈಲ್ಡ್ಹುಡ್ ಮೆಮರೀಸ್, ಸ್ಕೂಲ್ ಡೇಸ್ ಮೆಮರೀಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಗ್ಯಾಂಗ್ ಸೇರ್ತಾ ಇರ್ತೀವಿ. ಹೌದೇನೋ? ಹಾಗೆ ಡಕಾಯ್ತರುಗಳಿದ್ದಂಗೆ ಇವರೆಲ್ಲ. ಈ ತರ ಸ್ನೇಹಿತ ಸಿಗೋದು ತುಂಬಾ ಕಷ್ಟ. ಸ್ಕೂಲಲ್ಲಿ ತೀಟೆ ಅಂದ್ರೆ ಅಷ್ಟಿಷ್ಟ ಅಲ್ಲ. ಬೇಸಿಕಲಿ ಹೆಂಗೆ ಅಂದ್ರೆ ಇವ್ನು ಲೀಡ್ರೆ. ನಮ್ಮ ಸ್ಕೂಲಲ್ಲಿ ವಿದ್ಯಾವರ್ಧಕದಲ್ಲಿ 10ನೇ ಕ್ಲಾಸಲ್ಲಿ ಸ್ಟೂಡೆಂಟ್ಸ್ಗೆ ಒಬ್ಬ ಪ್ರೆಸಿಡೆಂಟ್ ಅದ್ ಮಾಡೋರು. ಹೌದು, ಸ್ಟೂಡೆಂಟ್ ಯೂನಿಯನ್ ಇತ್ತು. ಇವನು ನಿಂತ್ಕೋಬೇಕು ಅಂತ ಆಸೆ.
ಬಟ್ ನಿಲ್ಲಕ್ಕೆ ಬಿಡಲಿಲ್ಲ ನಮ್ಮ ಹೆಡ್ ಮಾಸ್ಟ್ರು. ತೀಟೆ ಜಾಸ್ತಿ. ಸರಿ ಇವನೇನು ಮಾಡ್ದ, ಆಗಲೇ ಸ್ಟ್ರಾಟಜಿ, ಇನ್ನೊಬ್ಬ ನಮ್ಮ ಹುಡುಗನೇ ಗೆಲ್ಲಿಸ್ಬೇಕು ಅಂತ ಕೃಷ್ಣ ದೇಶಪಾಂಡೆನವನ್ನ ನಿಲ್ಲಿಸಿ ಗೆಲ್ಲಿಸ್ಕೊಂಬಂದ. ನಾನು ಭಾಷಣ ಮಾಡಿ ಇವನು ಭಾಷಣ ಮಾಡಿ ಇವ್ರು ಭಾಷಣ ಮಾಡೋದು ಅವ್ನು ಗೆದ್ದ. ಸೊ ಅವತ್ತಿಂದ ಅದೇ ಸ್ಟ್ರಾಟಜಿ ಮಾಡ್ಕೊಂಡ್ಬಂದು ಇವತ್ತು ಕರ್ನಾಟಕ ಗೆದ್ದಿದ್ದಾನೆ. ಮುಂದೆ ಹೀಗೆ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೀತಾನೆ. ಮತ್ತೆ ಇವನಿಗೊಂದು ಇನ್ನೊಂದು ಅಭ್ಯಾಸ ಏನು ಅಂದ್ರೆ ಆಸ್ ಅನ್ ಅಥ್ಲೀಟ್ ಹಿ ವಾಸ್ ಟೂ ಗುಡ್. ಸ್ಪೋರ್ಟ್ಸ್ ತುಂಬಾ ಸೋಲು ಅನ್ನೋದೇ ಇಲ್ಲ. ನಾವು ಇನ್ನೊಂದು ಫೋಟೋ ಇಲ್ಲಿ ಇರಬೇಕು ಗೊತ್ತಿಲ್ಲ, ಒಂದೇ ಕ್ಲಾಸಲ್ಲಿ ಇದ್ದವ್ರು 3 ಜನ ಚಾಂಪಿಯನ್ಸ್. ನಾನು ಸಬ್ ಜೂನಿಯರು, ಇವನ್ ಸೀನಿಯರು, ಇನ್ನೊಬ್ಬ ಜೂನಿಯರ್ ಚಾಂಪಿಯನ್. ಇವನ ಚಾಲೆಂಜ್ ಇಷ್ಟಲ್ಲಿ ಕೆಂಚ ಸೋಲ್ಬೇಡ, ಕೊನೆದು ಒಂದು ಹೈ ಜಂಪ್ ತಗೊಂಬಿಡು, 3 ನಾವೇ ಚಾಂಪಿಯನ್ಸ್. ಅದೇನು ಅಂದ್ರೆ ರೆಕಾರ್ಡ್ 10th ಸ್ಟ್ಯಾಂಡರ್ಡ್ ಅವ್ರನ್ನ ಬೀಟ್ ಮಾಡಿ ನಾವು 9th ಅವರು ಚಾಂಪಿಯನ್ಶಿಪ್ ತಗೊಂಡಿದ್ದು. ಅಲ್ಲ, ಇನ್ನೊಂದು ಅವನು ಈ ಫ್ರೆಂಡ್ಶಿಪ್ ಗಿವ್ಸ್ ಲಾಟ್ ಆಫ್ ವ್ಯಾಲ್ಯೂ ಅಂಡ್ ವಿಲ್ ಬಿ ಮೋರ್ ರಿಲ್ಯಾಕ್ಸ್ಡ್ ವೆನ್ ಈಸ್ ವಿತ್ ಅಸ್. ಬೇಸಿಕಲಿ ಬೇರೆಲ್ಲ ನನ್ನ ದೇ ಲುಕ್ ಮೀ ವಿತ್ ಲಾಟ್ ಆಫ್ ರೆಸ್ಪೆಕ್ಟ್. ಈಗ ಇವನು ನನ್ನ ಹೋಗಬಾರು ಅಂತ ಕರೀತಾನೆ, ಇವರೆಲ್ಲ ಹೊಡಿತಾರೆ ಅವ್ರಿಗೆ. ಪಬ್ಲಿಕ್ ಇದ್ದಾಗ ಸಾರೆ ಇಲ್ಲ ಅಂದ್ರೆ ಹೋಗಬಾರ. ಅದು ಅವತ್ತು ಹೆಂಗಿದ್ನೋ ಹಂಗೆ ಇದ್ದಾನೆ, ಸ್ಕೂಲಲ್ಲಿ ಹೆಂಗಿದ್ನೋ ಏನೂ ಚೇಂಜ್ ಆಗಿಲ್ಲ. ಇವಾಗ ಅವನ ಬಂಡೆ ಗಿಂಡೆ ಅಂತ ಕರೀತಾರೆ, ಬಟ್ ನಮಗೆ ಪರ್ಸನಲಿ ವಾಟ್ ಐ ಫೀಲ್ ಈಸ್ ಎ ವೆರಿ ಕೈಂಡ್ ಹಾರ್ಟೆಡ್ ಪರ್ಸನ್. ಈ ಆಲ್ವೇಸ್ ರಿಮೆಂಬರ್ಸ್, ಈ ಕಾಲ್ಸ್ ಅಸ್ ಅಂಡ್ ಏನೋ ಅವ್ನಿಗೇನಿದ್ರು ಏನೋ ಪ್ರಾಬ್ಲಮ್ ಇದೆಯಾ ಬಾ ಅಂಡ್ ಹಿ ಹಿಮ್ಸೆಲ್ಫ್ ಮೊನ್ನೆನೂ ಫೋನ್ ಮಾಡಿದ್ದ ಬಾ ಅಂತ ನಾವು ಮೀಟ್ ಮಾಡಿದ್ವಿ. ನಾನು ಬೇರೆಯವ್ರ ಇವ್ರ ಹತ್ರ ಇದ್ದಂಗೆ ಬೇರೆಯವ್ರ ಇರಕ್ಕಾಗಲ್ಲ. ಹೌದು ಸರ್, ಅದು ಒಂದು ಬಹಳ ಬಹಳ ಮುಖ್ಯವಾದ ವಿಷಯ. ನಮ್ಗೊಂದು ಸ್ವಭಾವ ಅಂತ ಒಂದು ಇರುತ್ತೆ, ಆದ್ರೆ ನಮ್ಮ ವೃತ್ತಿಪರವಾಗಿ ಕೆಲವು ಸ್ವಭಾವನ ರೂಢಿಸ್ಕೋಬೇಕಾಗುತ್ತೆ ಆ ಸ್ಥಾನದಲ್ಲಿ ಇರಕ್ಕೆ. ಇದನ್ನ ಹೇಗೆ ಸರ್ ಮ್ಯಾನೇಜ್ ಮಾಡ್ತೀರಾ? ಏನಾಗ್ತದೆ, ಇವನ್ ಅಟ್ ದಿ ವೆನ್ ಐ ವಾಸ್ ಇವನ್ ಜೊತೆ ನಾನು ಪ್ರೈಮರಿ ಸ್ಕೂಲ್ ಇರೋ ಕೂಡ ಅವತ್ತು ಆ ಲೀಡರ್ಶಿಪ್ದು ಒಂದೇನೋ ಬೈ ಐ ಡೋಂಟ್ ನೋ ಹೆಂಗ್ ಬಂತೋ ಏನೋ ನನಗೆ ಗೊತ್ತಿಲ್ಲ. ಅವತ್ತು ನನ್ನ ಬಗ್ಗೆ ಭಯ ಇತ್ತು, ಬೇರೆಯವ್ರಿಗೆ ಭಕ್ತಿಕ್ಕಿನ್ನ ಭಯ ಇತ್ತು. ತಿರ್ಗಾ ನಾನು ಹೇಳ್ತಾ ಇದ್ದಲ್ಲ, ಈಗ ನಮ್ಮ ಇನ್ನೊಬ್ರು ದ್ವಾರಕಾನಾಥ್ ಅಲ್ಲಿ ತೋರಿಸಿದ್ರಿ, ದೇ ಡಿಡ್ ನಾಟ್ ಅಲೋ ಮಿ ಟು ಕಂಟೆಸ್ಟ್ ಇನ್ ಎಲೆಕ್ಷನ್. ದಟ್ ಮೀನ್ಸ್ ಸ್ಕೂಲಲ್ಲಿ, ಮಿಡಲ್ ಸ್ಕೂಲಲ್ಲೂ ದೇ ಬ್ಲಾಕ್ಡ್ ಮೀ, ಹೈ ಸ್ಕೂಲಲ್ಲೂ ದೇ ಬ್ಲಾಕ್ಡ್ ಮೀ. ಆಮೇಲೆ ನಾನು ಯಾರು ಬ್ಲಾಕ್ ಮಾಡೋಕ್ಕಾಗಿಲ್ಲ, ಇವತ್ತು ಬ್ಲಾಕ್ ಮಾಡೋಕ್ಕಾಗಿಲ್ಲ, ಮುಂದೆನೂ ಬ್ಲಾಕ್ ಮಾಡೋಕ್ಕಾಗಲ್ಲ. ಇದು ಬಹಳ ಇವ್ರು ಹೇಳ್ತಿರೋದು ಎಂಥದ್ದು. ಇವ್ರು ಎಲೆಕ್ಟ್ ಆಗ್ತಾರೆ, ಬಟ್ ಬೇರೆ ಯಾರನ್ನೋ ಅಲ್ಲಿ ಲೀಡರ್ ಆಗಿ ಅನೌನ್ಸ್ ಮಾಡ್ತಾರೆ ಸ್ಕೂಲ್ ಲೆವೆಲಲ್ಲಿ. ಇನ್ನೊಂದ್ಸಲ ಇವ್ರು ಎಲೆಕ್ಷನ್ ನಿಂತ್ಕೊಳ್ಳೋಕೆ ಗಾಯಗಳಾಗುತ್ತೆ, ಆ ಗಾಯಗಳಿಂದ ಮತ್ತೆ ಗಾಯ ಬಿಡಲ್ಲ ಅಂತ ನಿರ್ಧಾರ ಮಾಡಿ ಹಾರ್ಡ್ ಅಂತ ಹೇಳ್ತಾರೆ. ಈ ತರ ಸರ್ ಎಲ್ಲರ ಲೈಫಲ್ಲಿ ಯಾವುದೋ ಒಂದು ಗಾಯದಿಂದ ಆಗುವಂತ ವಿಷಯಗಳ ಬಗ್ಗೆ ಬಹಳ ಸೊಗಸಾಗಿ ಹೇಳಿದ್ರು. ಈ ಮಾತುಕತೆ ಮುಂದುವರಲಿ, ಬನ್ನಿ ಕೂತ್ಕೊಳ್ಳಿ, ಪ್ಲೀಸ್ ಕೀಪ್ ಶೇರಿಂಗ್. ಅದೇ ತರ ನಿಮ್ಮ ಲೈಫಲ್ಲಿ ಬಹಳ ಒಂದು ಇಂಟ್ರೆಸ್ಟಿಂಗ್ ಅಂಶ ಅಂದ್ರೆ ನೀವು ನಿಮ್ಮ ಕಸಿನ್ಸ್ ಜೊತೆ ಓದ್ತೀರಾ, ಕಸಿನ್ಸ್ ಮನೆಯಲ್ಲಿ ಕಾಲ ಕಳೀತೀರಾ. ಅದರ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡೋಣ. ಆಯ್ತು ಸ್ವಾಮಿ ನಮಸ್ಕಾರ. ಏನಪ್ಪ ಶಿವಕುಮಾರ, ಹೆಂಗಿದ್ಯಾ? ಮಳೆಗಾಲಲ್ಲಿ ನೀನು ಮತ್ತೆ ನಾವು ಎಲ್ಲರೂ ಒಂದೇ ಮನೆಯಲ್ಲಿ 25 ಜನ ಮೊಮ್ಮಕ್ಕಳು, ಆ ಚಿಕ್ಕ ಮನೆಯಲ್ಲಿ ನಾವೆಲ್ಲ ಬೆಳೆದಂತ ದಿನಗಳು, ಬೆಳೆದಾಗ ನಾವೆಲ್ಲ ಆಟ ಆಡ್ತಾ ಇದ್ದಂತ ಒಂದು ಸಂದರ್ಭಗಳನ್ನೆಲ್ಲ ನೆನೆಸ್ಕೊಳ್ಳೋದಕ್ಕೆ ಇದೊಂದು ಸುಸಂದರ್ಭ. ನೀವು ನಮ್ಮ ಮಳೆಗಾಲದಲ್ಲಿ ಈ ಈಜು ಕಲ್ತಂತ ಬಾವಿ ಎಲ್ಲ ಇವತ್ತು ಅದೇ ರೀತಿ ಇದೆ. ತೋಟಗಳಿಗೆ ಹೋಗಿ ಎಳ್ನೀರು ಕೀಳ್ತಾ ಇದ್ದಿದ್ದು, ಆಮೇಲೆ ಹಲಸಿನಣ್ಣುಗಳನ್ನ ತಗೊಂಡ್ಬಂದ್ಬಿಟ್ಟು ಅದನ್ನ ಬೇರೆಯವ್ರಿಗೂ ಕೊಡದೆ ನಾವು ನೀವು ಕಿತ್ತಾಡ್ಕೊಂಡು ಯಾರಿಗೂ ಕೊಟ್ರೆ ಹೋಗುತ್ತಲ್ಲ ಅಂತ ತಿಂತಾ ಇದ್ದಿದ್ದು. ಆ ದಿನಗಳು ಬಹಳ ನಿಜವಾಗ್ಲೂ ನಮಗೆ ಸಂತೋಷ ಆಗುತ್ತೆ. ಚಿಕ್ಕ ಹುಡುಗರಲ್ಲಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನಿಂದ ನನ್ನ ಮಗ ಒಳ್ಳೆ ಇಂಜಿನಿಯರ್ ಡಾಕ್ಟರ್ ಆಗಬೇಕು ಅಂತ ಬೆಂಗಳೂರಿಗೆ ನೀನು ಕಳಿಸಿದ್ದು ಈಗೂ ನನಗೆ ಜ್ಞಾಪಕ ಬರ್ತಾ ಇದೆ. ನಮ್ಗೆ ಮೇನ್ ಎಂಟರ್ಟೈನ್ಮೆಂಟ್ ನಿನ್ಗೆ ಗೊತ್ತಿದ್ದಂಗೆ ಇರೋದು ಗಣೇಶ ಹಬ್ಬಗಳು ನಡೀತಾ ಇತ್ತು. ಆ 6 ಬ್ಲಾಕ್ ಒಂದು, ಆಮೇಲೆ ರಾಮ ಮಂದಿರದ ಒಂದು, ಆಮೇಲೆ ಲಾಸ್ಟ್ ಅಲ್ಲಿ ನಮ್ಗೆ ಪ್ರಸಾದ ಕೊಡ್ತಾ ಇದ್ದ, ಅದೇ ಒಂದು ಗ್ರೇಟ್. ಸೊ ನಮ್ಗೆಲ್ಲ ಆಫ್ ಮನೆಯಲ್ಲಿ 7 ಗಂಟೆಯಿಂದ 10 ಗಂಟೆವರೆಗೂ ಒಂಥರ ಸ್ಪೆಷಲ್ ಕನ್ಸೆಷನ್ ಇದ್ದಂಗೆ ಓಡ್ ಬರ್ರಿ ಅಂದ್ಬಿಟ್ಟು. ನಿಮ್ಮ ಕಾಲೇಜ್ನಲ್ಲಿ ಎಲೆಕ್ಷನ್ ನಡೀತಿದ್ದಾಗ ನಾನು ಬಂದಿದ್ದೆ ಅಲ್ಲಿ ಕ್ಯಾನ್ವಾಸ್ ಮಾಡಕ್ಕೆ, ಯಾರೋ ಎಲ್ಲ ಮೇಸ್ಟ್ರುಗಳಿಗೆಲ್ಲ ಹೇಳಿ ಅಂತ. ಅವಾಗ ನಾವು ರಾತ್ರಿ ನಮ್ಮ ಸರ್ಕಲ್ನ ಪಕ್ಕದಲ್ಲಿರುವಂತ ರಾಜ್ಮಹಲ್ ಹೋಟ್ಲಲ್ಲಿ ಉಳ್ಕೊಂಡಾಗ, ಹುಡುಗ ಇನ್ನು ಸ್ಮಾರ್ಟ್ ಆಗಿದ್ಯಾ, ಚೆನ್ನಾಗಿದ್ಯಾ, ಕಾಲೇಜ್ನಲ್ಲಿ ಹುಷಾರು, ಹುಡುಗಿರು ಅವರು ಇವರು ಅಂತ ಏನಾದ್ರು ಲವ್ ಗಿವ್ ಬಿದ್ಬಿಟ್ಟಿದ್ಯಾ ಅಂತ ನೀನ್ ನನಗೆ ಬುದ್ಧಿವಾದ ಹೇಳಿದೆ ಅವತ್ತು. ಕಟಿಂಗ್ ಅಂದ್ರೆ ನಾನೇ ಸ್ವಂತ ನೀನು ಕಟಿಂಗ್ ಮಾಡ್ಬಿಟ್ಟಿದ್ದು. ಆ ರೂಮಲ್ಲಿ ಸೇರಿಸ್ಕೊಂಡು ನಾನು ಅವಾಗ ಇಡ್ಬಿಟ್ಟು ಬಾಗ್ರು ಸುಮ್ಮನೆ ನೀನು ಯಾಕೆ ಕಿವಿ ಮೇಲೆ ಎಲ್ಲ ಹಿಂದೆ ಎಲ್ಲ ಕೂದಲೈತೆ ಸ್ವಲ್ಪ ನೋಡೇ ಬಿಡೋಣ, ಹೇರ್ ಕಟ್ ಮಾಡ್ತೀನಿ ಅಂದ್ಬಿಟ್ಟು ಒಂದು ಎಕ್ಸ್ಪೆರಿಮೆಂಟ್ ನಿನ್ನ ಮೇಲೆ. ನೀನು ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತೇನೋ ಒಂದು ಸ್ವಲ್ಪ ಪೇಷನ್ಸ್ ಅಲ್ಲಿದ್ದೆ. ಆಮೇಲೆ ಯಾಕೋ ಸರಿ ಇಲ್ಲ ಗುರು, ಬೇಗ ಮಾಡಿ ಮುಗಿಸೋ ಒಂದು ಸಾಕಪ್ಪ ಸಾಕು, ಹೇರ್ ಕಟ್ ಸವಾಸ ನಿನ್ನ ಹತ್ರ ಬೇಕಾಗಿಲ್ಲ ಅಂದ್ಬಿಟ್ಟು
ನಾವು ಬೆಳಿಗ್ಗೆ ಎದ್ದೋಳ್ತಾ ಇದ್ದಿದ್ದು, ಮನೆಗಳಿಗೆ ಹಾಲಾಗ್ತಾ ಇದ್ದಿದ್ದು, ನಾವು ಮಾಡ್ತಿದ್ದಿದ್ದು ತೀಟೆಗಳು. ನ್ಯಾಷನಲ್ ಸ್ಕೂಲ್ ಪ್ರಿನ್ಸಿಪಲ್ ನಮಗೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕೊಟ್ಟು ಅವತ್ತು ಆ ಸ್ಕೂಲ್ನ ಇಂದ ನಮ್ಮನ್ನ ಆಚೆ ತೆಗೆದ್ಮೇಲೆ ವಿದ್ಯಾವರ್ಧಕ ಸ್ಕೂಲಿಗೆ ಸೇರಿದಾಗ ನೀನು ಹೇಳಿದ ಮಾತು, ನಾವು ಯಾಕೆ ಒಂದು ಸ್ಕೂಲ್ ಓಪನ್ ಮಾಡಬಾರ್ದು ಅನ್ಕೊಂಡಿದ್ದನ್ನು ನೀನು ಅಚೀವ್ ಮಾಡಿದ್ಯಾ? ಯಾವುದೇ ಒಂದು ಆಟ ಇರ್ಬೋದು, ಇನ್ನೊಂದಿರ್ಬೋದು, ಕಬಡ್ಡಿ ಇರ್ಬೋದು, ಯಾವುದೇ ಒಂದು ವರ್ಗದಲ್ಲಿ ನೀನು ಮುನ್ನುಗ್ತಾ ಇದ್ದಲ್ಲ, ಆ ಶಕ್ತಿನೇ ಇವತ್ತು ನೀನು ಈ ದೊಡ್ಡ ಮಟ್ಟಕ್ಕೆ ಬೆಳಿಬೇಕಾದಂಥ ಕಾರಣ. ನಮ್ಮ ವಂಶದಲ್ಲಿ ನೀವು ಈ ಥರ ಬೆಳೆದಿದ್ದೀರಾ. ನಮ್ಮ ವಂಶದವ್ರಿಗೆಲ್ಲ ತುಂಬ ತುಂಬ ಸಂತೋಷ. ನೀವು ಇನ್ನೂ ಎತ್ತರವಾಗಿ ಬೆಳಿಬೇಕು ಅಂತ ನಾವು ಕೇಳ್ಕೊತೀವಿ. ದೊಡ್ಡ ಹಳ್ಳಿಯಿಂದ ಬಂದು ದೊಡ್ಡ ಆಲದ ಮರದಂತೆ ಬೆಳೆದು ನೀನು ಎಲ್ಲರಿಗೂ ನೆರಳನ್ನು ಕೊಡ್ತಾ ಇರೋದು, ಅವರು ನಿನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟು ನಿನ್ನ ಜನರು ಈ ಲೆವೆಲ್ಗೆ ತಗೊಂಡೋಗಿರೋದು ತುಂಬಾ ಸಂತೋಷ. ಇಷ್ಟಕ್ಕೆ ಬರಬಾರ್ದು, ಈ ರಾಜ್ಯಕ್ಕೆ ಸೀಮಿತ ಆಗಬಾರ್ದು ನಿನ್ನ ಬೆಳವಣಿಗೆ. ನಮ್ಮ ರಾಷ್ಟ್ರದ ಜನ ನಿನ್ನನ್ನು ಗುರುತಿಸುವಂಗಾಗಲಿ, ಭಗವಂತ ನಿನ್ಗೆ ಆಶೀರ್ವಾದ ಮಾಡಲಿ ಅಂತ ನಾನು ದೇವರಲ್ಲಿ ಕೇಳ್ತೀನಿ. ಎಸ್ ಸರ್, ದೊಡ್ಡ ಹಾಲಳ್ಳಿಂದ ಬಂದವರು ದೊಡ್ಡ ಹಾಲದ ಮರ ತರ ಬೆಳೆದಿದ್ದೀರಾ ಅಂತ ನಿಮ್ಮ ಕಸಿನ್ಸ್ ಹೇಳ್ತಾರೆ. ಅವ್ರು ಹೇಳಿದಂತ ವಿಷಯಗಳು ಎಲ್ಲರ ಲೈಫಲ್ಲಿ ನಡೆದಿರುತ್ತೆ. ಈ ಸ್ವಿಮ್ಮಿಂಗ್ ಹೋಗೋದಾಗ್ಲಿ, ಫ್ರೆಂಡ್ಸ್ ಹೇರ್ ಕಟ್ ಮಾಡೋದು, ಟ್ರೈ ಮಾಡೋದು. ನೀವು ಉದ್ದ ಹೇರ್ ಕಟ್ ಲಾಂಗ್ ಹೇರ್ ಸ್ಟೈಲ್ ಇಟ್ಕೊಳ್ತಿದ್ದೀರ ಆ ಟೈಮಲ್ಲಿ? ಆವತ್ತಿನ ಕಾಲದಲ್ಲಿ ಸ್ವಲ್ಪ ಡಿಸೈನರ್ ಇತ್ತು, ಬಟ್ ಬಹಳ ಚಿಕ್ಕದ್ರಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ ಇದ್ನಲ್ಲ, ಅಂತ ಏನು ಕೂದಲೇನ ಫೋಟೋಸ್ ಎಲ್ಲ ಇದೆಯಲ್ಲ. ಈ ಫ್ಯಾಷನ್ ಕಾನ್ಶಿಯಸ್ ಸಿನಿಮಾ ನೋಡಿ ಅಥವಾ ಸಿನಿಮಾ ತಾರೆಗಳನ್ನ ನೋಡಿ ಅದರ ಸ್ಟೈಲ್ ನ ಫಾಲೋ ಮಾಡೋ ಆತರ ಯಾವತ್ತಿದ್ದಿಲ್ಲ. ಐ ವಾಸ್ ಎ ರಾ ಬಾಯ್. ಇವು ಎಲ್ಲರ ಮಾತಲ್ಲೂ ಕಾಣಿಸೋ ಒಂದು ಅಂಶ, ಚಿಕ್ಕ ವಯಸ್ಸಿಂದ ಆ ಲೀಡರ್ಶಿಪ್ ಕ್ವಾಲಿಟಿ ನಿಮ್ಮಲ್ಲಿ ಇದ್ದಿದ್ದು. ಇನ್ನೊಂದು ನಿಮ್ಮ ಭಾಷಣ, ಅಂದ್ರೆ ನಿಮ್ಮ ಭಾಷಣ ಯಾವಾಗ ವೆಂಟರ್ಸ್ ಆರೇಟ್ರಿ ಶುರು ಆಗಿದೆ ಯಾವಾಗ ಸರ್? ಇಲ್ಲ, ನಾನು 7th ಇದ್ದಾಗೆ ನಾನು ಹೇಳಿದ್ನಲ್ಲ, ಅವ್ನು ನಮ್ಮ ಹುಡುಗರು ಹೇಳ್ತಿದ್ರಲ್ಲ, ಅವರೆಲ್ಲ ಇದಲ್ಲ, ನಮ್ಮ 7th ಅಲ್ಲೇ ಐಸ್ ಕ್ಯಾಂಡಿ ಹುಡುಗ ಮಾರ್ತಿದ್ದ ಒಬ್ಬ ಕೆಂಚ ಅಂತ, ನಮ್ಮ ಕಿಶೋರ್ ಗೊತ್ತು. ಅವನು ಕಿಶೋರ್ ಜೊತೆಲಿ ಇರ್ತಿದ್ದಾಗ ಅವನ ಕೈಲಿ ಭಾಷಣ ಬರ್ಸ್ಕೊತಿದ್ದೆ. ಒಂದು ಸಬ್ಜೆಕ್ಟ್ ಬಂದ್ಬಿಡ್ತು, ಫಾರ್ಮರ್ ಇಂಪಾರ್ಟೆಂಟ್, ಜವಾನ್ ಇಂಪಾರ್ಟೆಂಟ್. ದಟ್ ವಾಸ್ ದಿ ಸಬ್ಜೆಕ್ಟ್ ಆನ್ ದಿ ಡಿಬೇಟ್. ನಾನು ಫಾರ್ಮರ್, ರೈತಾನೆ ಇಂಪಾರ್ಟೆಂಟ್ ನೀವು ಹೇಳ್ತಾ ಇದ್ದೀರಾ? ನಂದು ಫಾರ್ಮರ್. ಸೊ ನಾನು ಡಿಬೇಟ್ ಮಾಡಿದೆ. ಸೊ ಡಿಬೇಟ್ ಅಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂತು. ಅದಾದ್ಮೇಲೆ ಫಸ್ಟ್ ಪ್ರೈಸ್ ಬಂದ್ಮೇಲೆ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯ್ತು ನನಗೆ. ಸೊ ಈ ಎಲೆಕ್ಷನ್ಗೆಲ್ಲ ಎಲ್ಲ ಕ್ಲಾಸ್ಗೆ ಹೋಗಿ ಭಾಷಣ ಗೀಷಣ ಹೊಡೆದು, ಸೊ ಎಲ್ಲರೂ ಆಗ ನನ್ನ ಒಪ್ಕೊಂಡ್ರು, ಇವನು ಲೀಡರ್ ಆಗ್ತಾನೆ ಅಂತ ಒಪ್ಕೊಂಡು ಎಲ್ಲ ನನಗೆಲ್ಲ ವೋಟ್ ಹಾಕಿದ್ರು. ದಟ್ ವಾಸ್ ಮೈ ಫಸ್ಟ್ ಎಲೆಕ್ಷನ್ ಅಟ್ ದಿ ಏಜ್ ಆಫ್ 12. ಆ ಸೆಳೆತ ಆಗ್ಲೇ ಇರುತ್ತೆ ಯಾವುದೋ ಒಂದು ಕ್ಷೇತ್ರದ ಕಡೆ. ಎಸ್ ಪುಷ್ಪರಾಜ್ ಅವರೇ, ಇದೇನಂದ್ರೆ ಚಿಕ್ಕದ್ರಲ್ಲಿ ಅವನ ಹತ್ರ ಈ ಜನರಲ್ ಹಾಸ್ಟೆಲಲ್ಲಿ ಇದ್ದ. ಅವಾಗ ನಮ್ದು BMC ಹಾಸ್ಟೆಲ್, ಜೆಂಟ್ಸ್ ಹಾಸ್ಟೆಲ್ ಪಕ್ಕದಲ್ಲೇ ಇತ್ತು. ಸೊ ಮಧ್ಯ ಅಲ್ಲಿ ಹೋಗಿ ವಿಸಿಟ್ ಮಾಡ್ತಾ ಇದ್ದೆ. ಇವನು ಇರ್ತಿದ್ದ ಇದರಲ್ಲಿ ಡ್ಯೂರಿಂಗ್ ಈ ಸ್ಟೂಡೆಂಟ್ ಲೀಡರ್ಶಿಪ್ಗೆ ಟೈಮ್ನಲ್ಲೆಲ್ಲ. ಅವಾಗ ಬೆಳಗ್ಗೆ ಟೈಮ್ನಲ್ಲಿ ಏನಾದ್ರು ಹೋದ್ರೆ ಯೂಶಲಿ ನಮ್ಮ ಮನೆಗಳಲ್ಲೆಲ್ಲ ಪಲಾವ್ಗಳೆಲ್ಲ ಬೆಳಗ್ಗೆ ಮಾಡಲ್ಲ. ಹೌದು, ಭಾನುವಾರದ ಟೈಮ್ನಲ್ಲಿ ಒಂದಿನ ಮಾಡೋದು ಆ ಟೈಪ್ ಏನೋ ಇತ್ತು. ಅಥವಾ ಫಂಕ್ಷನ್ಸ್ ಅಲ್ಲಿ ಬೆಳಿಗ್ಗೆನೆ ಪಲಾವ್, ಬೆಳಗ್ಗೆ ಕ್ಯಾರಿಯರ್ ನಲ್ಲಿ ನೋಡಿದ್ರೆ 3-4 ಕ್ಯಾರಿಯರ್ ಪಲಾವ್ ಎಲ್ಲ. ಏನಪ್ಪಾ ಇದು ಬೆಳಿಗ್ಗೆ ನಾಷ್ಟಕ್ಕೆ ತಿಂತಾ ಇದೆಯಾ ಪಲಾವ್ ಅಂದ್ರೆ? ಇಲ್ಲ ಗುರು, ಸ್ವಲ್ಪ ಪಾಲಿಟಿಕ್ಸ್ ಅಲ್ಲಿ ಇದೀನಲ್ವಾ, ಒಂದ್ ಸ್ವಲ್ಪ ವೆಯ್ಟ್ ಬರಬೇಕು, ನೋಡೋದ್ರಿಗೆ ಒಂದ್ ಸ್ವಲ್ಪ ಶೇಪ್ ತರ. ಐ ವಾಸ್ ವೆರಿ ಥಿನ್. ಬಹಳ ಸಣ್ಣಗಿದ್ರ? ಥಿನ್ ಇದೆ. ಈ ಅಥ್ಲೆಟಿಕ್ಸ್ ಎಲ್ಲ ಇದ್ನಲ್ಲ, ಅಷ್ಟೊತ್ತಿಗೆ ನನಗೆ ನಾನು ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಎಲ್ಲ ಆಗಿದ್ದೆ, ಸ್ಟೂಡೆಂಟ್ ಲೀಡರ್ ಆಗಿದೆ. ಗುಂಡ್ರಾಯರು ಚೀಫ್ ಮಿನಿಸ್ಟರ್, ರಾಜೀವ್ ಗಾಂಧಿ ಅವರು ಬಂದರು. ಬಂದಾಗ ಆ ರಾಜೀವ್ ಗಾಂಧಿ ಅವರ ಪ್ರಿಪರೇಷನ್, ಇನ್ನು ಅವರು ಚೀಫ್ ಇದು ಪಾಲಿಟಿಕ್ಸ್ ಬಂದಿರಲಿಲ್ಲ. ಸಂಜಯ್ ಗಾಂಧಿ ತೀರ್ಕೊಂಡಿದ್ರು, ಪಾಲಿಟಿಕ್ಸ್ ಬರ್ಬೇಕಾಯ್ತು. ಆ ಪ್ರಿಪರೇಷನ್ ಇತ್ತು ಬಸವನಗುಡಿಲಿ ನಮ್ಮ ಯೂತ್ ಕಾಂಗ್ರೆಸ್ ಮೀಟಿಂಗು. ನಾನು ಹೋದ್ರೆ ಮೀಟಿಂಗ್, ನನಗೆ ಅಷ್ಟೊತ್ತಿಗೆ ಜಾರ್ಜ್ ಅವರು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ರು, KJ ಜಾರ್ಜ್, ಇವಾಗ ಸ್ಟೇಟ್ ಪ್ರೆಸಿಡೆಂಟ್. ನಾನು ಸೆಕ್ರೆಟರಿ ಏನೋ ಮಾಡ್ಕೊಂಡಿದ್ದೆ, ನನ್ನ ಸ್ಟೂಡೆಂಟ್ ಲೀಡರ್ ಕೂಡ ಇದ್ದೆ ನಾನು. ಅಲ್ಲಿ ಒಳಗಡೆ ಹೋದ್ರೆ ಈ ಪೊಲೀಸ್ ಅವರು ಇವರೆಲ್ಲ ನನ್ನ ಎಳೆದು ಈಚೆಗೆ ಹಾಕ್ಬಿಟ್ರು, ಯಾವ ಹುಡುಗ ಬಂದವನೆ ಅಂತ. ಸೊ ನಾನು ಸ್ವಲ್ಪ ವೆಯ್ಟ್ ಗೀಟ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ತಿಂದು ಜೊತೆಗೆ ನಾ ಎಷ್ಟೊತ್ತಿಗೆ ಕಾಲೇಜ್ ಸ್ಟೂಡೆಂಟ್ ಲೀಡರ್ ಆಗ್ಬಿಟ್ಟಿದೆ. ನೋಡಿ ಹಿಂಗಿದ್ದೆ ಸಣ್ಣದಾಗೆ, ನೋಡಿ ಹೀಗಿದ್ರಿ ನೀವು? ಹಿಂಗಿದ್ದೆ, ಎಳೆದಾಕಕ್ಕೆ ಬಹಳ ಈಸಿ ಆಗಿದ್ದೀರ ಅವ್ರಿಗೆ. ನಾ ಪಕ್ಕದಲ್ಲಿ ಇದ್ದವ್ ನೋಡಿ, ನನ್ನ ಪಕ್ಕ ಇದ್ದ ಆನಂದ್ ಇರ್ತಲ್ಲಿ ಬಂದವನೆ ಅವನು. ಇದು 3 ಜನ ನಾವು ಚಾಂಪಿಯನ್ಸ್. ಇದು ಓಕೆ, ನಾವು ಹೈಸ್ಕೂಲ್ ಚಾಂಪಿಯನ್ಸ್. ನಾನು ಹೇಳದ್ ಬಿಸಾಕ್ಬಿಟ್ರು. ಅಲ್ಲೇನಾಗ್ತಿತ್ತು, ನಾನು ಸ್ಟೂಡೆಂಟ್ ಲೀಡರ್ ಇದ್ದೆ. ಮೆಜೆಸ್ಟಿಕ್ ಅಲ್ಲಿ ಕಾಲೇಜು, ರೇಣುಕಾಚಾರ್ಯ ಕಾಲೇಜು. ನಮ್ಮ ಎಲ್ಲರಿಗೂ ಕನ್ಸೆಷನ್, ಚಾಲುಕ್ಯ ಹೋಟ್ಲಲ್ಲಿ ₹1 ಇತ್ತು ರವೆ ಇಡ್ಲಿ, ನಮಗೆಲ್ಲ 70 ಪೈಸಾ ಸ್ಟೂಡೆಂಟ್ಸ್ಗೆಲ್ಲ. ನಾವೆಲ್ಲ ಹೋಗಿ ಅವ್ರ ಹತ್ರ ಸೆಟ್ಲ್ಮೆಂಟ್ ಮಾಡ್ಕೊಡೋದು. ನಮ್ಮ ಸ್ಟೂಡೆಂಟ್ಸ್ ಎಷ್ಟು ಹೋದ್ರು ಅವ್ರಿಗೆ 70 ಪೈಸಾ, 30% ಕಮಿಷನ್. ಈ ನವಯುಗ RR ಹೋಟ್ಲು, ಅನ್ನಪೂರ್ಣ ಹೋಟ್ಲಲ್ಲೆಲ್ಲ ನಮ್ಗೆಲ್ಲ ₹5ಗೆ ಫುಲ್ ಮೀಲ್ಸ್ ಕೊಡ್ಬೇಕು. ದಟ್ ವಾಸ್ ಅವರ್ ಕಂಡೀಷನ್. ಸೊ ನಾನು ಊಟಕ್ಕೆ ಹೋಗ್ತಿದ್ದೆ. ನಾನು ಎಲೆಕ್ಷನ್ ಗೆದ್ದಾಗ ಇಡೀ ಮೆಜೆಸ್ಟಿಕ್ ಬಂದ್ ಮಾಡ್ಬಿಟ್ಟಿದ್ರು, ಎಲ್ಲಿ ಗಲಾಟೆ ಆಗ್ತದೋ ಏನಾಗ್ತದೋ ಅಂತ.
ಆ ತರ ಸಿಚುಯೇಷನ್ ಬೈದು ವಾತಾವರಣ. ಬೆಂಗಳೂರಲ್ಲಿರೋ ರೌಡಿಗಳೆಲ್ಲ ಕಾಲೇಜ್ ಬಂದಿರೋರು. ಸ್ಟೂಡೆಂಟ್ ಎಲೆಕ್ಷನ್ ಅಂದ್ರೆ ಒಂದೊಂದು ಗುಂಪಿಗೆ ಒಂದೊಂದ್ ತರ ಸಪೋರ್ಟ್ ಮಾಡಕ್ಕೆ ಬರೋರು. ಆ ಸಂದರ್ಭದಲ್ಲಿ ನಾನು ಅನ್ನಪೂರ್ಣ ಹೋಟ್ಲು ಇದಕ್ಕೆಲ್ಲ ಹೋಗ್ತಿದ್ದೆ. ನಾನು ಒಬ್ಬನೇ ಹೋಗ್ತಿರ್ಲಿಲ್ವಲ್ಲ, ನನ್ನ ಜೊತೆ 20 ಜನ 30 ಜನ ಬರೋರು. ಅವನು ಹೋಟ್ಲವನು ಕೈ ಮುಗಿದ್ಬಿಟ್ಟು, ಸರ್ ನಿಮ್ ರೂಮ್ಗೆ ಕಳಿಸ್ಬಿಡ್ತೀನಿ ಅಂತ ದಿನ ಊಟ 3 ಪ್ಯಾಕ್ ಬಾಕ್ತಾರೆ ನನ್ನ ರೂಮ್ಗೆ ಕಳಿಸ್ಬಿಡೋರು. ಅಲ್ಲಿಗೆ ಹೋದ್ರೆ ಕಸ್ಟಮರ್ ತೊಂದರೆ ಆಗ್ತದೆ, 10 ತೊಂದರೆ ಆಗ್ತದೆ ಅಂತೇಳಿ. ಸೊ ಹಂಗೆ ಇವ್ರು ಬಂದಾಗೆಲ್ಲ ಬಿರಿಯಾನಿ ಇರೋದು, ಚಿಲ್ಲಿ ಚಿಕನ್ ಇರೋದು, ಹಂಗಿರೋದು. ಸೊ ಅಲ್ಲೇ ನನ್ನ ಬೆಳಗ್ಗೆ ಸಾಯಂಕಾಲ ಎಲ್ಲ 2 ಟೈಮು ಹೋಟ್ಲಿಂದ ನನಗೆ ಜನರಲ್ ಹಾಸ್ಟೆಲ್ಗೆ ಊಟ ಬಂದ್ಬಿಡೋದು. ರೈಟ್. ಎಸ್ ಕಾಂತರಾಜ್ ಅವರೇ, ನಾವು ಈಗಿನ ಶಿವಕುಮಾರ್ ಅವ್ರನ್ನ ನೋಡೋಕ್ಕಿಂತ 82 ಇಸ್ವಿಲಿ ನೋಡ್ತಿದ್ದಂಥ ಶಿವಕುಮಾರ್ ಅವರೇ ಬೇರೆ. ಅವಾಗ ನಾವು ಇವ್ರನ್ನ ಎಲ್ಲಿ ನೋಡೋದು ಎಲ್ಲಿ ಹಿಡಿಯೋದು ಅನ್ನೋದೇನೆ ಹುಡುಕ್ತಿದ್ವಿ. ಸಾಯಂಕಾಲದ ಹೊತ್ತು 4 ಗಂಟೆಗೆ ಬಸ್ ಹತ್ತಿ ಬೆಂಗಳೂರಿಗೆ ಬರುವೆ. ಬಂದು ಇವ್ರನ್ನ ಹಿಡಿಬೇಕು ಅಂದ್ರೆ ಜನರಲ್ ಹಾಸ್ಟೆಲ್ಗೆ ಹೋಗಿ ಜನರಲ್ ಹಾಸ್ಟೆಲಲ್ಲಿ ಸಿಗ್ತಾರೆ ಅನ್ನೋ ಗ್ಯಾರಂಟಿ ಇರೋದು. ಅಲ್ಲಿ ಮೀಟ್ ಮಾಡಿ ತಿರ್ಗಾ 9:45ಗೆ ಲಾಸ್ಟ್ ಬಸ್ ನಮ್ಮ ಕನಕಪುರಕ್ಕೆ. ಅವಾಗ ತಿರ್ಗಾ ರಿಟರ್ನ್ ಹೋಗ್ತಿದ್ವಿ. ಅವಾಗ ಇವರು ಮೊದಲು ಲ್ಯಾಂಬ್ರೇಟರ್ ಸ್ಕೂಟ್ರ್ ಇತ್ತು, ಆಮೇಲೆ ಒಂದು SD ಬೈಕ್ ತಗೊಂಡ್ರು. ಆ SD ಬೈಕ್ನ ಮೊದಲನೇ ದಿನ ಪೂಜೆ ಮಾಡಿದ್ದೆ ನಮ್ಮ ಮನೇಲಿ. ಅವತ್ತು 2 ಕೋಳಿ ಕುಯ್ದು ಇವ್ರಿಗೋಸ್ಕರ ಪೂಜೆ ಮಾಡಿದ್ವಿ. ಅದು ಇವತ್ತು ನನಗೆ ಬಹಳ ನೆನಪಿದೆ. ಎಸ್ ವಿನೋದ್, ವೆರಿ ಡೈನಮಿಕ್, ಡೆಡಿಕೇಟೆಡ್. ನಾವು ಐ ಥಿಂಕ್ ಇನ್ನು ಅವ್ರ ಪೊಟೆನ್ಷಿಯಲಲ್ಲಿ ಒಂದು 50% ರೀಚ್ ಆಗಿಲ್ಲ. ಇಲ್ಲಿವರೆಗೂ ಹಾರ್ಡ್ ವರ್ಕ್ ಇತ್ತು. ಇನ್ಮೇಲೆ ಐ ಥಿಂಕ್ ಬ್ಯಾಂಗ್ಳೂರ್ಗೆ ಒಂದು ಜಸ್ಟಿಸ್ ಕೊಡಬೇಕು ಅಂತ ಅಂದರೆ, ಬ್ಯಾಂಗ್ಳೂರ್ಗೆ ಇವತ್ತಿರೋ ಸಿಚುವೇಶನ್ಗೆ ಎಲ್ಲಾರನ್ನೂ ಅಡ್ವೈಸ್ ಕೇಳ್ತಾರೆ. ಎಲ್ಲಾರನ್ನೂ ಕೇಳಿ ವಾಂಟ್ಸ್ ಟು ಡೂ ಸಮಥಿಂಗ್ ಟು ಬ್ಯಾಂಗ್ಳೂರ್. ಅಗೇನ್ ನಮ್ಮ ಕಂಟ್ರೀಲಿ ಐ ಥಿಂಕ್ ಹಿ ಹ್ಯಾಸ್ ಗಾಟ್ ಲಾಟ್ಸ್ ಟು ಗಿವ್. ಅದನ್ನು ನನ್ನ ಪರ್ಸ್ನಲ್ ಒಪಿನಿಯನು. ನಮಗೆ ಈಸ್ ಆರ್ ಫೇವ್ರೇಟ್ ಕಸಿನ್ ಆಫ್ ದ ಹೋಲ್ 20-25 ಜನ ನಾವಿದ್ದೀವಿ. ಈಸ್ ಫೇವ್ರೇಟ್. ಆಲ್ ದ ಬೆಸ್ಟ್ ಫಾರ್ ಯು. ಎಸ್ ಪರಮೇಶ್ ಅವರೇ. ಸರ್, ನಾನು ಹೆಚ್ಚಿಗೆ ಹೇಳೋದಾದ್ರೆ, ನನ್ನ ಚಿಕ್ಕ ಜೀವನದಲ್ಲಿ ನಾನು ಶಿವು, ಪ್ರಕಾಶ ಅಂತ ಇದ್ದ ನನ್ನ ಕಸಿನ್, ಅವನೊಬ್ಬ ತೀರ್ಕೊಂಡ, ವಾಸು, ಇವರು 4 ಜನನು ಬಹಳ ಆತ್ಮೀಯತೆ. ಚಿಕ್ಕ ಹುಡುಗರಾದಾಗ ಈ ಬೆಂಗಳೂರಲ್ಲಿ ಓದ್ತಾ ಇದ್ರೆ ಹಬ್ಬ ಬರೋದು, ಊರಬ್ಬ ಮತ್ತೆ ರಜಾ ದಿನಗಳು ಬಂದಾಗ ಕಳೀತಾ ಇದ್ದು ನಮ್ಮೂರಲ್ಲೇನೆ. ಆ ಚಿಕ್ಕ ವಯಸ್ಸಿನಲ್ಲಿ ಏನಾದ್ರೂ ಒಂದು ಕೆಲಸ ಮಾಡುವ ತುಮಲ ಇತ್ತಲ್ಲ ಸರ್. ಮತ್ತೆ ನಾವು ಬೆಳೀತಾ ಜನರಲ್ ಹಾಸ್ಟೆಲ್ ಹೇಳ್ಬೋದು, ಜನರಲ್ ಹಾಸ್ಟೆಲ್ JRC ಕಾಲೇಜಲ್ಲಿ ಇವರು ಇಂಡಿಪೆಂಡೆಂಟ್ ಆಗಿ ನಿಂತಾಗ ನಾನು ಅವತ್ತು ಇನ್ನೂ ನನ್ನ ಕಣ್ಣಲ್ಲಿ ಕಟ್ತಂಗಿದೆ ಸರ್. ಆ ಎದುರಿಸಿದಂತ ಒಂದು ಶಕ್ತಿ ಆ ಕಾಲೇಜ್ ಒಳಗಡೆ ಎಲ್ಲ ಸೋಲ್ತಾರೆ ಇವ್ರನ್ನ ಅಂತ. ಅದೇನ್ ಪವಾಡ ಮಾಡಿದ್ರು, ಅದೇನೋ ವಿನ್ ಆಗಿ ಹೊರಗಡೆ ನಾವು ಬಂದಾಗ ಸರ್, ರೌಡಿಸಮ್ ಗಿಡಿಸಮ್ ಎಲ್ಲ ಸುಳ್ಳು ಸರ್. ಇವತ್ತಿನ ಜನ ತಪ್ಪು ತಿಳ್ಕೊಂಡಿರ್ಬೋದು. ಅವತ್ತು ಶಿವಕುಮಾರ್ ಅಲ್ಲಿ ಇತ್ತಲ್ಲ ಕ್ಯಾಲಿಬರು, ಕೆಪಾಸಿಟಿ, ಆ ಪರಿಶ್ರಮ ಐತಲ್ಲ, ಶ್ರಮದ ಜೊತೆಗೆ ಪರಿಶ್ರಮ ಐತಲ್ಲ ಸರ್, ಆ ಬೆಳಕು ಒಂದು ಕಾರಣ ಆಯ್ತು. ಅವು ಯಾರೇ ಯಾವ ರೌಡೀಸ್ ಅಲ್ಲ, ಕೊತ್ವಾಲ್ ರಾಮಚಂದ್ರ ಇರೋರು ಸರ್, ಬರೋರು. ಆ ಬಂದಾಗ ಸ್ಟೂಡೆಂಟ್ ರಾಜ್ಕುಮಾರ್ ಅಂತ ಕರೆಯೋರು ಇವ್ರನ್ನ. ಶಿವಕುಮಾರ್, ನೀನ್ ಸ್ಟೂಡೆಂಟ್ ರಾಜ್ಕುಮಾರ್, ನೀನ್ ಇಲ್ಲೆಲ್ಲ ನಮ್ಮ ಎದುರಿಗೆ ಬರಬಾರ್ದಪ್ಪ, ನೀನ್ ನಮ್ಮ ಎದುರು ಕಾಣ್ಬೇಕಂದ್ರೆ ಎಲ್.ಎನ್. ಮೂರ್ತಿ ಅಂತ ಅವ್ರು ಇದ್ರ ಮೇಲ್ಗಡೆ ಇದ್ರು. ರಾಜಕೀಯ ಇವರು ಬತ್ತಿದ್ದು ಎಲ್.ಎನ್. ಮೂರ್ತಿ ಅವ್ರನ್ನ ಭೇಟಿ ಮಾಡೋಕ್ಕೋಸ್ಕರನೇ ಅಲ್ಲಿ ಇವರು ಎಲ್ಲ ಜನರಲ್ ಹಾಸ್ಟೆಲ್ಗೆ ಹೋಗ್ತಾ ಇದ್ದು. ಅವಾಗ ನಿಂತಿರೋರು, ಕಾಂಪೌಂಡ್ ನಲ್ಲಿ ನಿಂತಿರೋರು, ಅವಾಗ ಕರೆಯೋರು, ಬನ್ನಿ ಶಿವಕುಮಾರ್ ಅಂತ, ನೀವು ದಯವಿಟ್ಟು ನಮ್ಮ ಜೊತೆ ಎಲ್ಲ ಕಾಣಿಸ್ಕೋಬೇಡಿ, ಮುಂದೆ ಸಮಾಜದಲ್ಲಿ ಬೆಳೀತಾ ಇರೋರು. ನಿಜವಾಗ್ಲೂ ಸರ್, ಈ ಮಟ್ಟಕ್ಕೆ ಬೆಳೆದಿರ್ಬೇಕಾದ್ರೆ ಜನ ಏನಾರು ಅನ್ಕೊಂಡ್ರೆ ಶ್ರಮ ತುಂಬಾ ಇದೆ, ಪರಿಶ್ರಮ ಇದೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಿ ಸರ್. ಇಲ್ಲ, ಈಗ ನೀವಿಬ್ಬರು ಜೊತೆಗೆ ಯಾವುದೋ ಒಂದು ಹಾಡು ಹಾಡಿದ್ರಿ, ದೊಡ್ಡ ವೈರಲ್ ಆಯ್ತು. ಕಾಂತರಾಜ್ ಬಹಳ ಚೆನ್ನಾಗಿತ್ತು ಸರ್ ಹಾಡೋದು. ನೋಡಿದ್ರ ಸರ್ ನೀವು? ಒಂದ್ಸಲ ಹಾಡಿ ಅದು. ಏನ ಚಂದ ಕಾಣಿಸ್ತಾಳಂ ಈ ಚಲ ಮರದವ್ವ, ಏನ್ ಚಂದ ಕಾಣಿಸ್ತಾಳಂ ಕೋಡೇರಮ್ಮವ್ವ, ನೀನು ನಾನು ಸೇರ್ದೋ ಅಂದ್ರೆ ಎಂತ ಮಜವವ್ವ, ನಮ್ಮವ್ವ ಎಂತ ಮಜವವ್ವ. ಏನ್ ಚಂದ ಕಾಣಿಸ್ತಾಳ್ ನಮ್ ಕೋಡೇರಮ್ಮವ್ವ, ಏನ್ ಚಂದ ಕಾಣಿಸ್ತಾಳ್ ನಮ್ ಕೋಡೇರಮ್ಮವ್ವ, ನೀನು ನಾನು ಸೇರ್ದೋ ಅಂದ್ರೆ ಎಂತ ಮಜವವ್ವ, ನಮ್ಮವ್ವ ಎಂತ ಮಜವವ್ವ, ನಮ್ಮವ್ವ ಎಂತ ಮಜವವ್ವ. ಯಾಕೆ ಈ ಕೋಡೆ ತಗೊಳ್ತಾ ಇದ್ದಾರೆ ಅಂದ್ರೆ, ನಾನು ಹರಿ ಕೋಡೆ ಇಬ್ರು ಬಹಳ ಬಾಂಧವ್ಯ. ಓಕೆ. He used to treat me like his son. Hari Kode is no more. He has helped me lot. ಹೌದಾ? in my political career. ಆಮೇಲೆ ಎಷ್ಟು ನಂಬಿಕೆ ಇತ್ತು ಅಂದ್ರೆ, ನಾನು ನಮ್ಮ ತಾತಂದು ಒಂದು 25 ಎಕರೆ ಅವ್ರಿಗೆ ಕೇಳಿದ್ರು ನಮ್ಮ ಊರಲ್ಲಿ ಬರ್ಕೋಟೆ, ಅವತ್ತಿನ ಕಾಲದಲ್ಲಿ ಸಂಗಮದಲ್ಲಿ ಗಾಲ್ಫ್ ಕೋರ್ಸ್ ಮಾಡ್ಲಿಕ್ಕೆ ಅಂತ. ಕೊನೆಗೆ ಅವ್ರ ಆಸ್ತಿ ನನ್ನ ಹೆಸರಲ್ಲಿ ಬರ್ದಿಟ್ಟಿದ್ರು, ನಿನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊ ಅಂತ. ಮರ್ತು ಬಿಟ್ಟಿದ್ರು. ನಾನು ಒಂದು 7-8 ವರ್ಷದಿಂದ, ಜಸ್ಟ್ 7-8 years ಬ್ಯಾಕ್, ನಾನೇ ಹೋಗಿ ಅವ್ರಿಗೆ ಹೇಳಿ, ನೀವು ನನ್ನ ಹೆಸರಲ್ಲಿ ಪ್ರಾಪರ್ಟಿ ಇಟ್ಟಿದ್ದೀರಾ, ಅವ್ರು ಬದುಕಿದಾಗ ಅವ್ರಿಗೋಗಿ ಹೇಳಿ ವಾಪಸ್ಸು ಅವ್ರ ವೈಫ್ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಟ್ಬಿಟ್ಟು ಬಂದೆ.
ನಮ್ಮ ಊರಲ್ಲಿ. ವಿಕ್ರಮ್, ನಿಮ್ಗೆ ಅವರು ಸ್ವಿಮ್ಮಿಂಗ್ ಅವರೇ ಹೇಳ್ಕೊಟ್ರಂತೆ, ಎಲ್ಲಾ ವಿಷಯದಲ್ಲಿ ನಿಮ್ಗೆ ಸಲಹೆಗಳನ್ನ ನೀಡ್ತಾರೆ ಅಂತ. ನಮ್ಮ ಬಾವಿ ಇರೋದು ನಮ್ಮ ತಾತ ಅವ್ರ ಬಾವಿ. ಇವನು ಈಜ್ ಕಲಿಬೇಕು ಅಂತ ನಾವೆಲ್ಲ ಈಜ್ಗೆ ಹೋದೋ. ನಾವೆಲ್ಲ ಈಜ್ತಾ ಇದ್ದೋ. ಇವನಿಗೆ ಸ್ವಲ್ಪ ಭಯ. ಪಕ್ಕದಲ್ಲಿ ಕಾರ್ನರಲ್ಲಿ ಮುಳುಗಿ ಹೋಯ್ತವನೇ, ನಾವು ನೋಡ್ಕೊಳ್ಳಿಲ್ಲ. ಕೊನೆಗೆ ಮುಳುಗೇ ಬಿಟ್ಟಿದ್ದಾನೆ. ಆಮೇಲೆ ಜುಟ್ಟು ಹಿಡಿದು ಎತ್ಕೊಬಂದು ಮೇಲ್ಗಡೆ ಬಂದ್ಮೇಲೆ ಮೋಸ್ಟ್ ಪ್ರಾಬಲಿ ಟಿಲ್ ಟುಡೇ ಈ ಡೋಂಟ್ ನೋ ಸ್ವಿಮ್ಮಿಂಗ್ ಅಂತ ಕಾಡ್ತದೆ. ಅವತ್ತೇ ಹೇಳ್ಬಿಟ್ಟ, ನಾನು ಸ್ವಿಮ್ಮಿಂಗ್ ಬರೋದೇ ಇಲ್ಲ, ಈ ಬಾವಿಗೂ ಬರೋದಿಲ್ಲ. ಆಮೇಲೆ ಕಲ್ತ್ರ ಸರ್? ಸ್ವಲ್ಪ ಕಲ್ತಿದ್ರ. ರೈಟ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬನ್ನಿ ಮಾನ್ಯ DK ಶಿವಕುಮಾರ್ ಅವ್ರ ಜೊತೆ ಮಾತುಕತೆನ ಮುಂದುವರ್ಸೋಣ. ನಮ್ಮ ಶಿವಕುಮಾರ್ ಸಾಹೇಬರು 13-14 ವರ್ಷಗಳವರೆಗೆ ಹೇಗಿದ್ರು, ಅವರ ಆಸಕ್ತಿ ಯಾವ್ದ್ರಲ್ಲಿತ್ತು, ಅವರ ಲೀಡರ್ಶಿಪ್ ಕ್ವಾಲಿಟೀಸ್ ಹೇಗಿತ್ತು ಅಂತ ತಿಳ್ಕೊಂಡ್ವಿ. 17-18 ನಂತರ DK ಶಿವಕುಮಾರ್ ಅವರು ಹೇಗಾದ್ರು, ಕಾಲೇಜ್ ಡೇಸ್ ಅಲ್ಲಿ ಹೇಗಿದ್ರು ತಿಳ್ಕೋಣ. ಈ ವಿಟಿ ನೋಡಿ ಮೊದಲು. ನಮಸ್ಕಾರ ಗುರು. ನೀವು ಮೊದಲನೇ ಸಾರಿ ಭೇಟಿಯಾದಾಗ ನಮ್ಮ ಹೈದರಾಬಾದ್ ಕರ್ನಾಟಕ ಕಾಲೇಜಲ್ಲಿ ನೀವು ನಿಮ್ಮ ತಂದೆನ ಕರ್ಕೊಂಡ್ಬಂದು ಅಡ್ಮಿಷನ್ಗೆ ಬಂದಿರಿ. ನಮ್ಮ ಒಡನಾಟ 1978ರಿಂದ ಇವತ್ತುವರೆಗೂ ಅದೇ ಅಭಿಮಾನ ನಮ್ಮಲ್ಲಿ ಬೇರೂರಿದೆ. ನಮ್ಮ ಕಾಲೇಜಲ್ಲಿ ಪ್ರತಿ ಎಲೆಕ್ಷನ್ಗೂ ತಾವು ಎಷ್ಟು ಡೈನಮಿಕ್ ಆಗಿ ಅವತ್ತೇ ಲೀಡರ್ಶಿಪ್ ಕ್ವಾಲಿಟಿಯಲ್ಲಿ ಯಾವ ಥರ ನಿಭಾಯಿಸ್ತಾ ಇದ್ರಿ, ಅದಕ್ಕೆ ಯಾವ ಥರ ಸ್ಟ್ರಾಟಜಿ ಮಾಡ್ತಾ ಇದ್ರಿ, ಎಲ್ಲ ನಮಗೆ ಮರೆಯಲಾರದ ಒಂದು ಒಳ್ಳೆಯ ಅನುಭವ. ನಮ್ಮ ಒಂದು ಮರೆಯಲಾರದ ಇನ್ನೊಂದು ಇನ್ಸಿಡೆನ್ಸ್ ಅಂದರೆ, ನೀವು ಸೆಕ್ರೆಟರಿ ಆಗಿದ್ರಿ, ನಾನು ಸ್ಪೋರ್ಟ್ಸ್ ಸೆಕ್ರೆಟರಿ ಆಗಿದ್ದೆ. ನೀವು ಒಳ್ಳೆ ಸ್ಪೋರ್ಟ್ಸ್ಮನ್ನು, ನಾನು ಒಳ್ಳೆ ಸ್ಪೋರ್ಟ್ಸ್ಮನ್ನು. 100 ಮೀಟರ್ಸಲ್ಲಿ ಇಬ್ಬರಿಗೂ ಕಾಂಪಿಟೇಷನ್ ಬಂದಾಗ ನೀವೇ ಫಸ್ಟ್ ಬಂದ್ರಿ. ಆದರೆ ನಿಮ್ಮ ಉದಾರತನದಿಂದ ಇಲ್ಲ ಜನಾರ್ದನ್ ಫಸ್ಟ್ ಬಂದ ಅಂತ ಹೇಳಿ ನನಗೂ ಚಾಂಪಿಯನ್ಶಿಪ್ ಪಟ್ಟಾನೆ ನೀವೇ ಕೊಡಿಸಿದ್ದು. ಅದನ್ನು ನಾನು ಮರೆಯೋಕ್ಕಾಗಲ್ಲ. ನೀನು ಒಳ್ಳೆ ಜಾವ್ಲಿನ್ ಪ್ಲೇಯರು, ಒಳ್ಳೆ ವಾಲಿಬಾಲ್ ಆಡ್ತಿದ್ದೆ. ನೀನು ಯಾವುದೇ ಕೆಲಸ ಮಾಡಬೇಕಾದ್ರೂ ಚಾಲೆಂಜ್ ಆಗಿ ತೊಗೋತಿದ್ದೆ. ಒಂದು ದಿವಸ ನಾನು ದೊಡ್ಡ ಲೀಡ್ ಆಗ್ತೀನಿ ಕಣೋ ಅಂತ ಹೇಳ್ತಾ ಇದ್ದೆ. ನಮ್ಗೆ ಭಾರಿ ಸಂತೋಷ ಆಗ್ತಿತ್ತು. ನಿನ್ನ ಭವಿಷ್ಯ ಉಜ್ವಲವಾಗಿರಲಿ, ನೀನು ಒಳ್ಳೆ ನಾಯಕನಾಗಿ ದೇಶಕ್ಕೆ, ರಾಜ್ಯಕ್ಕೆ ಒಳ್ಳೆ ಹೆಸರು ತತ್ತೀಯ ಅಂತೇಳಿ ವಿಶೇಷನ ನಿಂಗೆ ಹೇಳ್ತಾ ಇದ್ದೀನಿ. ವೆಲ್ಕಮ್. ನಿಮ್ಮ ಸ್ನೇಹಿತರು CK ಚಂದ್ರು ಅವರು, ಜನಾರ್ದನ್ ಅವರು ಬಂದಿದ್ದಾರೆ. ವೆಲ್ಕಮ್. ಬನ್ನಿ ಜನಾರ್ದನ್, ವೆಲ್ಕಮ್. ಶಿವಕುಮಾರ್ ಅವ್ರನ್ನ ಈಗ ಫ್ಲಾಶ್ ಬ್ಯಾಕ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ. ಇವನು ಸ್ಕೂಲ್, ಇವನು ಚಡ್ಡಿ ಹಾಕೋ ಪ್ರೈಮರಿ ಸ್ಕೂಲಿಂದ ನಾವು ಫ್ರೆಂಡ್ಸು. ನನಗೆ ಒಂದು ಬಹಳ ಇಲ್ಲಿ ಹೇಳಲೇಬೇಕಾದ್ದು, ಈ ಸಚ್ ಅನ್ ಇನ್ಸ್ಪಿರೇಷನಲ್ ಕ್ಯಾರೆಕ್ಟರ್. ನಾನು ಅವನಿಂದ ಒಂದು ಫಾರ್ಮುಲಾ ಕಲ್ತ್ಕೊಂಡೆ ಲೈಫಿನ ಸಕ್ಸಸ್ಗೆ. ಏನು? 4D ಫಾರ್ಮುಲಾ ಅಂತ. 4D ಫಾರ್ಮುಲಾ ಏನಂದ್ರೆ, D ಫಾರ್ ಡ್ರೀಮ್, ಒಂದು ಕನಸು ಕಾಣಬೇಕು ಎಲ್ಲಾರು. ಆ ತರ ಅವನು ಇವತ್ತ ಸೀಟಲ್ಲಿ ಕೂತಿಯಾನಲ್ಲ, ಆ ತರ ಕನಸು ಕಂಡಿದ್ದ ಅವನು. ಇನ್ನ ಆ ಕನಸನ್ನ ನೆನಸು ಮಾಡೋದಿಕ್ಕೆ 2ನೇ D ಡೆಡಿಕೇಶನ್. ಅವನ ಲೈಫಲ್ಲಿ ಏನಾದ್ರೂ ಮಾಡಬೇಕು ಅಂತ ಕನಸು ಕಂಡುಬಿಟ್ರೆ ಅದಕ್ಕೆ ತನ್ನನ್ನು ತಾನು ಸಮರ್ಪಿಸ್ಕೊಳ್ತಾರೆ. ಎಸ್, 100%. 3rd D ಡಿಟರ್ಮಿನೇಷನ್. ಏನೇ ಎದುರಾಗ್ಲಿ, ತೊಂದರೆ ಆಗ್ಲಿ, ಏನೇ ಆಗ್ಲಿ, ಅಬ್ಸ್ಟಿಕಲ್ಸ್ ಬರಲಿ, ಅದನ್ನ ದಾಟ್ಕೊಂಡು ಮುಂದಕ್ಕೆ ಹೋಗೋದು ಹೆಂಗೆ ಅನ್ನೋದನ್ನ ಅವನಿಂದ ಕಲ್ತ್ಕೊಂಡೆ ನಾನು. 4ನೇದು ಡಿಸಿಪ್ಲಿನ್. ಏನೇ ಇರಲಿ ಅದನ್ನು ಮಾತ್ರ ಬಿಡಲ್ಲ. ಓ ಯಾ, ಹಾಗಾಗಿ ಹಿ ಈಸ್ ಅ ಸಕ್ಸಸ್ಫುಲ್ ಪರ್ಸನ್. ಫಾರ್ಮುಲಾ ಸ್ವಲ್ಪ ಚೇಂಜ್ ಮಾಡಿದೆ. ಯು ಶುಡ್ ಡ್ರೀಮ್, ಯು ಶುಡ್ ಡಿಸೈರ್ ಫಾರ್ ದಿ ಡ್ರೀಮ್. ಒಂದು ಕನ್ಸು ಕಾಣಬೇಕಾರೆ, ಈಗ ನಾನು ಈ ಮೇಲ್ಗಡೆ ಆರ್ತೀನಿ ಅಂದ್ರೆ ನನ್ಗೆ ಆರಕ್ಕೆ ಆಗ್ತದ ಅಂತ ನೋಡ್ಬೇಕು. ಸುಮ್ಮನೆ ಹೋಗಿ ಬಾದ್ದೆ ಕೊನೆ ಕೆಳಗಡೆ ಬಿದ್ರೆ ಕಾಲ್ ಮುರ್ಕೋತೀವಿ. ಸೊ ಎಲ್ಲಿವರೆಗೂ ಮುಟ್ತೀವಿ ಅದು ಮಾತ್ರ ಡಿಸೈರ್ ಮಾಡಬೇಕು. ಫಸ್ಟ್ ಡ್ರೀಮ್, ಯು ಶುಡ್ ಡಿಸೈರ್ ಫಾರ್ ದಿ ಡ್ರೀಮ್, ಯು ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್, ಯು ಶುಡ್ ಡಿಸಿಪ್ಲಿನ್ ಫಾರ್ ದಿ ಡ್ರೀಮ್. ಕರೆಕ್ಟ್. That is the success. Super. Yes. Yes, I learned from him. Yeah. 4D ಫಾರ್ಮುಲಾ. ಇವಾಗ ಲೈಫಲ್ಲಿ ನಾವೆಲ್ಲರೂ ಎಲ್ಲೆಲ್ಲೋ ಇರ್ತೀವಿ, ಏನೇನೋ ಮಾಡ್ತಾ ಇರ್ತೀವಿ. ನನ್ನ ಸ್ನೇಹಿತರೆಲ್ಲ ಇದ್ದಾರೆ ಇಲ್ಲಿ. ನಮ್ಗೆಲ್ಲರಿಗೂ ಏನು ಗೊತ್ತಾ, ಒಂದು ತಲೆನಲ್ಲಿ ಗೊತ್ತಿಲ್ದಿರ ಇರುವಂತಹ ಒಂದು ಭಾವನೆ ಏನು ಅಂದ್ರೆ, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ಹಿಂದೆ ಶಿವಕುಮಾರ ಇದ್ದಾನೆ ಅನ್ನೋ ಒಂದು ಕಾನ್ಫಿಡೆನ್ಸ್. ಅಲ್ಲ ಚಂದ್ರು, ಭಾಷಣ ನೀವು ಅವ್ರಿಗೆ ಬರ್ಕೊಡ್ತಿದ್ರೆ ಅವ್ರು ನಿಮ್ಗೆ ಏನು, ವಾಟ್ ಇಸ್ ದ ಸ್ಟೋರಿ? ಜನರಲ್ ಹಾಸ್ಟೆಲ್ ಇದ್ದಾಗ ಇವನು ಇಸ್ ಒನ್ ಬಿಗ್ ಆರಿಟರ್. ಹೌದು.
ಸೊ ಇವನು ಮ್ಯಾನ್ ಆಫ್ ಜೇಸಿಯಾನ ಅಂತ ಇವನು MES ಕಾಲೇಜಲ್ಲಿ ಬರೀ ಭಾಷಣ ಹೊಡೆದ್ಬಿಟ್ಟು ಪ್ರೆಸೆಂಟ್ ಆಗ್ಬಿಟ್ಟ. ಸೊ ಇವನು ಭಾಷಣ ಗಿಷ್ಣ ಏನಾದ್ರು ಇದ್ರೆ ಇವನಂತ ಬರ್ಸ್ಕೊತಿದ್ದೆ, ಕೆಲವು ಪಾಯಿಂಟ್ ಗಿಂಟೆಲ್ಲ ಹೇಳ್ಕೊಡ್ತಿದ್ದೆ. ಆಕ್ಚುಲಿ ಏನಾಯ್ತು ಅಂದ್ರೆ ನಾನು ಕಿಡ್ನಾಪ್ ಮಾಡ್ಬೇಕು ಅಂತ ಬಂದಿದ್ರು ಒಂದಷ್ಟು ಜನ ನಿಮ್ಮನ್ನ. ನಾನು ಪ್ರೆಸಿಡೆಂಟ್ ನಿಂತಿದ್ದೆ ಅವಾಗ. ಆ ಟೈಮಲ್ಲಿ ಈಗಿಲ್ಲ ಬಿಡಿ. ಚೀಫ್ ಮಿನಿಸ್ಟರ್ ಯೂಸ್ ಟು ರನ್ ದಿ ಎಲೆಕ್ಷನ್, ಕಾಲೇಜ್ ಎಲೆಕ್ಷನ್. ಹೌದೌದು. ದೇವರಾಜ ಅರಸ್ ಯೂಸ್ ಟು ರನ್ ದಿ ಎಲೆಕ್ಷನ್, ಗುಂಡ್ರಾವ್ ಯೂಸ್ ಟು ರನ್ ದಿ ಎಲೆಕ್ಷನ್. I see. That was being monitored by ದೇವರಾಜ ಅರಸ್ ಅಂಡ್ ಗುಂಡ್ರಾವ್. ದೇವರಾಜ್ ಎಲೆಕ್ಷನ್ ನ ಇವ್ರು MD ನಟರಾಜ್ ಮಾಡೋರು. ನಾನ್ ಗೆದ್ದ ಮೇಲೆ ನನ್ನ ಕಿಡ್ನಾಪ್ ಮಾಡ್ಕೊಂಡು ಇವನು ಇದ್ದ, MD ನಟರಾಜ್ ಮನೆ ಕರ್ಕೊಂಡು ಹೋದ್ರು. ತಿರ್ಗಾ ಅದಾದ್ಮೇಲೆ ಗುಂಡ್ರಾಯರು ಚೀಫ್ ಮಿನಿಸ್ಟರ್ ಯೂಸ್ ಟು ರನ್ ದಿ ಸ್ಟೂಡೆಂಟ್ ಎಲೆಕ್ಷನ್ಸ್. ಅವ್ರಿಗೆ ಬಹಳ ಇಂಪಾರ್ಟೆನ್ಸ್ ಇತ್ತು. ಆಮೇಲೆ 83 ಅದೆಲ್ಲ ಸ್ವಲ್ಪ ನಮ್ದು ಗಲಾಟೆ ಆದ್ಮೇಲೆ ಅದನ್ನ ಬ್ಲಾಕ್ ಮಾಡಿದ್ರು ಅಷ್ಟೇ. ಕಾಲೇಜ್ ಎಲೆಕ್ಷನ್ ದ ಲೀಡರ್ಶಿಪ್ ಯೂಸ್ ಟು ಗ್ರೋ ಫ್ರಮ್ ದಿ ಕಾಲೇಜ್ ಎಲೆಕ್ಷನ್. ಕರೆಕ್ಟ್. ಇವತ್ತು ರಾಮಲಿಂಗಾರೆಡ್ಡಿ, ರೇವಣ್ಣ ಇರ್ಬೋದು, ಸುರೇಶ್ ಕುಮಾರ್ ಇರ್ಬೋದು, ಬೇರೆ ಎಲ್ಲ ಬೇಕಾದಷ್ಟು ಜನ ಎಲ್ಲ ಹರಿಪ್ರಸಾದ್ ಎಲ್ಲ ಕಾಲೇಜ್ ಲೀಡರ್ಸ್ ಆಗಿ ಮೇಲ್ಗಡೆ ಬಂದಂತವ್ರು. ಈಗ ಮಂಜು ಈಗ ದಳದಿಂದ ಇದಾರಲ್ಲ, ಅವರೆಲ್ಲ ದೇವರ್ ಸ್ಟೂಡೆಂಟ್ ಲೀಡರ್ಸ್ ಆಫ್ ಗೌರ್ಮೆಂಟ್ ಸೈನ್ಸ್ ಕಾಲೇಜ್, ಆರ್ಟ್ಸ್ ಕಾಲೇಜ್, ನಾನು SCRC ಕಾಲೇಜ್, SM ನಾಗರಾಜ್, ಇವರೆಲ್ಲ ವಿ ಆಲ್ ಆರ್ ದಿ ಪ್ರಾಡಕ್ಟ್ಸ್ ಆಫ್ ದಿಸ್ ವೇರಿಯಸ್ ಕಾಲೇಜಸ್. ಎಸ್ ಭಾಷಣ ಮಾಡ್ತಿದ್ದಾಗ ಈಗ ನೋಡಿದ್ವಿ ಕಾಲೇಜ್ ಡೇಸ್ ಅಲ್ಲಿ ಅವ್ರು ಬಹಳ ವಿಶೇಷವಾದ ಸ್ಟೈಲ್ ಇರ್ತಿತ್ತಂತೆ. ಅಯ್ಯೋ ಅದ್ಭುತವಾಗಿ ಭಾಷಣ ಮಾಡೋನು. ಅಂಡ್ ಆಮೇಲೆ ಸಂಸ್ಕೃತವನ್ನ ಬಹಳ ಚೆನ್ನಾಗಿ ಬಳಸ್ತಾರೆ. ದಟ್ ಈಸ್ ಒನ್ ಗ್ರೇಟ್ ಕ್ವಾಲಿಟಿ. ನನಗೂ ಬಹಳ ಇಷ್ಟ ಆಯ್ತು. ಒಂದ್ಸಲ ನಿಮ್ ಜೊತೆ ನಾನು ಯಾವುದೋ ಒಂದು ವೇದಿಕೆ ಹಂಚ್ಕೊಂಡಿದ್ದಾಗ ಆ ಭಾಷಣದ ಮಧ್ಯೆ ಇವರು ಒಂದು ಶ್ಲೋಕ ಬಿಟ್ರು ಸರ್. ನಾನು ಫಾರ್ ಸೆಕೆಂಡ್ ಸರ್ ವಾವ್, ಆ ಉಚ್ಚಾರಣೆ ಎಲ್ಲವೂ ಸರ್. ಈ ಸಂಸ್ಕೃತದ ಇಂಟ್ರೆಸ್ಟ್ ಯಾವಾಗ ಶುರು ಆಗಿದ್ದು? ಅದೇನಾಯ್ತು ಅಂದ್ರೆ, ನಾನು ಬಾಲಗಂಗಾಧರ ಸ್ವಾಮಿದು 50th ಬರ್ತ್ಡೇ ಹೋಗಿದ್ದೆ. ನನ್ನ ಜೊತೆ ವಿಶ್ವನಾಥ್ ರೆಡ್ಡಿ ಅಂತ ನನ್ನ ಜೊತೆ ಪ್ರೈವೇಟ್ ಸೆಕ್ರೆಟರಿ ಇದ್ರು, ನಾವಿಬ್ರು ಹೋಗಿದ್ದೋ. ಆಗ ದೇವೇಗೌಡ ಚೀಫ್ ಮಿನಿಸ್ಟರ್. ಆ 50th ಬರ್ತ್ಡೇ ದಿನ ಸಾಯಿಬಾಬಾ ಅವ್ರು ಬಂದಿದ್ರು. ಒಂದು ಭಾಷಣ ಮಾಡಿದವರು 40 minutes, 8 ಶ್ಲೋಕ. ದಟ್ ಈಸ್ ದಿ ಬೆಸ್ಟ್ ಸ್ಪಿರಿಚುವಲ್ ಭಾಷಣ ನಾನು ನೋಡಿದ್ದು. ಇವತ್ತವರೆಗೂ ಅಂತ ಭಾಷಣ ಯಾರನ್ನೂ ಕೇಳಿಲ್ಲ. 8 ಶ್ಲೋಕ ಹೇಳಿದ್ರು, 8 ಶ್ಲೋಕಕ್ಕೆ ಅರ್ಥ ಹೇಳಿದ್ರು. ಸೊ ಅವತ್ತು ನಾನು ಅಲ್ಲಿಂದ ಬರ್ಬೇಕಾದ್ರೆ ಕುಂಬಳಗೂಡಿಂದ ಐ ಡಿಸೈಡೆಡ್ ಐ ಶುಡ್ ಲರ್ನ್ ದಿಸ್ ಅಂತ. ಸೊ ನನ್ನ ವಿಶ್ವನಾಥ್ ರೆಡ್ಡಿಗೆ ಹೇಳಿದೆ, ಒಂದು ಒಳ್ಳೆ ಮೇಸ್ಟ್ ಹುಡುಕೊಂಡು ಬನ್ನಿ ಅಂತ. ಅವರೊಂದು ಮೇಸ್ಟ್ ಹುಡುಕೊಂಡು ಬಂದರು. ಸೊ ಅದಾದ್ಮೇಲೆ ಕೂತ್ಕೊಂಡು ಎವ್ರಿ ಡೇ ಒಂದೊಂದು ಅವರ್ ಪಾಠ ಕೇಳಿಸ್ಕೊಂಡು ಕೆಲವು ಅನೇಕ ಶ್ಲೋಕಗಳನ್ನ ಕಲ್ತ್ಕೊಂಡು ನನಗೇನು ನನ್ನ ಬದಲಾವಣೆಗೆ ಏನು ಬೇಕು, ಮನುಷ್ಯನ ಬದಲಾವಣೆಗೆ ಬೇಕು. ಐ ವಾಸ್ ಲಿಟ್ಲ್ ಬಿಟ್ ಸ್ವಲ್ಪ ರಫಿಯನ್ ಕ್ವಾಲಿಟೀಸು ಇತ್ತು. ಸ್ವಲ್ಪ ಅದು ಮಾಡಿಫೈ ಮಾಡ್ತು ನನ್ನ ಲೈಫ್ ಥಿಂಕಿಂಗ್, ಮತ್ತೊಂದು ಎಲ್ಲ ಸ್ವಲ್ಪ ಚೇಂಜ್ ಮಾಡ್ತು. ಸ್ವಲ್ಪ ಸುಭಾಷಿತಗಳು, ಕೆಲವು ವಿಚಾರಗಳು, ಧರ್ಮರ ಇದನ್ನ, ರಾಮಾಯಣದ ಕೆಲವು ಭಾಗಗಳು, ಚಾಣಕ್ಯನ ನೀತಿ, ವಿದುರನ ನೀತಿ, ಇಂಥವೆಲ್ಲ ಕೂಡ ಮಹಾಭಾರತದ ಇಂಪಾರ್ಟೆಂಟ್ ಇಶ್ಯೂಸ್ ಎಲ್ಲ ಕಲ್ತ್ಕೊಂಡೆ. ಸೊ ಆಮೇಲೆ ನಂಗೆ ಟೈಮ್ ಸಿಕ್ಲಿಲ್ಲ. ಆಮೇಲೆ ಒಂದು ಲೆವೆಲ್ ಸ್ವಲ್ಪ ಬಿಟ್ಟೆ. ಟೈಮ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನೀವು ಬಹಳ ಒಳ್ಳೆ ಒಂದು ವಿಷಯ ಹೇಳಿದ್ರಿ. ಸ್ವಲ್ಪ ರಫ್ ಮೋಡಲ್ ಇದ್ದೆ, ಬಟ್ ಈ ಶ್ಲೋಕಗಳನ್ನ ಕೇಳಿ ನನ್ನೊಂದು ಬದಲಾವಣೆ ಆಯ್ತು ಅಂತ ಹೇಳಿದ್ರಿ. ಆ ತರ ಒಂದು ಶ್ಲೋಕ ನಿಮ್ಮೇಲೆ ಅಷ್ಟು ಅಫೆಕ್ಟ್ ಮಾಡಿದೆ ಅಂದ್ರೆ ಆ ಶ್ಲೋಕ ಯಾವುದು? ನಾಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ವನೆ ವಿಕ್ರಮಾಜಿತ ಸತ್ವಸ್ಯ ಸ್ವಯಮೇಗ ಮೃಗೇಂಗತ ಅಂತ. ಅಂದ್ರೆ ಕಾಡಿನಲ್ಲಿ ಬೇಕಾದಷ್ಟು ಪ್ರಾಣಿಗಳಿದೆ. ಆ ಸಿಂಹಕ್ಕೆ ಯಾರು ಮೃಗರಾಜ ಅಂತ ಹೆಸರಿಡಲಿಲ್ಲ. ಹೌದು. ಇದಕ್ಕೆ ಉಪನಯನೂ ಮಾಡಲಿಲ್ಲ, ಇಲ್ಲ ನಾಮಕರಣನೂ ಮಾಡಲಿಲ್ಲ. ತನ್ನ ಶಕ್ತಿ ಪರಾಕ್ರಮದಿಂದ ಅದಕ್ಕೆ ಮೃಗರಾಜ ಅನ್ಸ್ಕೊಳ್ತದೆ. ಮೃಗರಾಜ ಅಂತ ಅದು ಹೇಳ್ಬೇಕಾಗಿಲ್ಲ, ನಡ್ಕೊಂಡ್ ಬರ್ತಾ ಇದ್ರೆ ಎಲ್ಲರೂ ಸಲ್ಯೂಟ್ ಮಾಡ್ತಾರೆ ಅಂತ. ಕರೆಕ್ಟ್. ಹೌದು. ನನಗೆ ಈ ಶ್ಲೋಕದ ಬಗ್ಗೆ ಬಹಳ ಅತಿ ಮೆಚ್ಚದ ಒಂದು ಅಸೆಂಬ್ಲಿಯಲ್ಲಿ ಹೇಳಿದ್ದೆ ನಾನು. ಶಾಸ್ತ್ರಂ ಸುಚಿಂತಿತ ಮತ ಪರಿಚಿಂತನೀಯಂ ಆರಾಧಿಸೋಪಿ ರಾಜ ಪರಿಸೇವನೀಯ ಗೃಹೇ ಸ್ಥಿತಾಪಿ ಪರಿರಕ್ಷಣೀಯ ಶಾಸ್ತ್ರೇ ಚ ರೂಪೇ ಚ ಯುವತೋ ಕುತೋ ವಶಿತ್ವಂ ಅಂತ ಒಂದು ಶ್ಲೋಕ. ಏನ್ ಈ ಶ್ಲೋಕದ ಅರ್ಥ ಅಂದ್ರೆ, ಈ ವಿದ್ಯೆ ಕಲಿಬೇಕಾದ್ರೆ ದೇರ್ ಇಸ್ ನೋ ಎಂಡ್ ಟು ಎಜುಕೇಶನ್. ಶಾಸ್ತ್ರ ಅಂದ್ರೆ ವಿದ್ಯೆ. ಶಾಸ್ತ್ರಂ ಸುಚಿಂತಿತ ಮತ ಪರಿಚಿಂತನೀಯಂ ಅಂದ್ರೆ ನೀನ್ ಶಾಸ್ತ್ರ, ನೀನ್ ಗ್ರಾಜುಯೇಟ್ ಆಗೋದೆ, ನೀನ್ ಡಿಗ್ರಿ ಆಗೋದೆ, MBBS ಆಗೋಯ್ತು, ಇಲ್ಲ PhD ಆದ ತಕ್ಷಣ ನೀನ್ ಎಜುಕೇಶನ್ ಆಗೋಯ್ತು ಅಂತ ತಿಳ್ಕೊಳಕ್ ಹೋಗ್ಬೇಡ. ಇಟ್ ಈಸ್ ನಾಟ್ ಎಂಡಿಂಗ್. ನೀನು ದಿನಾ ಕಲಿತಾನೆ ಇರ್ಬೇಕು. ನೀ ರಾಜ ಅನ್ಸ್ಕೊಂಡವನು, ನೀ ರಾಜಕೀಯದಲ್ಲಿ ಇದ್ದವನು, ಒಂದು ಊರಲ್ಲಿ ಏನೋ ಒಂದು ದೇವಸ್ಥಾನ ಕಟ್ಬಿಟ್ಟೆ, ಒಂದು ಚರಂಡಿ ಮಾಡ್ಬಿಟ್ಟೆ, ಒಂದು ಸ್ಕೂಲ್ ಮಾಡ್ಬಿಟ್ಟೆ, ಒಂದು ಹಾಸ್ಪಿಟಲ್ ಮಾಡ್ಬಿಟ್ಟೆ ಅಂದ ತಕ್ಷಣ ನೀನ್ ಎಲ್ಲಾ ಕೆಲಸನೂ ನೀನ್ ಕನಕುರ್ಕ್ ಮಾಡಿದ್ದೆ ಅಂತ ನೀನು ತಿಳ್ಕೊಳಕ್ ಹೋಗ್ಬೇಡ. ಎವ್ರಿ ಡೇ ನ್ಯೂ ಇಶ್ಯೂಸ್ ವಿಲ್ ಬಿ ಕಮಿಂಗ್. ನೀನು ಸಮಾಜಕ್ಕೆ ನೀನು ಪ್ರತಿ ಸಂದರ್ಭದಲ್ಲೂ ನಿಂದು ಮುಗಿದೋಯ್ತು, ನೀ ರಾಜ ಆದವನು, ರಾಜಕೀಯದಲ್ಲಿರೋನು. ರಾಜ ಅಂದ್ರೆ ಅವತ್ತಿನ ಕಾಲದ ರಾಜ. ಇವತ್ತು ನಾವು ರಾಜಕಾರಣಿಗಳು ಇವತ್ತು. ಸೊ ನೀನು ಊರದೆಲ್ಲ ನೀನು ಮುಗಿಸ್ಬಿಟ್ಟೆ ಅಂತ ನೀನು ತಿಳ್ಕೊಳಕ್ ಹೋಗ್ಬೇಡ. ನಿನ್ನ ಹ್ಯೂಮನ್ ರಿಲೇಶನ್ಶಿಪ್ ಅವ್ರ ಜೊತೆಲಿ ಇರಬೇಕು. ಇವನ್ ಎಲ್ಲಾ ಕೆಲಸ ಏನೇನ್ ಬೇಕು ನೀನು ಮಾಡ್ಬಿಟ್ರು ಕೂಡ
ಅವರ ವೆಲ್ಫೇರ್ನ ನೀನು ಸದಾ ನೋಡ್ತಾ ಇರಬೇಕು. ಅದಾದಮೇಲೆ ಒಂದು ಆ ಜನರ ಬಗ್ಗೆ, ಒಂದು ಎಜುಕೇಷನ್ ಬಗ್ಗೆ. ಗೃಹೇ ಸಿತಾಪಿ ಪರೀಕ್ಷಣೀಯ ಅಂದರೆ ನಿನ್ನ ಮನೆಯಲ್ಲಿ ನಿನ್ನ ತಾಯಿ ಆಗಿರ್ಬೋದು, ನಿನ್ನ ಹೆಂಡತಿ ಆಗಿರ್ಬೋದು, ನಿನ್ನ ಮಕ್ಕಳಾಗಿರ್ಬೋದು, 3 ಜನಕ್ಕೂ ಯೌವನ ಇದ್ದರೆ ಒಂದು ಕಣ್ಣಿಟ್ಟಿರಬೇಕು ಅಂತ. ನಿನ್ನ ತಾಯಿ ಮೇಲಾಗಲಿ, ನಿನ್ನ ಹೆಂಡತಿ ಮೇಲಾಗಲಿ, ನಿನ್ನ ಮಗಳ ಮೇಲಾಗಲಿ, ನನ್ನ ತಾಯಿ ಅನ್ನಕ್ಕೆ ಹೋಗ್ಬೇಡ ನೀನು. ನನ್ನ ಮಗಳು ಎಲ್ಲೋಗ್ತಾಳೆ ಅನ್ನಕ್ಕೆ ಹೋಗ್ಬೇಡ. ಎಲ್ಲಿ ನಿನ್ನ ಹೆಂಡತಿ ಎಲ್ಲೋಗ್ತಾಳೆ ಅಂತ. ಅವಳು ಮನೆ ಬಿಟ್ಟು ಮನೆಗೆ ಹೋಗಿ ವಾಪಸ್ ಬರೋರು ಕೂಡ ನಿನ್ನ ಕಣ್ಣು, ನಿನ್ನ ಪ್ರಜ್ಞೆ ಆ 3 ಜನದ ಮೇಲೂ ಇರಬೇಕು. ಆಗ ಮಾತ್ರ ವಿದ್ಯೆ, ರಾಜ್ಯ, ಈ ಹೆಣ್ಣು, ಈ 3 ಮೇಲೂ ಕೂಡ ನಿಂದು ಸಂಪೂರ್ಣವಾಗಿ ನಿನ್ನ ನಿಯಂತ್ರಣ ಇರಬೇಕು, ಕಣ್ಣಿರ್ಬೇಕು. ಆಗ ಮಾತ್ರ ನೀನು ನಿನ್ನ ಯಶಸ್ಸನ್ನು ಕಾಣ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ನಾನು ಚಿಕ್ಕದ್ರಲ್ಲೇ ನಾನು ಮಂತ್ರಿ ಆದವು. ನಾನು ದಿ ಡೇ ಐ ನ್ಯೂ ದಟ್ ಐ ವಿಲ್ ಬಿಕಮ್ ಎನ್ ಎಕ್ಸ್ ಮಿನಿಸ್ಟರ್. ಯಾವತ್ತು ನಾನು ಮಂತ್ರಿ ಆದೆ ಚಿಕ್ಕ ವಯಸ್ಸಿನಲ್ಲೇ, ಆವತ್ತು ನಮ್ಮ ತಾಯಿಗೆ ಫಸ್ಟ್ ಫೋನ್ ಮಾಡಿದ್ದು ನನಗೆ. ಬಂಗಾರಪ್ಪನವರ ಗೌರ್ಮೆಂಟಲ್ಲಿ ನಾನು ಮಿನಿಸ್ಟರ್ ಆದಾಗ ನನಗೆ ನಮ್ಮ ದ್ವಾರಕಾನಾಥ್ ನನ್ನ ಲೈಫ್ ಸಕ್ಸಸ್ ಸ್ಟೋರಿಗೆ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಮ್ಯಾನ್. ಈಸ್ ಅನ್ ಅಸ್ಟ್ರಾಲಜರ್. ದೇವರಾಜರ ಸುಖ ಅಸ್ಟ್ರಾಲಜರು ಬೇರೆಯವರು ಅನೇಕ. ಅವರೇ ನನಗೆ ಆ ಚಿಕ್ಕ ವಯಸ್ಸಲ್ಲೇ ನೀನು ಮಂತ್ರಿ ಆಯ್ತೀಯ ಅಂತ ಹೇಳಿದ್ರು. ನನಗೆ ನೀನು ಮುಖ್ಯಮಂತ್ರಿ ಆಯ್ತೀಯ ಅಂತಲೂ ನನಗೆ ಅವತ್ತಿನ ಕಾಲದಲ್ಲೇ ಡೇಟ್ ಕೊಟ್ಟಿರ್ಲಿಲ್ಲ. ಓಕೆ, ಅವತ್ತಿನ ಕಾಲದಲ್ಲೇ ಎಷ್ಟು ವರ್ಷ ಐತ್ಯಾ ಏನೈತ್ಯಾ ಅಂತ ಹೇಳಿದೆ. ದಟ್ ಆಲ್ ಬಿ ಅದ್ರಲ್ಲಿ ನಡ್ಕೊಂಡು ಬಂದಿದೆ ಅದು. ನಾನು ಆವತ್ತು ನಾನು MLA ಆಗೋಕ್ಕಿಂತ ಮುಂಚಿತವಾಗಿ ನೀನು MLA ಆಯ್ತೀಯಾ, ನೀನು ಈ ಟೈಮ್ ಮಂತ್ರಿ ಆಯ್ತೀಯಾ, ಈ ಟೈಮ್ ಮಾಜಿ ಮಂತ್ರಿ ಆಯ್ತೀಯಾ, ಈ ಮಂತ್ರಿ ಆದ್ರೂ ನಿನ್ ಟಿಕೆಟ್ ಸಿಗಲ್ಲ ಅಂತಾನು ಹೇಳಿದ್ರು. ಅದೇ ತರ ನಡೆದಿದೆಯಲ್ಲ. ಈ ಪ್ರಿಡಿಕ್ಟೆಡ್ ದಟ್ ಯು ವಿಲ್ ನಾಟ್ ಗೆಟ್ ಎ ಟಿಕೆಟ್ ಬಟ್ ಯು ವಿಲ್ ವಿನ್ ಇನ್ ಎಲೆಕ್ಷನ್. ಅದೆಲ್ಲ ನಡೆದುಕೊಂಡು ಬಂತು. ಸೊ ಹಂಗೆ ನಾನು ಎಜುಕೇಶನ್ಗೆ, ಅದಕ್ಕೆ ನಾನು ಇವತ್ತು ಇಂಪಾರ್ಟೆನ್ಸ್ ಕೊಡ್ತಾ ಇರೋದು. ಐ ಹ್ಯಾವ್ ದಟ್ ಥರ್ಸ್ಟ್ ಆಫ್ ಲರ್ನಿಂಗ್. ನನಗೆ ಎಜುಕೇಶನ್ ಇಲ್ಲ, ನಾನು ಡಿಗ್ರಿ ಮಾಡಲಿಲ್ಲ. ನಾನು ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ ಇದ್ದಾಗ ನಾನು ಅಸೆಂಬ್ಲಿ ಟಿಕೆಟ್ ಸಿಕ್ಬಿಟ್ಟು ನಾನು ಮಾಡಲಿಲ್ಲ. ಒಳ್ಳೆ ಸ್ಕೂಲಲ್ಲಿ ಹೋದ್ರೂ ನನಗೆ ಡಿಗ್ರಿ ವಾಸ್ ನಾಟ್ ದೇರ್. ಬಟ್ ನನಗೊಂದು ಲೈಫ್ ಟೈಮ್ ಡಿಸೈರ್ ಏನಂತಂದ್ರೆ ಐ ಶುಡ್ ಬಿಕಮ್ ಎ ಗ್ರಾಜುಯೇಟ್ ಅಂತ. ಯಾಕೆ ಗ್ರಾಜುಯೇಟ್ ಆಗ್ಬೇಕಂದ್ರೆ ನನ್ನ ಮಕ್ಳಿಗೆ ನಾನು ಸ್ಕೂಲ್ ಶುರು ಮಾಡಿದೆ. ಇನ್ನು ಮಕ್ಕಳು ಅಪ್ಪ ನೀನು ನನಗೆ ಓದು ಅಂತ ಹೇಳ್ತಿದ್ಯಾ, ನೀನು ಯಾಕೆ ಓದಿಲ್ಲ ಅಂತ ಎಲ್ಲಿ ಕೇಳ್ಬಿಡ್ತಾರೋ ಅಂತೇಳಿ ನನ್ನ ಬೈಕೆ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದಮೇಲೆ ಕೃಷ್ಣ ಗೌರ್ಮೆಂಟ್ ಟೈಮಲ್ಲಿ ಐ ಜಾಯಿಂಡ್ ಎ ಪೊಲಿಟಿಕಲ್ ಸೈನ್ಸ್. 25 ವರ್ಷ ಆಗಿತ್ತಲ್ಲ, ನಾನು ಡಿಗ್ರಿ ಮಾಡಿಲ್ವಲ್ಲ. ನಾನು ಓಪನ್ ಯೂನಿವರ್ಸಿಟಿಗೆ ಎಕ್ಸಾಮ್ ಬರೆದೆ, ಪಾಸ್ ಮಾಡಿ ಒಂದು ಗ್ರಾಜುಯೇಟ್ ಆದೆ. ಬಿಫೋರ್ ದೇ ಬಿಕೇಮ್ ಬಿಗ್ ಆ್ಯಂಡ್ ಆಸ್ಕ್ ಮೀ ಎ ಕ್ವಶನ್. ಬಿಕಾಸ್ ಮೈ ವೈಫ್ ಬೆಳಗ್ಗೆ ಸಾಯಂಕಾಲ ಹೋಗಿ, ನೀನು ನನ್ನ ವೈಫಿಗೆ ಬೇರೆ ಕೆಲಸ ಇಲ್ಲ, ಬರೀ ಅವ್ರನ್ನ ಬೆಳಗ್ಗೆ ಸಾಯಂಕಾಲ ಓದಿಸೋದೇ ಕೆಲಸ. ಇಲ್ಲ ಅಂದ್ರೆ ಅವ್ರಿಗೂ ನನಗೇನು ಟಿ ಸಿ ಕೊಟ್ಟಾಗ ಮಕ್ಳಿಗೆ ಟಿ ಸಿ ಕೊಟ್ಬಿಟ್ಟಾರ ಅಂತ ಅಂದ್ಬಿಟ್ಟು ದಟ್ ವಾಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ನಿಮ್ಗೆ ಗೊತ್ತಿದೆ, ನಮ್ಮ ಈ ಗೋಪಾಲ್ ಕೃಷ್ಣನ್ ಸವಾಸ ಇದೆಯಲ್ಲ, ತುಂಬಾ ಚೆನ್ನಾಗಿದೆ ಅವ್ರಿಗೆ ಆ ಕಥೆನೇ. ಗೋಪಾಲ್ ಕೃಷ್ಣ ಅವ್ರದ್ದು ಬಹಳ ಸ್ಕೂಲಿಂದ ಓಡಿಸಿ ಗೊತ್ತಾಯ್ತು, ಮತ್ತೆ ಇವನ್ ಜೊತೆ ಸೇರ್ಕೊಂಡು ಸ್ಕೂಲ್ ಮಾಡಿದ್ದಾರೆ ಅಂದ್ರೆ ಇಮ್ಯಾಜಿನ್ ದಟ್ ಜರ್ನಿ. ಅದೇ ಹೇಳ್ತಾರೆ, ನನ್ನ ಲೈಫ್ ಇಸ್ ಸೋ ಬ್ಯೂಟಿಫುಲ್. ಅದು ಎಸ್ ಜನಾರ್ದನ್ ಅವರೇ, ನೀವಿಬ್ರು ಚಾಂಪಿಯನ್ ಅಂತೆ, ಗಲಾಟೆ ಮಾಡ್ತಿದ್ರಂತೆ, ನಾನ್ ಚಾಂಪಿಯನ್ ನೀನ್ ಚಾಂಪಿಯನ್ ಅಂತ ಪ್ರಿನ್ಸಿಪಲ್ ಅವರೇ ಬರ್ತಿರಂತಲ್ಲ. ಇಲ್ಲ, ಫಿಸಿಕಲಿ ವಾಸ್ ಸ್ಟ್ರಾಂಗ್. ಈಗ ನಾವಿಬ್ರು ಎಲ್ಲ ಒಂದೇ ಸಿಂಡಿಕೇಟ್ ಅಲ್ಲಿ ಎಲೆಕ್ಷನ್ ಮಾಡ್ತಿದ್ದು. ನಾನು ಜನರಲ್ ಸೆಕ್ರೆಟರಿ ನಿಂತ್ಕೋತಿದ್ದೆ, ಇವನು ಸ್ಪೋರ್ಟ್ಸ್ ಸೆಕ್ರೆಟರಿ ನಿಂತ್ಕೋತಿದ್ದ. ನಾವಿಬ್ಬರು ಎಲ್ಲ ಇದು ಮಾಡ್ಕೊಂಡು ಗೆದ್ಕೊಂಡು ಬಂದು ಎಲ್ಲ ದೊಡ್ಡ ಸ್ಟಾರ್ನೆಲ್ಲ ಒಡೆದು ಬಿಸಾಕ್ತಿದ್ದು. ಎಲ್ಲ ದುಡ್ಡು ಗಿಡ್ಡು ಇರೋರು ಮಾಡೋರು ಜೋರಾಗಿ ಅವತ್ತಿನ ಕಾರು ಎಲ್ಲ ಒಡೆದು ಬಿಸಾಕ್ಬಿಟ್ಟು ನಾವೇ ವಿ ಹ್ಯಾಡ್ ದಟ್ ಆರ್ಟ್ ಆಫ್ ವಿನ್ನಿಂಗ್ ಎಲೆಕ್ಷನ್ಸ್. ಸೊ ನಮ್ಮ ಟೀಮ್ ಇತ್ತು, ಫುಲ್ ನಮ್ಮ ಸಿಂಡಿಕೇಟೇ ಬಂದ್ಬಿಡೋದು. ನಮ್ಮ ಸಿಂಡಿಕೇಟ್ ಅದು ಸ್ಪೋರ್ಟ್ಸಲ್ಲಂತೂ ಇಬ್ಬರು ನಿಂತ್ಕೊಂಡ್ಬಿಟ್ರೆ ಬೇರೆಯವರು ಕಾಂಪೀಟ್ ಮಾಡೋಕೆ ಇಲ್ಲ, ನಿಮ್ಮದೇ ಫಸ್ಟು ಅಂತ ನಮ್ಗೆ ಹೇಳ್ಬಿಡೋರು. ಸೊ ಕೊನೆಯಲ್ಲಿ ಒಂದು ಇವೆಂಟ್ಗೆ ಇಬ್ಬರಿಗೂ ಇದಾಗೋದು. ಇಲ್ಲ ಅವ್ರು ಫಸ್ಟ್ ಬರೋರು, ಇಲ್ಲ ನಾನು ಫಸ್ಟ್ ಬರಬೇಕು. ಕೊನೆಗೆ ಅದು ನಮ್ಮ ಸಿರಿ ಅಂತ ಇದ್ರು, 1-2 ತಿಂಗಳಿಂದ ತೀರೋದ್ರು ಅವರು ಪ್ರಿನ್ಸಿಪಲು. ಅವರು ಬಂದು ಡಿಸೈಡ್ ಮಾಡಿದ್ರು, ಇಲ್ಲ ಶಿವಕುಮಾರ್ ಬಂದಿದ್ದು. ಸೊ ಶಿವಕುಮಾರ್ ಬಂದಮೇಲೆ ಶಿವಕುಮಾರ್ ಏನು ಮಾಡಿದ್ರು, ಇಲ್ಲ ಜನಾರ್ದನ್ ಬಂದಿದ್ದು ಅಂತ ಇಬ್ಬರಿಗೂ ಶೇರ್ ಮಾಡಿ ಆ ಚಾಂಪಿಯನ್ಶಿಪ್ ಇಬ್ಬರು ತಗೊಂಡಿದ್ದು ಕಾಲೇಜಲ್ಲಿ. ಸೋ ನೈಸ್. ಥ್ಯಾಂಕ್ ಯು ಚಂದ್ರ ಅವರೇ. ಥ್ಯಾಂಕ್ ಯು ಫಾರ್ ದ ಮೆಮರಿ. ಥ್ಯಾಂಕ್ ಯು ಜನಾರ್ದನ್. ಕಮಿಂಗ್ ಬ್ಯಾಕ್ ಟು ಫ್ಯಾಮಿಲಿ ಲೈಫ್. 1993 ಜುಲೈ 28 ನಿಮ್ಮ ಲೈಫ್ನಲ್ಲಿ ಒಂದು ಸ್ಪೆಷಲ್ ಟೈಮ್ ಶುರು ಆಗುತ್ತೆ. ನಿಮ್ಮ ಮದುವೆ ಆಗುತ್ತೆ. ಆ ಫ್ಲಾಶ್ ಬ್ಯಾಕ್ಸು ಬಹಳ ಕ್ಯೂಟ್ ಆಗಿದೆ. ಅದನ್ನ ನಿಮ್ಮ ಬಾಯಲ್ಲಿ ಕೇಳಕ್ ಮುಂಚೆ ಒಂದು ವಿಡಿಯೋ ಇದೆ, ನೋಡ್ಕೊಂಬೋಣ. ಹಲೋ ರೀ, ನೆನಪಿದ್ಯಾ ನಾವು ಫಸ್ಟ್ ಮೀಟ್ ಮಾಡಿದ್ದು, ನೀವು ಹೇಗೆ ನನ್ನ ಪ್ರಪೋಸಲ್ ತಂದಿತ್ತು, ಆಮೇಲೆ ನೀವೇ ಹುಡುಗ ಅಲ್ಲ ಅಂತ ತಿಳ್ಕೊಂಬಿಟ್ಟಿದೆ, ಅದೆಲ್ಲ ನೆನಪಿದ್ಯಾ? ಆಮೇಲೆ ಮದುವೆ ಆಯಿತು, ಆಮೇಲೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡೆ, ನೀವೆಲ್ಲ ಫುಲ್ ಬರೀ ಪಾಲಿಟಿಕ್ಸ್ ಅಂತ ಹೊಟ್ಟೋಗ್ಬಿಟ್ರಿ. ಬಟ್ ಸ್ಟಿಲ್ I missed the days where I could not enjoy.
ಅದಾದ್ಮೇಲೆ ಐಶ್ವರ್ಯ ಹುಟ್ಟಿದ್ಲು. ಮಗಳಂದ್ರೆ ತುಂಬಾ ಪ್ರೀತಿ ಇತ್ತಲ್ಲ, ಅದೆಲ್ಲ ನೆನಪಿದ್ಯಾ ನಿಮ್ಗೆ? ಮಗಳನ್ನ ಹುಟ್ಟಿದಾಗ ಹೇಗೆ ಅವಳನ್ನ ನೋಡ್ತಾ ಕುತ್ಕೊಂಡ್ಬಿಟ್ರಿ. ಇನ್ನೊಬ್ಳು ಮಗಳು ಹುಟ್ಟಿದ್ಲು ಆಬಣ್ಣ. ನೆಕ್ಸ್ಟ್ ಆಮೇಲೆ ಮಗ ಹುಟ್ಟದ. 3 ಜನ ಮಕ್ಕಳನ್ನ ಮಿಸ್ ಮಾಡ್ಕೋತಾ ಇದ್ರಿ ಒಂದೊಂದ್ಸತಿ. ನಾನು ಟೈಮ್ ಕೊಡೋಕ್ಕಾಗ್ತಿಲ್ಲ ಅಂತ ಫೀಲ್ ಮಾಡ್ಕೋತಾ ಇದ್ರಿ ಒಂದೊಂದ್ಸತಿ. ಮಕ್ಕಳನ್ನ ನೀವು ಹೊರಗಡೆ ಕಳಿಸ್ತಾ ಇರಲಿಲ್ಲ, ಯಾವಾಗಲೂ ಹತ್ರ ಇರಬೇಕು. ಐಶ್ವರ್ಯ ಹೊರಗಡೆ ಹೋಗಿ ಓದ್ತೀನಿ ಅಂತ ಹೇಳಿದ್ಲು, ಬೇಡ ಇದೇ ಕಾಲೇಜಲ್ಲಿ ಓದು ಅಂತ ಹೇಳ್ತಾ ಇದ್ರಿ. ಮದುವೆ ಮಾಡ್ಕೋಬೇಕಾದ್ರೂ ಅವಳು ಇಲ್ಲೇ ಪಕ್ಕದಲ್ಲೇ ಇರಬೇಕು ಅಂತ ನಿಮ್ಮ ಗುರುಗಳು ಮೊಮ್ಮಗನ್ನೇ ಆಗಬೇಕು ಅಂತ ಅದನ್ನೇ ಒಂದು ಫ್ಯೂಚರ್ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅದೇ ಸಕ್ಸಸ್ ಆಯ್ತಲ್ಲ ನಿಮಗೆ. ನಮ್ಗೇನು ಬೇಜಾರಿಲ್ಲ ನೀವು ಟೈಮ್ ಕೊಡಲಿಲ್ಲ ಅಂತ, ಬಟ್ ಸ್ಟಿಲ್ ನಿಮ್ಮ ವೈಫ್ ಆಗಿರೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಒಂದೊಂದು ಸತಿ ಅನಿಸ್ತಾ ಇತ್ತು ಬೇರೆಯವ್ರನ್ನೆಲ್ಲ ನೋಡಿದಾಗ ನನಗೂ ಟೈಮ್ ಇಲ್ವಲ್ಲಪ್ಪ, ನಾನು ಎಂಜಾಯ್ ಮಾಡಬೇಕು ಅಂತ ಅನ್ಕೋತೀನಿ. ಬಟ್ ಸ್ಟಿಲ್ ನಿಮ್ಗೆ ಆ ದಿನ ಸಿಗ್ತಾ ಇರಲಿಲ್ಲ, ಬೇರೆ ದಿನ ಕೊಡ್ತಾ ಇದ್ರಿ, ಒಪ್ಕೋತಾ ಇದ್ದೆ, ಅಷ್ಟರಲ್ಲೇ ತೃಪ್ತಿ ಪಡ್ತಾ ಇದ್ದೆ ಲೈಫಲ್ಲಿ. ಏನು ವಿಕ್ಟ್ರಿ ನಿಮ್ಗಿದೆ ಅಲ್ಲ ಇವತ್ತು ಸಿಕ್ಕಿರೋದು, ನಿಮ್ಮ ಹಾರ್ಡ್ ವರ್ಕ್ಗೆ ಯು ಹ್ಯಾವ್ ಗಾಟ್ ಎ ಗೋಲ್ ಅಂತ ನಾನು ಅನ್ಕೋತೀನಿ. ಅವ್ರು ಹುಟ್ಟಿರೋದೇ ಜನಕ್ಕೋಸ್ಕರ, ಜನದಲ್ಲೇ ಇರಕ್ಕೆ ಇಷ್ಟಪಡ್ತಾರೆ ಯಾವಾಗಲೂ. ನಾನು ಅದನ್ನು ಸಂತೋಷ ಪಡ್ತೀನಿ, ಒಪ್ಕೊಳ್ತೀನಿ. ಅದು ನಿಮ್ಮ ಮುಂದಿನ ಜೀವನದಲ್ಲಿ ಯಾವಾಗಲೂ ಶುಭವಾಗಲಿ. ಮತ್ತು ನಿಮ್ಮ ಜೊತೆ ನಾವು ಯಾವಾಗಲೂ ಸದಾ ಇರ್ತೀವಿ. ನೀವು ಯಾವುದೇ ದಾರಿಯಲ್ಲಿ ನಡೆದ್ರೂ ನಾವು ಸದಾ ಇರ್ತೀವಿ. ಆಲ್ ದ ಬೆಸ್ಟ್ ಫಾರ್ ಯು. ಈ ಥರ ಅವ್ರು ಮಾತಾಡಿದೀವಿ ಎಲ್ಲರೂ ನೋಡಿರಕ್ಕೆ ಚಾನ್ಸೇ ಇಲ್ಲ ಅನ್ಸುತ್ತೆ. ಮದುವೆ ಹೋದಾಗ ನೀವು ರಾಜಕಾರಣಿ ಅಂತ ಫ್ಯಾಮಿಲಿಗೆ ಗೊತ್ತಿತ್ತಾ? ಇಲ್ಲ, ಅವ್ರಿಗೆ ಗೊತ್ತಿತ್ತು ರಾಜಕಾರಣಿ ಅಂತ. ಇಟ್ ವಾಸ್ ಎ ಟಫ್ ಕಾಲ್ ಫಾರ್ ದಟ್ ಫ್ಯಾಮಿಲಿ. ಐ ಹರ್ಡ್, ಯಸ್. ರಾಜಾ ಸೋಪ್ ನೆಟ್ವರ್ಕ್ಸ್ ಅಂತ ಅವರ ಫಾದರು. ಬೇಕಾದಷ್ಟು ಪ್ರಪೋಸಲ್ಸ್, ದೊಡ್ಡ ದೊಡ್ಡ ಪ್ರಪೋಸಲ್ಸ್ ಎಲ್ಲ ಇತ್ತು. ದೊಡ್ಡ ದೊಡ್ಡ ಲೀಡರ್ಸು, ಬಂಗಾರಪ್ಪನವರು, ಖರ್ಗೆ ಅವರು, ಧರ್ಮ್ ಸಿಂಗು, ನಾಣಯ್ಯ, ಇವರೆಲ್ಲ ಸೇರಿ ಒಂದು ರಾಜಕಾರಣಿ ಮನೇಲೇ ಹೆಣ್ಣು ಕೊಡಿಸ್ಬೇಕು ಅಂತ ಭಾಳ ಹೋರಾಟ ಮಾಡಿದ್ರು. ನನಗೆ ಈ ಮಧ್ಯ ವೈತೀಶನ್ ಕೊಯ್ಲು ಹೋಗಿದ್ದು, ನಾನು ಜಾಫರ್ ಶರೀಫು, ನಮ್ಮ ರಾಜಗೋಪಾಲ್ ಈಗಿಲ್ಲ, ಸತ್ತೋಗಿದ್ದಾರೆ. ವೈತೀಶನ್ ಕೊಯ್ಲ್ಗೆ ಹೋದಾಗ ಅಲ್ಲಿ ಒಬ್ಬ ನಾಡಿ ಅಸ್ಟ್ರಾಲಜರ್ ಈಗೂ ಇದ್ದಾನೆ, ಶಿವಸ್ವಾಮಿ ಅಂತ. ಅವನೊಂದು ಪ್ರಿಡಿಕ್ಟ್ ಮಾಡ್ದ, ನಿನ್ನ ಎಲ್ಲಿರ್ತದೆ ನಿನ್ನ ಹೆಂಡತಿ ಅಂತ. ಒಂದು ದೇವಸ್ಥಾನ ಇರ್ತದೆ, ದೇವಸ್ಥಾನ ಕೆಳಗಡೆ ಇರ್ತದೆ, ಪಕ್ಕದಲ್ಲಿ ಮನೆ ಅಕ್ಕಪಕ್ಕ ಎಲ್ಲ ಗಿಡಗಳಿರ್ತದೆ, ಇನ್ಕ್ಲೂಡಿಂಗ್ ದಿ ನೇಮ್ ಉಷಾ ಅನ್ನೋರು. ಆಲ್ಮೋಸ್ಟ್ ಆ ಟಚ್ ಆಗಂಗೆ ಕಂಪ್ಲೀಟ್ ಈ ಪ್ರಿಡಿಕ್ಟೆಡ್. ಅದು ನನ್ನ ಹತ್ರ ಬುಕ್ ಇದೆ, ಇವತ್ತು ಇರಬೇಕು ನನ್ನ ಹತ್ರ ಬುಕ್. ಆಲ್ಮೋಸ್ಟ್ ಇಂಥ ಕಡೆ ನಿಮ್ಮ ಮದುವೆ ಆಗ್ತದೆ, ಶಿ ವಿಲ್ ಬಿ ದಿ ಸೆಕೆಂಡ್ ಆಫ್ ದಿ ಫ್ಯಾಮಿಲಿ ಅಂತೆಲ್ಲ ಅವನು ಪ್ರಿಡಿಕ್ಷನ್ ಮಾಡಿದ್ದ. ಅದು ನನ್ನ ತಲೆಯಲ್ಲಿ ಸ್ವಲ್ಪ ಹೋಗ್ತಾ ಇತ್ತು. ಸೊ ಒಂದೇ ದಿನ 6-7 ಹುಡುಗಿನ ನೋಡಿದೆ ನಾನು ಮೈಸೂರಲ್ಲಿ. ಸೊ ಅಲ್ಟಿಮೇಟ್ಲಿ ವಿ ಸೆಲೆಕ್ಟೆಡ್ ಹರ್. ಅವ್ರು ಕೊಡಲ್ಲ, ಅವ್ರಿಗೆ ಅಷ್ಟೊತ್ತಿಗೆ ಸ್ವಲ್ಪ ಏನೇನೋ ಎಲ್ಲ ಹೇಳ್ಬಿಟ್ರು. ಬಟ್ ನಾನೇ ಸ್ವಲ್ಪ ಪ್ರೆಷರ್ ಬಿಲ್ಡಪ್ ಮಾಡಿ ಸೊ ಅವ್ರನ್ನ ಆಯ್ಕೆ ಮಾಡಿದೆ. ವಂಡರ್ಫುಲ್ ಸರ್, ಸಚ್ ಅ ನೈಸ್ ಸ್ಟೋರಿ. ಉಷಾ ಮೇಡಮ್ ಅವರು ಬಂದಿದ್ದಾರೆ, ಸ್ವಾಗತಿಸಿ. ಬನ್ನಿ ಮ್ಯಾಮ್, ಬನ್ನಿ 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 ಬನ್ನಿ. ರಮೇಶ್ ಸರ್, ನನ್ನ ಮಕ್ಕಳು ಆಗಲಿ, ನನ್ನ ಹೆಂಡತಿ ಆಗಲಿ ಒಂದಿನ ಹೊರಗಡೆ ಬಂದವರಲ್ಲ, ಒಂದಿನ ಮೈಕ್ ಹಿಡಿದವರಲ್ಲ, ಒಂದಿನ ಟಿವಿಗೆ ನಿಂತ್ಕೊಂಡವರಲ್ಲ. ಸೋ ಸ್ವೀಟ್. ಲಾಸ್ಟ್ 33 years. But you are very fortunate. I don't know how you have convinced them, how they came. Thank you, sir. Without my permission, they have come to your show. You are fortunate. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್. ನಮ್ಮ ಶೋ ಮೇಲೆ ನಿಮಗಿರೋ ಪ್ರೀತಿಗೆ ಧನ್ಯವಾದಗಳು. ಎಸ್, ನಿಮ್ಮ ಕಥೆ ಈಗ ತಾನೆ ಸರ್ ಹೇಳ್ತಾ ಇದ್ರು. ನಿಮ್ಮನೆ ವಾತಾವರಣ ಹೇಗಿತ್ತು, ಒಪ್ಪುದ್ರಾ? ಹೌದು, ಫಸ್ಟು ಅವರು ಬಂದಿದ್ರಂತೆ. ನಮ್ಮ ತಂದೆಗೆ ಸ್ವಲ್ಪ ಇಷ್ಟ ಇರಲಿಲ್ಲ. ಅಟ್ಲೀಸ್ಟ್ ಇವ್ರು ಬಂದಿದ್ದಾರೆ, ಸ್ವಲ್ಪ ನೋಡ್ಕೊಂಡು ಹೋಗ್ಲಿ ಅಂತ ಹೇಳಿ ಅಟ್ಲೀಸ್ಟ್ ಓಕೆ ಅಂತ ಹೇಳಿದ್ರಂತೆ. ದ ನೆಕ್ಸ್ಟ್ ಡೇ ದೇ ಕೇಮ್ ಟು ಸಿ ಮಿ. ಅಂದರೆ ಬಂದರು ಅವರು ನೋಡ್ಕೊಂಡು ಹೋಗೋಕ್ಕೆ. ಆಮೇಲೆ ಬಂದಮೇಲೆ ಆಯಿತು ಇದನ್ನೇ ಮಾಡ್ಕೋಬೇಕು ಅಂತ ಹೇಳಿದ್ರು. ಆಮೇಲೆ ನಮ್ಮ ತಂದೆ ಸ್ಟಾರ್ಟಿಂಗ್ ಫಸ್ಟ್ ಒಪ್ಪಲಿಲ್ಲ, ಆಮೇಲೆ ಲೇಟರ್ ಒಪ್ಕೊಂಡ್ರಂತೆ. ಓಕೆ, ಏನೇ ಬೋತ್ ಆಫ್ ಯು ಮೇಕ್ ಸಚ್ ಅ ಲವ್ಲಿ ಪೇರ್. ಇವರು ರಾಜಕೀಯದ ಅಫ್ಕೋರ್ಸ್ ನಾವು ನ್ಯೂಸ್ ಅಲ್ಲಿ ನೋಡ್ತಾನೆ ಇರ್ತೀವಿ, ಅವ್ರು ಮಾತಾಡೋಷ್ಟೇ ಎಲ್ಲ ನಮ್ಗೆ ಗೊತ್ತು. ಮನೇಲಿ ಹೇಗಿರ್ತಾರೆ? ಆಚೆ ಕಡೆ ಈಸ್ ಅ ಟಫ್ ಮ್ಯಾನ್. ಹೌದು, ಬಟ್ ಮನೇಲಿ ತುಂಬಾ ಎಮೋಷನಲ್. ಅಲ್ಲ, ನನಗೆ ಇವತ್ತೇ ನಮ್ಮ ಶೋಲೇ ನನಗೆ ಅರ್ಥ ಆಯ್ತು. ಇಲ್ಲ, ತುಂಬಾ ಟಫ್ ಮ್ಯಾನ್. ಆಚೆ ಕಡೆ ನೋಡಿದವ್ರಿಗೆ ಇವ್ರು ಏನಪ್ಪ ಇಷ್ಟು ಟಫ್ ಮ್ಯಾನ್ ಅಂತ ಅನ್ಸುತ್ತೆ, ಬಟ್ ಮನೇಲಿ ನೋಡಿದ್ರೆ ತುಂಬಾ ಎಮೋಷನಲ್. ಹೌದೇನೋ? ಓಕೆ, ಯಾವ್ದಾದಕ್ಕೆ ಇಮೋಷನಲ್ ಆಗ್ತಾರೆ? ಏನಾದ್ರೂ ಆಚೆ ಕಡೆ ಇನ್ಸಿಡೆಂಟ್ ಆದಾಗ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ ಅವರು. ಮನೆಗೆ ಬಂದು ಒಂದ್ ಸ್ವಲ್ಪ ಚಿಕ್ಕ ಮಗು ತರ ಅಳ್ತ್ಬಿಡ್ತಾರೆ. ಬಟ್ ಪೇಷನ್ಸ್ ಆಗಿರ್ತಾರೆ. ಸ್ವಲ್ಪ ಈ ಇಂಜೆಕ್ಷನ್ ಎಲ್ಲ ತಗೊಳಕ್ ಅವ್ರಿಗೆ ಇಷ್ಟ ಆಗಲ್ಲ. ಓಕೆ, ಎದ್ರುಕೋತಾರೆ ಅದನ್ನ ತಗೊಳ್ಳುವಾಗ. ಅವ್ರಿಗೆ ಮಾತಾಡ್ಸ್ತಾ ಇಂಜೆಕ್ಷನ್ ಕೊಡಿಸ್ಬೇಕು.
ವೆರಿ ಸ್ವೀಟ್. ಅಂಡ್ ಮಕ್ಳ ಬಗ್ಗೆ ಮಾತಾಡ್ತಾ ಇದ್ವಿ, ಈಗ ಏನೇನ್ ಮಾಡ್ತೀರ ಅವರು? ಆಕ್ಚುಲಿ ನನಗೆ ಇಬ್ಬರು ಹೆಣ್ಮಕ್ಳು, ಒಬ್ಬ ಮಗ ಇದ್ದಾನೆ. ದೊಡ್ಡ ಮಗಳು ಶಿ ಕಂಪ್ಲೀಟೆಡ್ ಅವರ್ ಇಂಜಿನಿಯರಿಂಗ್. ಓಕೆ. ಇವಾಗ ಅವಳ ಮದುವೆ ಆಗಿದೆ. ಅಳಿನ ಹೆಸರು ಅಮತ್ಯ ಹೆಗಡೆ ಅಂತ. ಎರಡನೇ ಮಗಳು ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ. ಅವಳ ಹೆಸರು ಆಬಣ್ಣ ಅಂತ. ಮಗ ಆಕಾಶ್ ಅಂತ. ಓ ಎಸ್ ಸರ್. ಮೇಡಮ್ ಅವ್ರಿಗೆ ತುಂಬಾ ಕಡ್ಲೆಕಾಯಿ ಅಂದ್ರೆ ತುಂಬಾ ಇಷ್ಟ. ಹೌದು, ಅದನ್ನ ಓಪನಿಂಗ್ ಇದು ಮಾಡಿದ್ವಿ. ಇನ್ನೊಂದೇನೋ ಇದು ನಿಮ್ಮ ಮಶ್ರೂಮ್. ಅವರು ಆಕ್ಚುಲಿ ಫಸ್ಟ್ ನಾನ್ ವೆಜ್ ಇದ್ರು ಅವರು. ಸೊ ಈಗ 6 years ಆದ್ಮೇಲೆ ವೆಜಿಟೇರಿಯನ್ ಆಗಿದ್ದಾರೆ. ಸೊ ಕಾಂಪನ್ಸೇಟ್ ಮಾಡಕ್ಕೆ ಮಶ್ರೂಮ್. ಚಿಕನ್ ಬದಲಾಗಿ ಮಶ್ರೂಮ್. ಓಕೆ ಪ್ಲೀಸ್. ಇವರೇ ಮಾಡ್ಕೊಂಡ್ ಬಂದಿಯಾರಂತೆ ನಿಮಗೋಸ್ಕರ. ನೋಡಿ, ಸೋ ಸ್ವೀಟ್ ಆಫ್ ಹರ್. ಸೊ ಈಗ ಟೋಟಲಿ ಆಫ್ ನಾನ್ ವೆಜ್ ಸರ್? ನಾನು 4-5 ವರ್ಷ ಆಯ್ತದೆ ಜೈಲ್ಗೆ ಹೋಗಿ ಬಂದ್ಮೇಲೆ. DKS ಪಾರ್ಟ್ 2 ನಾಳೆ ಮುಂದುವರಿಯುತ್ತೆ ಇದೇ ಸಮಯದಲ್ಲಿ ಇದೇ ವೇದಿಕೆಯಲ್ಲಿ. This is Nippon Paint Weekend with Ramesh Season 5 Grand Finale, co-powered by Odonil Air Freshener, special partner Parishma Neat Academy, GRB Tuppa, prayer partner Cycle Pure Agarbatti, steel partner Turbo Steel, LPS TMT Bars, Ibaco, digital streaming partner Z5.